ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ. ಇವತ್ತು ವಿಜಯ್ ಭಾರದ್ವಾಜ್ ಅಂತ ಒಬ್ಬ ಹೊಸ ಪ್ರತಿಭೆ, ಒಬ್ಬ ಒಳ್ಳೆ ನಟ, ಡಿರೆಕ್ಟರ್ನ ತಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಆಸೆ ಪಡ್ತಿದ್ದೀನಿ. ಯಾಕೆ ಇವತ್ತು ನಾನು ಅವ್ರ ಮನೆ ತನಕ ಬಂದಿದ್ದೀನಿ ಅಂತಂದರೆ, ಇಲ್ಲಿ ಹಲವಾರು ವಿಷಯಗಳು ಅವ್ರ ಬಗ್ಗೆ ತಿಳ್ಕೊಳ್ಳೋದಿದೆ. ಬನ್ನಿ ನನ್ನ ಜೊತೆ ಪೂರ್ತಿ ಎಪಿಸೋಡ್ ನೋಡಿ. ಈ ಡಾಕ್ಯು ಡ್ರಾಮಾನ ತಾವೆಲ್ಲರೂ ನೋಡಿ ಅನುಭವಿಸ್ತೀರಾ, ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಅಂತ ನನ್ನ ನಂಬಿಕೆ ಇದೆ. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಶುರು ಮಾಡೋಣ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ರಂಗನಾಥ್ ಅಂತ. ಇವತ್ತು ಒಂದು ಡಾಕ್ಯು ಡ್ರಾಮಾ ನಾನು ಮನಸ್ಸಲ್ಲಿ ಇಟ್ಕೊಂಡು ವಿಂಗ್ಸ್ ಆಫ್ ವಿಜಿ ಅಂತ ವಿಜಯ್ ಭಾರದ್ವಾಜ್ ಅಂತ ಹೊಸ ಪ್ರತಿಭೆಯ ಬಗ್ಗೆ ಒಂದು ಸಣ್ಣ ಡಾಕ್ಯು ಡ್ರಾಮಾ ಮಾಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದೀವಿ. ನಮಸ್ತೆ ಅಮ್ಮ. ಈಗ ವಿಜಿ ಅವರು ಅವ್ರದ್ದೇ ಆದಂಥ ಒಂದು ಸಿನಿಮಾಗೆ ಆ್ಯಕ್ಟ್ ಮಾಡೋದಲ್ಲೇ ಡಿರೆಕ್ಷನ್ ಕೂಡ ಮಾಡಿ ಇವತ್ತು ಫಸ್ಟ್ ಕಾಪಿ ರೆಡಿ ಇದೆ. ಒಂದು ತಾಯಿಯಾಗಿ ನಿಮ್ಮ ಮಗನ ಬಗ್ಗೆ ಇವತ್ತು ಅವ್ರು ಮಾಡಿರುವಂಥ ಈ ಒಂದು ಐ ವುಡ್ ಸೇ ಅಚೀವ್ಮೆಂಟ್ ಅಂತಲೇ ಕೈಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಫಸ್ಟ್ ಅಲ್ಲಿಂದ ಶುರು ಮಾಡಿ. ಆ್ಯಕ್ಚುಲಿ ಅವನ ಇದು ತುಂಬ ವರ್ಷದ ಡ್ರೀಮ್ ಅವನದು. ಇದು ಭಾಳನೇ ಒಂದು ರೀತಿಲಿ ತಪಸ್ಸು ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ತುಂಬ ವರ್ಷ ತಾಳ್ಮೆಯಿಂದ ಕಾದಿದ್ದಾನೆ ಈ ಒಂದು ಸ್ಟೇಜಿಗೆ ಬರೋದಕ್ಕೆ. ಆ ಒಂದು ಡೆವಲಪ್ಮೆಂಟ್ ನೋಡಿ ನನಗಿವತ್ತು ಭಾಳ ಸಂತೋಷ ಆಗಿದೆ. ಚಿಕ್ಕದ್ರದಾಗ ಸ್ವಲ್ಪ ಭಯಪಟ್ಟಿದ್ದು ನಿಜ, ಏಕೆಂದರೆ ಕಲೆ ಎಲ್ಲರೂ ಕರೆಯುತ್ತೆ, ಕೈ ಬೀಸುತ್ತೆ. ಆದರೆ ಅಪ್ಕೊಳ್ಳೋದು ಮಾತ್ರ ಒಬ್ಬೊಬ್ಬರನ್ನ ಅನ್ನೋ ಥರಕ್ಕೆ ಕೇಳಿಪಟ್ಟಿದ್ದೀವಿ. ಸೊ ಅದು ಎಲ್ಲಿ ಹೇಗಾಗತ್ತೋ, ಇವನು ಓದಿರೋದು ಆಟೋಮೊಬೈಲು, ಈ ಕಲಾಕ್ಷೇತ್ರ ಇವನ್ನ ಯಾವ ರೀತಿ ಸ್ವೀಕರಿಸುತ್ತೋ ಹೇಗೋ ಏನೋ ಅನ್ನೋ ಒಂದು ಭಯ ಅಂತೂ ಖಂಡಿತ ಇದ್ದೇ ಇತ್ತು. ಆದರೆ ಅವನು ಹೇಳ್ತಾ ಇದ್ದ, ಭಯ ಪಡಬೇಡ, ನಾನು ಏನೋ ಒಂದು ಮಾಡ್ತೀನಿ, ನಿನಗೇನು ಗೊತ್ತಿಲ್ಲ, ಪ್ರತಿಯೊಂದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದ ಅವನು. ಹೀಗಿರುತ್ತೆ ಹಾಗೆ ಅಂತ. ಅದ್ರ ಕೆಲವಷ್ಟು ನಮ್ಗೆ ಅರ್ಥ ಆಗ್ತಿತ್ತು, ಕೆಲವಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಸಹಜವಾಗಿ ಅವನು ಹೇಳೋದು ಒಂದು ಸ್ವಲ್ಪ ಓಕೆ ನಂಗೆ ಆಗೋದು, ಇನ್ನೊಂದು ಸ್ವಲ್ಪ ಅಯ್ಯೋ ನಡೆಯುತ್ತಾ ಇದು ನಿಜವಾಗ್ಲೂ ಇವನೇನೋ ಹೇಳ್ತಾ ಇದ್ದಾನಲ್ಲ ಅನ್ನೋ ಥರನೂ ಒಂದು ರೀತಿಲಿ ಭಯದಲ್ಲಂತೂ ಇದ್ವು. ಸೊ ಇವಾಗ ಅವನು ಒಂದು ಸ್ಟೇಜ್ ಮುಟ್ಟಿದ್ದಾನೆ, ಭಾಳ ಸಂತೋಷ ಆಗ್ತಾಯಿದೆ ನನಗೆ. ಈಗ ಆ ಸಂತೋಷ ವಿಷಯನ ಇನ್ನೊಂದು ಸ್ವಲ್ಪ ನಾವು ನೆನಪುಗಳ್ಕೊ. ಏನಾಗುತ್ತೆ, ಕನಸು ಕಟ್ಕೊಳ್ಳೋದು ಹಲವಾರು ಮಕ್ಕಳು ಇವತ್ತು ಮಾಡ್ತಾರೆ. ಅಂದರೆ ಬೇರೆ ಥರ ವಿಜೀಕರ ಇನ್ನೊಂದಷ್ಟು ಯಂಗ್ಸ್ಟರ್ಸ್ ಅವರು ಕನಸುಗಳಿದೆ, ಏನಾರೊಂದು ಮಾಡಬೇಕು ಅಂತ. ನೀವು ಆ ಮಕ್ಕಳನ್ನು ಮನಸ್ಸಲ್ಲಿ ಇಟ್ಕೊಂಡು ಏನು ನೀವು ವಿಜಿನ ನೋಡಿದ್ದು, ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ಆಗ್ಬೋದು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ ಅಂತ ಒಂದು ಮಾತು ಹೇಳ್ತೀರಾ? ಆ್ಯಕ್ಚುಲಿ ಅವ್ನು ಹೇಳಬೇಕು ಅಂತಂದರೆ, ನಾವು ಯಾವ್ದಾರ ಒಂದು ಈಗ ಸಿನಿಮಾಗಳಿಗೆ ಎಲ್ಲ ಹೋದಾಗ ಅವನು ಚಿಕ್ಕವನು ತೊಡೆ ಮೇಲೆ ಕೂತ್ಕೊಂಡು ನಾವು ಫಿಲಮ್ ನೋಡ್ತಾ ಇದ್ದಾಗ ಯಾವುದೇ ಒಂದು ಹಾಡು ಬಂದರೆ ತಕ್ಷಣ ಇಳಿದ್ಬಿಟ್ಟು ಹೋಗಿ ಫ್ರಂಟಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾ ಇದ್ದ. ಡ್ಯಾನ್ಸ್ ಎಲ್ಲ ಮಾಡಾದ್ಮೇಲೆ ಆ್ಯಕ್ಚುಲಿ ಎಲ್ಲ ಮುಗಿದ ತಕ್ಷಣ ಬಂದು ತನ್ನಷ್ಟಕ್ಕೆ ತಾನು ಬಂದು ಕೂತ್ಕೊಂಡು ಬಿಡ್ತಾ ಇದ್ದ. ನಮಗೆ ಆ ಟೈಮಲ್ಲಿ ಇದೇನು ಹುಡುಗ ಹೀಗೆಲ್ಲ ಮಾಡುತ್ತಲ್ಲ ಅನ್ನೋ ಒಂದು ಇದಿತ್ತು. ಸೊ ಯಾಕಪ್ಪ ಹಿಂಗೆ ಹೋಗ್ತಿದ್ರೆ ನನಗೆ ತುಂಬ ಇಷ್ಟ ಅಂತ ಅನ್ನೋದು. ಯಾವುದೇ ಬರಲಿ, ಮನೆ ಒಳಗಡೆ ಬಂದರೂ ಅಷ್ಟೇ ಇದಕ್ಕಿದ್ದಾಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು, ಆ ಕಾಸ್ಟ್ಯೂಮ್ಸನ್ನ ಏನು ನೋಡಿರ್ತಿದ್ದ ಫಿಲಮಲ್ಲಿ ಅದಕ್ಕೆ ತಕ್ಕಾಗೆ ಒಂದೊಂದು ಡ್ರೆಸ್ಗಳನ್ನ ಹಾಕ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ಟಿ ವಿ ಮುಂದೆ ನಿಂತ್ಕೊಳ್ಳೋದು. ಅಲ್ಲೊಂದು ಹಾಡು ಬಂತು ಅಂದರೆ ರೆಡಿ, ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಈ ಸಿಪಾಯಿ ಇಂಥ ಫಿಲಮ್ ಬಂದಾಗ ಮತ್ತು ವಿಷ್ಣುವರ್ಧನ್ದು ಒಂದು ಹಾಡು ಬಂದಿತ್ತು, ಕನ್ನಡವೇ ನಮ್ಮಮ್ಮ ಅಂತ ಅಂದ್ಬಿಟ್ಟು ಒಂದು ಹಾಡಿತ್ತು. ಆ ಹಾಡಿಗೆಲ್ಲ ಕ್ಲೀನಾಗಿ ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋನು ಅವನು. ನಮ್ಗೆ ಅವಾಗೆಲ್ಲ ಮಾಮೂಲಿ ಏನೋ ಸಹಜವಾಗಿ ಮಗು ಆಡ್ತಾ ಇದೆ ಅನ್ನೋ ಒಂದು ರೀತಿಲಿ ನಾವು ಯೋಚನೆ ಮಾಡ್ತಿದ್ವಿ ಹೊರತು ಇವನೊಳಗಡೆ ಇದೊಂದು ಆಸೆ ಇದೆ ಅನ್ನೋ ರೀತಿಲಿ ನಾವು ಅಂದ್ಕೊಳ್ಳಿಲ್ಲ. ಸಾಮಾನ್ಯವಾಗಿ ಮಕ್ಕಳು ಆಡ್ತಾರೆ, ಕುಣಿತಾರೆ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ಈ ರೀತಿ ಒಂದು ಮನಸ್ಸೊಳಗಡೆ ಒದಗಿದೆ ಅದು ಕಲೆ ಅನ್ನೋದು ನನಗೆ ಅಷ್ಟು ಅವಾಗ ಅರ್ಥ ಆಗಿರಲಿಲ್ಲ. ಅಮ್ಮ, ಈಗ ಎರಡೆರಡು ಪ್ರೊಫೆಷನ್ ಇಟ್ಕೊಂಡಿದ್ದಾರೆ ವಿಜಿ. ನನ್ನ ಹತ್ರದಿಂದ ನೋಡಿದ್ದೀನಿ. ಒಂದು ಅದ್ಭುತವಾಗಿ ಅವರು ಸಿನಿಮಾನು ಅರ್ಥ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲೂ ಅವರು ನನ್ನ ಲೆಕ್ಕದಲ್ಲಿ ಅವರು ಇಂಜಿನಿಯರ್ ಅಂತ, ವಾಟ್ ಜಸ್ಟ್ ಎ ಮೆಕ್ಯಾನಿಕ್, ಅವರು ಒಳ್ಳೆ ಇಂಜಿನಿಯರ್ ಅಂತಲೇ ಹೇಳ್ತೀವಿ. ಇದು ನಿಮ್ಮ ಪ್ರಕಾರವಾಗಿ ಅವ್ರು ತೊಗೊಂಡಿರುವಂಥ ಒಂದು ಸೆಟ್ ಸರಿಯಾ? ಖಂಡಿತ ಹೌದು. ಅವನಿಗೆ ಮೊದಲಿಂದನೂ ಆಟೋಮೊಬೈಲ್ ಅಂದರೆ ಭಾಳನೇ ಇಷ್ಟ. ಅವನಿಗೆ ಪ್ರಾಕ್ಟಿಕಲ್ ವರ್ಕ್ ಅನ್ನೋದಂದರೆ ಅವನಿಗೆ ಪಂಚಪ್ರಾಣ. ಅವನಿಗೆ ಯಾವುದೇ ರೀತಿ ಊಟ ತಿಂಡಿ ಏನೂ ಬೇಕಿಲ್ಲ. ಆ ಥರ ಒಂದು ವರ್ಕ್ ಮೇಲೆ ಅವನು ಕೂತ್ಕೊಂಡು ಬಿಟ್ಟಿದ್ದ ಅಂದರೆ ನಾವೇ ಹೋಗಿ ಕರಿಬೇಕು ಅವನ್ನ. ಬಾಪ ತಿಂಡಿ ಟೈಮ್ ಆಗಿದೆ, ಊಟದ ಟೈಮ್ ಆಗಿದೆ, ಮಲ್ಕೋ, ನಾಳೆ ಬೆಳಗ್ಗೆ ಮಾಡ್ಕೊಳ್ಳುವಂತೆ ಅಂತ ಅಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗ್ತಾ ಇದ್ದ ಅವರು.
ಸೊ ಅದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇವು ಆಟೋಮೊಬೈಲ್ ಫೀಲ್ಡ್ಗೆ ಹೋಗ್ತೀನಿ ಅಂದಾಗ ಯಾಕಪ್ಪ ಬೇಕು ನಿನಗೆ ಈ ಫೀಲ್ಡು, ಬರುತ್ತಾ ನಿನಗೆ ಬೇರೆ ಏನಾರ ಸಬ್ಜೆಕ್ಟ್ ತೊಗೋಬೋದಲ್ಲ ಅಂತ ಅಂದಿರೋದು ಉಂಟು. ಸೊ ಯಾಕೆ ಹೇಗೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು ಟೈಮಲ್ಲಿ ಅವ್ನು ಚಿಕ್ಕವನಾಗಿರ್ಬೇಕಾದ್ರೆ ಪ್ರತಿಯೊಂದಕ್ಕೂ ಭಯ ಪಡ್ತಾ ಇದ್ದ. ಇವನು 3 ಚಕ್ರದ ಸೈಕಲ್ ಹೊಡಿಯೋಕ್ಕೆ ಸಹಿತ ಭಯ ಪಡ್ತಾ ಇದ್ದ ಅವನು. ಒಂದು ಟೈಮಲ್ಲಿ ಭಾಳ ನಾನು ಅವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿತ್ತು ನನಗೆ. ಯಾಕೆ ಹೇಳ್ತೀನಿ ಅಂತಂದರೆ, 1-2 ವಿಷಯ ಇಲ್ಲಿ ಹೇಳ್ತೀನಿ. ಅವನು ಚಿಕ್ಕ ಮಗು ಇರಬೇಕಾದ್ರೆ ನಡಿಗೆ ಬರ್ತಾ ಇತ್ತು, ನಡೀತಾ ಇರಲಿಲ್ಲ. ಎಲ್ಲಿ ಬಿದ್ದೋಗ್ತೀನೋ ನಾನು ಅಂತ. ಮಾತು ಬರ್ತಾಯಿತ್ತು, ಮಾತಾಡ್ತಾ ಇರಲಿಲ್ಲ. ನಾನು ಇದನ್ನೆಲ್ಲ ಅಕ್ಕಪಕ್ಕದವ್ರ ಹತ್ರ ನಾನು ಕೆಲವೊಂದು ಹೇಳ್ಕೊಳ್ತಾ ಇದ್ದೆ, ಯಾಕೋ ಮಗು ಈ ಥರ ಮಾಡುತ್ತೆ, ನಡಿಗೆ ಬರುತ್ತೆ ಅದಕ್ಕೆ, ಆದರೂ ನಡೆಯೋದಿಲ್ಲ ಅಮ್ಮ, ನಂಗೆ ಭಯ ಅಂತೆಲ್ಲ ಹೇಳೋನು. ಸೊ ಆಮೇಲೆ ಒಂದಿನ ಹೀಗೆ ಎಲ್ಲಕ್ಕೂ ವಟಾರದಲ್ಲಿ ಈ ಥರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಮಗು ಏನು ಮಾಡಿದ್ರು ನಡೆಯೋದಿಲ್ವಲ್ಲ ಹಾಗೆ ಅಂತ ಅಂದ್ಬಿಟ್ಟು, ಇಲ್ಲಮ್ಮ ಸಮಾಧಾನ ಮಾಡ್ಕೊಮ್ಮ ಶೈಲಾ, ಕೆಲವು ಮಕ್ಕಳು ನಿಧಾನ ಹಾಗೆ ಅಂತ. ಸೊ ಆ ಸ್ಪಾಟಲ್ಲಿ ಮಾತಾಡ್ತಾ ಕೂತಿದ್ದೀವಿ. ಪಕ್ಕದಲ್ಲಿ ಯಾವುದೋ ಒಂದು ಹಿಂದೆಗಡೆ ಬೀದಿನಲ್ಲಿ ಒಂದು ದೇವಿ ಜಾತ್ರೆನೋ ಏನೋ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಕೊಂಡಗಳು ಎಲ್ಲ ಹಾಕೋದು ಅಂತ ಸಾರ್ಕೊಂಡು ಹೋಗ್ತಾಯಿದ್ರು. ಸರ್, ನೀವು ನಂಬ್ತಿರೋ ಇಲ್ವೋ, ಅಷ್ಟು ದುಃಖದಲ್ಲಿ ನಾನು ಆ ಕ್ಷಣ ಮಾತಾಡಿದ್ದೀನಿ. ನನ್ನ ತೊಡೆ ಮೇಲೆ ಕೂತಿದ್ದವನು ಕ್ಲೀನಾಗಿ ನಡ್ಕೊಂಡು ಹೋಗ್ಬಿಟ್ಟ. ಆವಾಗ ನನಗನ್ನಿಸ್ತು, ಎಲ್ಲರೂ ಆಶ್ಚರ್ಯ ಪಡ್ತಾಯಿದ್ವಿ, ಎಲ್ಲ ಚಪ್ಪಾಳೆ ತಟ್ಟಿದ್ರು, ನಿಮ್ಮ ಮಗ ನಡೆಯಲ್ಲ ಅಂತಿದ್ರಿ, ನೋಡಿ ಎಷ್ಟು ಚೆನ್ನಾಗಿ ನಡೆದಿದ್ದಾನೆ. ಅದೇ ಥರದಲ್ಲಿ ಕೆಲವೊಂದು ಮನಸ್ಸೊಳಗಡೆನೇ ಹುದುಕೊಂಡಿದೆ ಅವನಿಗೆ. ಟ್ಯಾಲೆಂಟ್ ಅನ್ನೋದು ಆಗಿರ್ಬೋದು, ಬೇರೆ ಒಂದು ವಿಷಯಗಳಾಗಿರ್ಬೋದು, ಯಾವುದನ್ನು ಅವನು ಎಕ್ಸಿಕ್ಯೂಟ್ ಮಾಡ್ಕೋತಾ ಇರಲಿಲ್ಲ. ಹಾಗಾಗಿ ನಮಗೆ ಇವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ಸೊ ಆಮೇಲೆ ಆಟೋಮೊಬೈಲ್ ತಗೊಂಡಾಗ, ಸೊ ಇದರಲ್ಲಿ ಕಾಲೇಜಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದಾಗ ಆಗಿರ್ಬೋದು, ಹೈಸ್ಕೂಲಿಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಕೆಲವೊಂದು ಎಕ್ಸಿಬಿಷನ್ಸ್ ಎಲ್ಲ ಮಾಡೋರು, ಸೈನ್ಸ್ ಎಕ್ಸಿಬಿಷನ್ಸ್ ಎಲ್ಲ ಮಾಡೋರು. ಅದರಲ್ಲಿ ಇನ್ವಾಲ್ವ್ ಆಗಿ ಇವನು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ಅಂದ್ಬಿಟ್ಟು ಒಂದು ಎಕ್ಸಿಬಿಷನಲ್ಲಿ ಇಟ್ಟಿದ್ರು. ಸೊ ಅದನ್ನು ಇವನು ಮಾಡಿದ್ದ. ನಾವು ನಿಜವಾಗ್ಲೂ ಇವ್ನು ಏನು ಮಾಡ್ತಾನೆ ಹಾಗೆ ಅಂತ ಅಂದ್ಕೊಂಡು, ಸೊ ಅದರಲ್ಲಿ ಅವರೆಲ್ಲ ಕೇಳ್ತಾಯಿದ್ರು, ಏನು ಮಾಡಿದ್ಯಾ ಹೈಡ್ರೋ ಎಲೆಕ್ಟ್ರಿಕ್ ಪವರು ಅಂದರೆ, ಅದರಲ್ಲಿ ಹೆಂಗೆ ಪವರ್ ಇದಾಗತ್ತೆ ಹಾಗೆ ಅಂತ ಕೇಳಿದಾಗ ಅವರು ಇವನು ಅದನ್ನು ಮಾಡಿ ತೋರಿಸ್ದ. 2 ವೈರನ್ನ ಇಟ್ಬಿಟ್ಟು ಮೇಡಮ್ಗಳಿಗೆ ಶಾಕ್ ಹೊಡಿಸ್ದ. ಒಂದು ಆಟದ ಥರನೂ ತೊಗೊಂಡ, ಅದನ್ನು ವಿದ್ಯೆನ ಅದನ್ನು ಎಜುಕೇಷನ್ ಅನ್ನೋ ಥರದಲ್ಲೂ ತೊಗೊಂಡ. ಆವಾಗ ಭಾಳನೇ ತುಂಬ ಖುಷಿಯಾಗ್ತಾಯಿತ್ತು ನಮಗೆ. ಇನ್ನು ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ತಾನಲ್ಲ, ಆದರೂ ಏನೊಂದು ಹೇಳ್ಕೊಳ್ಳೋದಿಲ್ವಲ್ಲ ಇವನು. ಸೊ ಓಕೆ, ಅವನ ದಾರಿಯಲ್ಲಿ ಅವ್ನು ಹೋಗಲಿ. ಈ ಆಟೋಮೊಬೈಲ್ ಅನ್ನೋದು ಅವ್ನಿಗೆ ಅದು ಇಷ್ಟ ಆಗತ್ತೆ ಅಂದರೆ ಅದನ್ನೇ ಮಾಡಲಿ. ಏಕೆಂದರೆ ಒಂದು ಟೈಮಲ್ಲಿ ಅವನು 3 ಚಕ್ರದ ಸೈಕಲ್ ಹೊಡಿಯೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಭಯ ಆಗುತ್ತೆ, ಬಿದ್ದೋಗ್ತೀನಿ ನಾನು ಅಂತಿದ್ದವನು. ಇವತ್ತು ಅಂಬಾಸೆಡರ್ ಏನು, ಜೀಪ್ ಏನು, ಬೆಟ್ಟದ ಮೇಲೆಲ್ಲ ಹತ್ತಿಸ್ತಾನೆ ಕಾರನ್ನು. ನನಗೆ ಸರಿಸಾಟಿ ಯಾರು ಅನ್ನೋ ರೀತಿಲಿ ನಡ್ಕೊಂಡು ಹೋಗ್ತಾನೆ ಕೆಲವೊಂದು ವಿಷಯದಲ್ಲಿ. ಅದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಅವನು ಭಯಪಟ್ಟೆ, ಯಾಕೆ ನಿಂತ್ಕೊಂಡು ನಡೆಯೋಕ್ಕೆ ಅವ್ನು ಭಯಪಡ್ತಿದ್ದ. ಅವತ್ತು ಹೀಗೀಗೆ ನಡೆಯಪ್ಪ ಅಂತ ಪಕ್ಕದಲ್ಲಿ ಟೇಬಲ್ಲು ಚೇರು ಎಲ್ಲ ಇಟ್ಬಿಟ್ಟು ಹೀಗೆ ಮೂವ್ ಮಾಡು ಅಂತ ಹೇಳ್ಕೊಡ್ತಾಯಿದ್ದೆ. ಆ ರೀತಿ ನಡಿಗೆನ ನಾನು ಕಲಿಸ್ದೆ. ಆದರೆ ಅವನು ಒಂದು ವಿದ್ಯೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಫಿಲಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ವಿಜಯದ ಹಾದಿಯಲ್ಲಿ ನಡೀತಾ ಇದ್ದಾನೆ ಅಂತ ಅನ್ಕೋತೀನಿ ನಾನು. ಆಮೇಲೆ ನಿಮ್ಮ ಒಂದು ವಿಶ್ವಾಸ ಎಂದು ಕಾಣಿಸ್ತಾ ಇದೆ, ಹಾಗೆ ನಿಮ್ಮ ಯಜಮಾನ್ರದ್ದು ಅವರ ಒಂದು ಅಭಿಪ್ರಾಯ ನಿಮ್ಮ ಮಗನ ಬಗ್ಗೆ 1-2 ಮಾತು ತೋರಿಸ್ಕೊಡು. ನಮ್ಮ ಮನೆಯವ್ರಿಗೆ ಸ್ಟಾರ್ಟಿಂಗಲ್ಲಿ ಫಿಲಮು ಅಂದರೆ ಸ್ವಲ್ಪ ಬೇಜಾರಿತ್ತು ಅವರಿಗೆ. ಯಾಕೆ ಆ್ಯಕ್ಚುಲಿ ಅವರು ಒಂದು ರೀತಿಲಿ ಆರ್ಟಿಸ್ಟು, ಡಬಲ್ ವಾಯ್ಸಲ್ಲೇ ಹಾಡು ಹೇಳ್ತಾಯಿದ್ರು. ಅವರು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡೋದು ಮಾಡೋದು ಎಲ್ಲ ತುಂಬ ಚೆನ್ನಾಗಿತ್ತು ಅವರದ್ದಲ್ಲಿ. ಸೊ ಅಲ್ಲಿರೋ ಒಂದು ಟ್ಯಾಲೆಂಟು ಇವನಿಗೂ ಬಂದಿದೆ. ಸೊ ಅವರು ಯಾಕೆ ಬೇಕು ಇದು ಆಟೋಮೊಬೈಲು ಹೀಗೆ ಅಂತ ಫಸ್ಟು. ಆಮೇಲೆ ಇಲ್ಲ, ನಾನು ಅದರಲ್ಲೇ ಹೋಗ್ತೀನಿ, ನನಗೆ ಈ ಥಿಯರಿ ವರ್ಕ್ ಬೇಡ ಕಣಪ್ಪ, ನನಗೆ ಪ್ರಾಕ್ಟಿಕಲ್ ಹಾಕಿ ಹೋಗ್ತೀನಿ ನಾನು. ಸರಿ ಆಯ್ತಪ್ಪ, ನೀ ಹೋಗು ಅಂತ ಹೇಳಿದ್ರು. ಅದೆಲ್ಲ ಮುಗಿಸ್ಕೊಂಡ. ಆಮೇಲೆ ಒಂದು ಟೈಮಲ್ಲಿ ಬಂದಾಗ ಕೆಲವೊಂದು ಕಡೆ ಎಲ್ಲನೂ ಕೆಲಸನೂ ಮಾಡ್ದ. ರಾಯಲ್ ಎನ್ಫೀಲ್ಡ್ ಅನ್ನೋ ಕಡೆ ಸಂಬಂಧಪಟ್ಟಂಗೆಲ್ಲ ವರ್ಕ್ ಮಾಡ್ದ, ಟ್ರೈನಿಂಗ್ ಎಲ್ಲ ತೊಗೊಂಡ ಅದರಲ್ಲಿ. ಆಮೇಲಿಂದ ಬಂದು TVS ಫ್ಯಾಕ್ಟ್ರಿಗಳಲ್ಲಿ ಇದರಲ್ಲಿ ಎಲ್ಲ ಹೋಗಿ ಅವನಿಗೆ ಏನೇನು ಬೇಕು ಆಟೋಮೊಬೈಲ್ ಫೀಲ್ಡಲ್ಲಿ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಅದನ್ನು ಕಂಡುಕೊಂಡ, ಸರ್ಟಿಫಿಕೇಟ್ಗಳನ್ನೆಲ್ಲ ತೊಗೊಂಡ ಅವನು. ಸೊ ಅದು ಹೇಗೋ ಒಂದು ಮೂಮೆಂಟಲ್ಲಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಾಗ ಅಣ್ಣ ತಮ್ಮ ಇಬ್ಬರು ಒಂದೇ ರೂಮಲ್ಲಿ ಇದ್ದರು. ಸೊ ಆವಾಗ ಒಂದು ಫಿಲಮ್ ಫೀಲ್ಡಲ್ಲಿ ನಾನು ಏನಾರೋ ಒಂದು ಮಾಡಬೇಕು, ಹೀಗೆ ಕತೆಗಳೆಲ್ಲ ಬರೆದಿಟ್ಕೊಂಡಿದ್ದೀನಿ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ. ನಾವು ಆ ಮೂಮೆಂಟಲ್ಲಿ ನಾವು ಮಗು ಮಾತಾಡುತ್ತೆ ಅಂತ ಅನ್ಕೋತಿದ್ವಿ ಹೊರತು ಇಷ್ಟರ ಮಟ್ಟಿಗೆ ಅವನಲ್ಲಿ ಕಲೆ ಇದೆ ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಸೊ ಅಣ್ಣ ತಮ್ಮಂದ್ರೆ ಇಬ್ಬರು ಹಾಗೆ ಮಾಡ್ತಾಯಿದ್ರು. ಸೊ ಆಮೇಲೆ ನೋಡಿದ್ರೆ ಒಂದು ಫೈನ್ ಡೇ
ಟಿ ವಿ ಸೀರಿಯಲ್ನಲ್ಲಿ ಟಿ ವಿ ಯಾರು TN ಸೀತಾರಾಮ್ ಸರ್ ಇದ್ದಾರಲ್ಲ, ಸೊ ಅವರಿಗೆ ಅಸೋಸಿಯೇಟ್ ಆಗಿ ಮಹಾಪರ್ವ ಅನ್ನೋ ಒಂದು ಸೀರಿಯಲಲ್ಲಿ ವರ್ಕ್ ಮಾಡ್ದ. ಸೊ ವರ್ಕ್ ಮಾಡ್ತಿದ್ದಾಗ ನೈಟು ರಾತ್ರಿ 1 ಗಂಟೆ 2 ಗಂಟೆ ಈ ಥರ ಎಲ್ಲ ಆಗೋದು ಮನೆಗೆ ಬರೋದು. ನಾನಾಗಲಿ ಅವ್ರ ತಂದೆಯವರಾಗಲಿ ಕಾಯ್ತಾ ಇರ್ತಾಯಿದ್ವು, ಏನಿದು ಈ ಮಗು ರಾತ್ರಿ ಬೆಂಗಳೂರಲ್ಲಿ ಯಾರು ನಡುರಾತ್ರಿನಲ್ಲಿ ಹಿಂಗೆ ಮನೆಗೆ ಬರ್ತಾನಲ್ಲ ಅಂತ ಭಾಳನೇ ಬೇಜಾರಾಗ್ತಿದ್ವು. ವಿಜಯ್, ನೀನು ಆಟೋಮೊಬೈಲು ಅಂತ ಇಷ್ಟಪಟ್ಟೆ, ಆದರೆ ಇವತ್ತು ಈ ಫೀಲ್ಡಿಗೆ ಹೋಗ್ತಾ ಇದೆಯಾ, ಯಾವ ಕಡೆಗೂ ಮಾಡಬೇಕು ಅಂತಲೇ ನಿನಗೆ ಗೊತ್ತಾಗ್ತಾ ಇಲ್ವಾ, ಈ ದಿನಕ್ರಮೇಣ ಏಜ್ ಆಗ್ತಾ ಇರುತ್ತಪ್ಪ ಹಾಗೆ ಅಂತ ಎಲ್ಲ ಹೇಳಿದ್ರು. ನಾನು ಅವರು ಎಲ್ಲ ಹೇಳೋದು, ಇಲ್ಲ ಅಮ್ಮ ನಾನು ಬದುಕ್ತೀನಿ, ಒಂದು ಸ್ವಲ್ಪ ದಿನ ಇದರಲ್ಲಿ ಮೂವ್ ಮಾಡ್ತೀನಿ, ನನಗೆ ಇದರಲ್ಲಿ ಕೈ ಹಿಡಿಲಿಲ್ಲ ಅಂದರೆ ನನ್ನ ಎಜುಕೇಷನ್ ನನಗಿದೆ, ನಾನು ಆಟೋಮೊಬೈಲ್ನಲ್ಲಿ ನಾನು ಮುಂದುವರಿತೀನಿ, ನೀವು ಭಯಪಡೋ ಅಗತ್ಯ ಇಲ್ಲ ಅನ್ನೋ ಒಂದು ಭರವಸೆನ ಅವನು ಕೊಟ್ಟ. ಸೊ ಅದೇ ರೀತಿ ಮಾಡ್ತಾಯಿದ್ದ. ಹಾಗೆ ಮುಂದುವರ್ಕೊಂಡು ಬಂದಾಗ ಸೊ ಇಲ್ಲಿ ಕೆಲವಾರು ವರ್ಷಗಳು ಅಲ್ಲಿಂದ ಬಂದ ಮನೇಲಿರಬೇಕಾದ್ರೆ ಕೆಲವೊಂದು ಮಾಡ್ತಾರೆ ಅನ್ನೋದು ಒಂದು ಫಿಲಮನ್ನು ಮಾಡ್ತೀವಿ ಅನ್ನೋ ಥರ ಕಾಯಿತು. ಆ ಮೂಮೆಂಟಲ್ಲಿ ಅವನು ಬಹಳನೇ ತಾಳ್ಮೆಯಿಂದ ಕಾದ. ಆ ವ್ಯಕ್ತಿಗಳು ಏನು ಮಾಡಿದ್ರು, ಅದಕ್ಕೂ ಮುಂಚೆ ಒಂದಷ್ಟು ಕಿರು ಫಿಲಮ್ಗಳನ್ನ, ಶಾರ್ಟ್ ಮೂವೀಸ್ಗಳನ್ನೆಲ್ಲ ಮಾಡ್ದ. ಸೊ ಐಸ್ TV ಕಂಟೆಸ್ಟೆಂಟ್ ಆಗಿರಲಿ, ಶಾರ್ಟ್ ಮೂವಿನಲ್ಲಿ ಅವನು ನಾಮಿನೇಟ್ ಆಗಿ ಸೆಲೆಕ್ಟ್ ಆದ ಅವನು ಅವಾಗ. ಸೊ ಅದರಲ್ಲಿ ದೊರೆ ಭಗವಾನ್ ಕಡೆಯಿಂದ ಅವನಿಗೆ ಒಂದು ಪ್ರಶಸ್ತಿನೂ ಸಿಕ್ತು. ಸೊ ಅದಾದ ನಂತರ ಒಂದು ಅವಲೋಕನ ಅಂತ ಒಂದು ಮಾಡ್ದ. ಸೊ ಅದನ್ನು ಕೂಡ ಬೇರೆ ಎಷ್ಟೋ ಕಡೆ ಅದನ್ನು ಏನು ಸ್ಕ್ರೀನಿಂಗ್ ಮಾಡಬೇಕು ಅಂದಾಗ ಕೆಲವು ಕಡೆ ಮಾಡ್ದ. ಮಧ್ಯದಲ್ಲಿ ಕೋವಿಡಿಂದಾಗಿ ಅದೆಲ್ಲ ಸ್ವಲ್ಪ ಹಾಗೆ ಹೆಲ್ಡಪ್ ಆಗೋಯ್ತು. ಸೊ ಅದ್ರ ರೀತಿಲಿ ಅವನಿಗೆ ಚೆನ್ನಾಗಿ ಅನುಭವಗಳಾಗಿದೆ. ಆ ಒಂದು ಕತೆಗಳನ್ನ ತಗೊಂಡು ಅದರಲ್ಲೂ ಒಂದು ತೆರೆಯೋ ಬಾಗಿಲನ್ನು ಅಂತ ಈ ಡೈವರ್ಸ್ ಇಶ್ಯೂ ಈಗಿನ ಕಾಲದಲ್ಲಿ ಆಗ್ತಾ ಇರೋದ್ರ ಬಗ್ಗೆ ಚೆನ್ನಾಗಿ ತಗೊಂಡು ಹೋಗಿದ್ದಾನೆ. ಅದನ್ನು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವನಿಗೆ ಅವಾರ್ಡ್ ಕೊಡೋವಾಗ ಎಲ್ಲ ಹೋಗಿದ್ವು. ಸೊ ನೋಡಿದ್ವು, ಎಲ್ಲರೂ ಅವನ ಬಗ್ಗೆ ಒಳ್ಳೆಯ ಮಾತಾಡಿದರು. ಸೊ ಆವಾಗ ನನಗೆ ಒಂದು ಮೂಲೆಯಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು, ಇವನೆಲ್ಲೋ ಗೆಲ್ತಾ ಇದ್ದಾನೆ. ಸೊ ಇಷ್ಟು ದಿನ ನಾವು ಭಯಪಟ್ಟಿದ್ದರಲ್ಲಿ ಅರ್ಥ ಇಲ್ಲ, ಓಕೆ ಅವನೊಂದು ಕಡೆಗೆ ನಿಲ್ತಾನೆ, ಅವನ ಬದುಕನ್ನು ಅವನು ಕಂಡ್ಕೋತಾನೆ. ಸೊ ಅವನ ಆಸೆ ಏನಿದೆ ಅನ್ನೋದು ಅವನೇ ನಡೆಸ್ಕೊಳ್ಳಿ ಅಂತ. ಇವನ್ ನನ್ನ ದೊಡ್ಡ ಮಗನೂ ಹೇಳ್ದ, ಅವನಿಗೂ ಇದ್ರ ಕಲೆನಲ್ಲಿ ಆಸೆ ಇತ್ತು. ಸೊ ಆದರೆ ಅವನ ಅವನಿಗೆ ಆಗಲಿಲ್ಲ, ಮುಂದುವರಿಯೋಕ್ಕಾಗಲಿಲ್ಲ. ಅವನು ಮೆಕ್ಯಾನಿಕಲ್ ಇಂಜಿನಿಯರು. ಇವತ್ತು ಅವನಿಗೊಂದು ಸಂಸಾರ, ಒಂದು ಗಂಡು ಒಂದು ಹೆಣ್ಮಗುವಿನ ತಂದೆ ಅವನು. ನಾನಿದ್ದೀನಿ, ನಾನು ನೋಡ್ಕೊತೀನಿ, ಅವನ ಕಲೆನಲ್ಲಿ ಮುಂದುವರಿಲಿ ಬಿಡು, ಆಯಿತಾ, ನನಗಾಗಲಿಲ್ಲ, ಅವನಾರ ಮಾಡಲಿ, ನಾವು ಎನ್ಕರೇಜ್ ಮಾಡೋಣ ಅನ್ನೋ ಒಂದು ಮಾತನ್ನು ಕೂಡ ಅವನು ಹೇಳ್ದ. ಅದಾದ ನಂತರ ಹೀಗೆ ಅದೆಲ್ಲ ಮುಗಿಸ್ಕೊಂಡು ಬಂದ. ಒಂದಾಗತ್ಲು ಒಂದು ಶಾರ್ಟ್ ಮೂವೀಸ್ ಮಾಡ್ತಾ ಹೋದ, ಒಳ್ಳೊಳ್ಳೆ ಹೆಸರುಗಳನ್ನ ತಗೊಳ್ತಾ ಹೋದ. ಎಲ್ಲ ಕಡೆ ಒಂದು ಐಡೆಂಟಿಫಿಕೇಷನ್ ಬಂತು ಅವನಿಗೆ. ಸೊ ಆಮೇಲೆ ಒಂದು ಫಿಲಮ್ ಮಾಡಬೇಕು ಅಂತ ಬಂದಾಗ ಒಂದು ವ್ಯಕ್ತಿಗಳು ಅವನಿಗೆ ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಹೇಳಿ ಸ್ವಲ್ಪ ವರ್ಷಾನುಗಟ್ಟಲೆ ಕಾಯಿಸಿದ್ರು ಅವನ್ನ. ತುಂಬ ತಾಳ್ಮೆ ತಗೊಂಡು ಕಾದ. ಸೊ ಆ ಮೂಮೆಂಟು ನನಗೆ ತಡ್ಕೊಳಕ್ಕಾಗಲಿಲ್ಲ. ಇದು ದುಡಿಯೋ ವಯಸ್ಸು, ಇದು ಈಗ ಬಿಟ್ಟರೆ ಇನ್ನು ಹೇಗೆ, ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ದಾಗ ಆಗ್ಬಿಡುತ್ತೆ. ನಾಳೆ ಏಜ್ ಆಗ್ತಾ ಇವನಿಗೆ ಓದಿರೋದು ಕೂಡ ಉಪಯೋಗಕ್ಕೆ ಬರದೇ ಹೋಗ್ಬೋದು ಅವನಿಗೆ. ಸೊ ಏನು ಮಾಡ್ಬೋದು ಇವನಿಗೆ? ನಾನು ಬೈದಿರೋದು ಉಂಟು, ಕಣ್ಣಲ್ಲಿ ನೀರು ಹಾಕ್ಕೊಂಡಿರೋದು ಉಂಟು, ಜಗಳ ಮಾಡಿರೋದು ಉಂಟು. ಸೊ ಹಾಗೆ ಆಮೇಲೆ ಎಲ್ಲ ಇರಬೇಕಾದ್ರೆ ಅವ್ರ ತಂದೆನೂ ಆಮೇಲೆ ಒಂದು ದಿನ ನನ್ನ ಕರೆದು ಹೇಳಿದ್ರು, ನೋಡು, ನಿನ್ನ ತಾಯಿಯಾಗಿ ನಾನು ನಿನ್ನ ಅರ್ಥ ಮಾಡ್ಕೋತೀನಿ, ನಿನ್ನ ನೋವು ಏನು ಅನ್ನೋದು ನನಗೆ ಗೊತ್ತು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ನನ್ನ ಮನೇಲಿರೋ 2 ಗಂಡು ಮಕ್ಕಳು ಚಿನ್ನದಂಥ ಮಕ್ಕಳು. ನೋಡು, ನಿನ್ನ ಮಗ ಯಾವುದೇ ಒಂದು ಕೆಲಸ ಇಲ್ಲದೆ ಹೋದರೂ ಯಾವುದೋ ಒಂದು ಟೈಮಿಗೆ ನೀನು ಕರೆದಾಗ ಬಂದು ಊಟ ಮಾಡ್ತಾನೆ, ತಿಂಡಿ ತಿಂತಾನೆ, ಅದರ್ವೈಸ್ ಮಲಗಿ ಕಾಲ ಕಳೀತಾನೆ, ಕತೆ ಬುಕ್ ಓದ್ತಾ ಕೂತ್ಕೋತಾನೆ, ಸ್ಕ್ರಿಪ್ಟ್ ಬರೀತಾ ಕೂತ್ಕೋತಾನೆ. ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಗೆ ಅವನು ಒಳಗಾಗಲಿಲ್ಲ, ಒಂದು ಚಟ ಅಂತ ಅನ್ನೋದು ಬರಲಿಲ್ಲ. ನೋಡು, ಅವ್ನ ಮನೆಯಲ್ಲಿದ್ದರೆ ರೂಮಲ್ಲಿ ಮಲಗ್ತಾನೆಯೇ ಹೊರತು ಎಲ್ಲೋ ಹೋಗಿ ಆಚೆ ಹೋಗಿ ಸುತ್ತುತ್ತೀನಿ, ಮಾಡ್ತೀನಿ, ಆ ಸರ್ಕಲ್ಲು ಈ ಸರ್ಕಲ್ಲು ಅಂತ ನೋಡಲಿಲ್ಲ. ನನ್ನ ಫ್ರೆಂಡ್ ಸರ್ಕಲಲ್ಲೇ ಕೆಲವರು ಅವ್ರ ತಂದೆ ತಾಯಿದ್ರು ಮಕ್ಕಳ ಬಗ್ಗೆ ಒಳ್ಳೆಯದನ್ನು ಹೇಳ್ಕೊತಾರೆ, ಕೆಟ್ಟದನ್ನು ಹೇಳ್ಕೊಳ್ತಾ ಇರ್ತಾರೆ, ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಆದರೆ ನೀನು ಆ ಥರ ಬೇಜಾರು ಮಾಡ್ಕೋಬೇಡ. ನಾನು ಆ ವಯಸ್ಸು ದಾಟಿ ಬಂದಿರೋನೆ. ಆದರೆ ಆ ವಿಷಯದಲ್ಲಿ ನಿನ್ನ ಮಗ ನಿಜವಾಗ್ಲೂ ಚಿನ್ನದಂಥ ಮಗ ಅವನು. ನೀನು ಬೇಜಾರು ಮಾಡ್ಕೋಬೇಡ, ಅವನು ಬದುಕ್ತಾನೆ, ಅವನು ಬಿಟ್ಬಿಡು ಅವನ್ನ, ನೀನು ದುಃಖ ಪಡಬೇಡ. ಇನ್ನು ಮುಂದೆ ಅವ್ನಿಗೆ ಹೇಗಾರ ಆಗಲಿ, ಅವ್ನು ಈ ಫೀಲ್ಡ್ಗೆ ಒತ್ತು, ಕಲೆ ಅನ್ನೋದು ಸ್ವಲ್ಪ ದಿನದ ಮಾತ್ರ ಇರುತ್ತೆ. ಆಮೇಲೆ ಏನಿದ್ರು ನಾವು ಕಲ್ತು ವಿದ್ಯೆನೇ ನಮಗೆ ಅನ್ನ ಕೊಡೋದು, ಅವನು ಅದರಲ್ಲೇ ಮುಂದುವರಿತಾನೆ ಅಂತ ಹೇಳಿ ಅವತ್ತು ನನಗೆ ಸಮಾಧಾನ ಮಾಡಿದ್ರು. ಆವತ್ತು ಎಷ್ಟೋ ಒಂದು ರೀತಿಲಿ ಮನಸ್ಸಿಗೆ ಭಾರ ಕಳೀತು ಅಂತ ಅವತ್ತು ನನಗೆ ಅನ್ನಿಸ್ತು. ಅಮ್ಮ, ಇನ್ನು ಲಾಸ್ಟ್ ಪ್ರಶ್ನೆ ನಂದು. ಇವತ್ತು ವ್ಯಕ್ತಿತ್ವದ ಬಗ್ಗೆ ಮಾತಾಡಿದಾಗ ಎಷ್ಟರಷ್ಟು ನಾರ್ಮಲಿ ತುಂಬ ಕನ್ಫ್ಯೂಷನ್ ಇದೆ.
ಪಾಪ ಅವರಿಗೆ ಮೊಬೈಲ್ ಫೋನಿಂದ ಹಲ್ವಾ ಸೋಷಿಯಲ್ ಮೀಡಿಯಾದ ಡಿಸ್ಟ್ರಾಕ್ಷನ್ಸು ಏನೇನೋ ತೊಂದರೆ ಆಗೋಗಿದೆ. ನನಗೆ ವಿಜಯ್ ಅವ್ರನ್ನ ಭೇಟಿಯಾಗಿ ಮಾತಾಡಿ ಅವ್ರ ಜೊತೆ ಈಗ ಒಂದು ಈ ವ್ಯವಸ್ಥೆಗೆ ನಾನು ಒಳಗೆ ಬರಬೇಕು ಅಂತ ಮುಂಚೆ ನಾನು ಆಲೋಚನೆ ಮಾಡ್ತೀನಿ ನನಗೆ ಅವ್ರ ಸರಳತೆ ಬಗ್ಗೆ ನನಗೆ ತುಂಬ ಒಂದು ಅಭಿಮಾನ ಆಗೋದು. ಇದು ಹಾಗೇ ಬಂದ್ಬಿಡೋಣ, ಅದು ಯು ಶುಡ್ ಗೋ ವೆರಿ ಕಮ್ ಫ್ರಮ್ ಅಂತ ಒಂದು ಲೈನ್ ಇದೆ, ಆ ಥರ ಗೊತ್ತಾಗುತ್ತೆ ನಮಗೆ ಆ ಮಂತ್ರದಿಂದ ಬಂದಿರೋದು ಅಂತ. ಆ ಸರಳತೆ ಬಗ್ಗೆ ಒಂದು ಸ್ವಲ್ಪ ನನಗೆ ತಿಳಿಸ್ಕೊಡೋಕೆ ಚೆನ್ನಾಗಿ. ಸರಳತೆ ಅನ್ನೋದಾದರೆ ಬೇಸಿಕಲಿ ಅವ್ರ ತಂದೆಯೇ ತುಂಬ ಸರಳವಾದ ವ್ಯಕ್ತಿತ್ವ. ಸೊ ಅದು ಇವನಿಗೂ ಬಂದಿದೆ, ಇವನಿಗೆ ಆಗಿರ್ಬೋದು, ನನ್ನ ದೊಡ್ಡ ಮಗನಿಗೂ ಆಗಿರ್ಬೋದು, ಇಬ್ಬರಲ್ಲೂ ಭಾಳ ಸರಳತೆಯೇ ಇದೆ. ಇದೇ ಬೇಕು ಅದೇ ಬೇಕು ಅನ್ನೋ ಥರಕ್ಕೆ ಯಾವತ್ತೂ ನಮ್ಮನ್ನು ಫೋರ್ಸ್ ಮಾಡಿದಂಥ ಮಕ್ಕಳೇ ಅಲ್ಲ ಅವರು. ಇವನ್ ಹೈಸ್ಕೂಲ್ ಡೇಸಲ್ಲಿ ಕೆಲವೊಂದು ಸ್ಟೇಜ್ ಪ್ರೋಗ್ರಾಮ್ಗಳು ಕೊಡಬೇಕು ಅಂದಾಗ ಆ ಒಂದು ಮೂಮೆಂಟಲ್ಲಿ ಸ್ವಲ್ಪ ಆರ್ಥಿಕವಾಗಿ ನಮಗೆ ಕೆಲವೊಂದು ಹೊಡೆತ ಬಿದ್ದಿತ್ತು. ಸೊ ಆ ಟೈಮಲ್ಲಿ ಇದು ಬೇಕು ಅದು ಬೇಕು ಅಂತಂದಾಗ ತಂದೆಯವರು ಇಲ್ಲಪ್ಪ ನನ್ನ ಕೈಲಿ ಈಗ ಮಾಡೋ ಶಕ್ತಿ ಇಲ್ಲ ಹಾಗೆ ಅಂತ ಅಂದಾಗ ಸರಿ ಓಕೆ ಆಯಿತು ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ಫ್ರೆಂಡ್ಸ್ಗಳ ಜೊತೆ ಸಹಕಾರ ತೊಗೊಂಡು ಅವನು ಕೆಲವೊಂದು ಸ್ಟೇಜ್ ಪ್ರೋಗ್ರಾಮ್ಗಳನ್ನೆಲ್ಲ ಕೊಟ್ಕೊಂಡು ಅದರಲ್ಲಿ ವಿನ್ ಆಗಿದ್ದಾನೆ. ಸೊ ಅದೊಂದು ಸರಳತೆ ಅವನಲ್ಲಿ. ಜೊತೆಗೆ ಇನ್ನೊಂದು ಏನಂದರೆ ಯಾರೇ ಆದರೂ ಕಷ್ಟದಲ್ಲಿ ಇದ್ರೂ ತನ್ನ ಕಷ್ಟ ಏನಿದ್ರೂ ಮರೆತು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾನೆ. ಅದು ಕೆಲವರು ವಿಷಯದಲ್ಲಿ ನಮಗೂ ಗೊತ್ತಿರಲಿಲ್ಲ, ಅದು ದುಡ್ಡಿನ ಸಹಾಯನೇ ಆಗಿರ್ಬೋದು, ಅವನ ಕೈಲೇ ಇರ್ತಾ ಇರಲಿಲ್ಲ, ಆದರೆ ಅವನು ಸಹಾಯ ಮಾಡಿದ್ದಾನೆ. ಇವತ್ತು ಕೆಲವಷ್ಟು ಜನ ಫ್ರೆಂಡ್ಸ್ಗಳು ವಿಜಯ್ ಅಂತ ಬರ್ತಾರೆ, ತುಂಬ ಒಂದು ರೀತಿಲಿ ಆಟೋಮೊಬೈಲ್ ಫೀಲ್ಡಿಂದಾಗಿರ್ಬೋದು ರೆಪ್ಯುಟೇಷನ್ ತಂದ್ಕೊಂಡಿದ್ದಾನೆ. ಅದ್ರ ಜೊತೆಗೆ ವಿಜಯ್ ಆದರೆ ಎಲ್ಲದಕ್ಕೂ ಕೈ ಜೋಡಿಸ್ತಾನಪ್ಪ ಅನ್ನೋ ಒಂದು ವ್ಯಕ್ತಿತ್ವನ ಅವನು ಬೆಳೆಸ್ಕೊಂಡಿದ್ದಾನೆ ಸರ್. ಆ ವಿಷಯದಲ್ಲಿ ನನಗೆ ಭಾಳ ಖುಷಿ ಇದೆ ಅವನು. ಈಗ ಸಿನಿಮಾದ ಬಗ್ಗೆ ನಿಮ್ಮ ಮಗಂದೇ ಸಿನಿಮಾ ಅವರೇ ಹ್ಯಾಕ್ಟ್ ಮಾಡಿದ್ದಾರೆ, ನನಗಂತೂ ಭಾಳ ಹೆಮ್ಮೆ ಇದೆ. ಯಾಕಂದರೆ ಕನಸು ಕಟ್ಕೊಳ್ಳೋದು ತುಂಬ ಈಸಿ ಅಮ್ಮ, ಆದ್ಮೇಲೆ ನಿಜವಾಗ್ಲೂ ಅದನ್ನ ಒಂದು ರೂಪ ಕೊಟ್ಟು ಅದನ್ನು ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಪ್ರೊಡ್ಯೂಸ್ ಮಾಡಿ ಫಸ್ಟ್ ಕಾಪಿ ತನಕ ತಂದಿದ್ದಾರೆ. ಆ ಸಿನಿಮಾ ಬಗ್ಗೆ ಒಂದೆರಡು ಮಾತು ಕೇಳಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಜನರಿಂದ ಆಶೀರ್ವಾದ ತಗೊಂಡು. ಖಂಡಿತ ಆ ಸಿನಿಮಾದನ್ನ ಅವನು ಮಾಡಿರೋದು ಟ್ರೈಲರ್ ಮೂಲಕ ನಾನು ಸ್ವಲ್ಪ ಮಟ್ಟಿಗೆ ನೋಡಿದ್ದೀನಿ. ಸೊ ಅದರಲ್ಲಿ ಕೆಲವೊಂದಷ್ಟು ನಗುವಿನ ವಾತಾವರಣಗಳೇ ಕಂಡು ಬಂದಿತ್ತು. ಅದರಲ್ಲಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಮತ್ತು ಅಲ್ಲಿದ್ದ ಕೆಲವೊಂದು ಹಿರಿಯ ವ್ಯಕ್ತಿಗಳು, ಹಿರಿಯ ಆರ್ಟಿಸ್ಟ್ಗಳು ಎಲ್ಲರೂ ಇವನ ಬಗ್ಗೆ ಒಂದು ರೀತಿಯಲ್ಲಿ ಒಳ್ಳೆ ಮಾತುಗಳನ್ನೇ ಆಡಿದ್ರು. ತುಂಬ ಒಳ್ಳೆ ಹುಡುಗ. ಕೆಲವೊಂದು ಮೂಮೆಂಟಲ್ಲಂತೂ ಪಾಪ ಶಂಕರ್ ನಾಗ್ಸರಿಗೆ ಹೋಲಿಸಿ ಮಾತಾಡಿದಾಗ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಎಲ್ಲ ವ್ಯಕ್ತಿಗಳು ಅಂದರು ನಿಮ್ಗೇನಮ್ಮ ಬೇಕು, ಇದಕ್ಕಿಂತ ಬೇಕಾ, ಇಷ್ಟು ಚೆನ್ನಾಗಿ ನಿಮ್ಮ ಮಗನ ಪ್ರೈಸ್ ಮಾಡ್ತಾ ಇದ್ದಾರೆ ಹಾಗೆ ಅಂತ ಹೇಳಿ ಬಂತು. ಸೊ ಬಹಳ ದಿನದ ಕನಸನ್ನು ಅವನು ನನಸು ಮಾಡ್ಕೊಂಡಿದ್ದಾನೆ. ಆಲ್ರೆಡಿ ಮುಂದಿನ ತಿಂಗಳಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನಿಸುತ್ತೆ ರಿಲೀಸ್ ಆಗೋಕ್ಕೆ. ದಯವಿಟ್ಟು ಎಲ್ಲರೂ ಈ ಟೀಮನ್ನು, ಹೊಸ ಪ್ರತಿಭೆಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಅವನಿಗೆ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊತೀನಿ ನಾನು. ನಮಸ್ಕಾರ. ನಾನು ಹೇಳ್ದಂಗೆ ವಿಜಯ್ ಭಾರದ್ವಾಜ್ ಅವರು ನನ್ನ ಜೊತೆ ಇದ್ದಾರೆ. ಆರುಷ್ ಪಿಕ್ಚರ್ಸ್ ಮತ್ತು ತಪಸ್ಯ ಮೀಡಿಯಾ ಸೇರಿ ಒಂದು ಡಾಕ್ಯು ಡ್ರಾಮಾ ಮಾಡೋಣ, ವಿಜಯ್ ಅವ್ರ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ವಿಜಯ್ ಅನ್ನೋರ್ದು ಯಾವ ಥರ ಒಂದು ಅದ್ಭುತವಾದ ಒಂದು ಸ್ಟೋರಿ ಇದೆ ಅಂದರೆ ನಾನು ಹೇಳಬೇಕು ಅಂದರೆ, ಅವರ ಚೈಲ್ಡ್ಹುಡ್ ಆಗಲಿ, ಅವರ ಟೀನೇಜ್ ಆಗಿರಲಿ, ಪ್ರೊಫೆಷ್ನಲ್ ಜರ್ನಿ ಇರಲಿ, ಹಾರ್ಡ್ ವರ್ಕ್ ಅನ್ನೋದು ಎದ್ದು ಕಾಣುವಂಥ ಒಂದು ಕತೆ ಇದೆ. ಅದನ್ನು ಎಲ್ಲರಿಗೂ ತಿಳಿಸೋಣ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ಅಪಾರ್ಟ್ ಫ್ರಮ್ ದ್ಯಾಟ್, ಸಿನಿಮಾಲ್ಲಿ ಅದ್ಭುತವಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಎಲಿಮೆಂಟ್ ತಂದು ಯಂಗ್ಸ್ಟರ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ಅದ್ಭುತವಾಗಿ ಅದನ್ನು ಮುಂದೆ ತಂದಿಟ್ಟಿದ್ದಾರೆ. ಆ ವಿಷಯದಾಗಿ ವಿಜಯ್, ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಕಾಲ್ ದಿಸ್ ಡಾಕ್ಯು ಡ್ರಾಮಾ ಆಸ್ ವಿಂಗ್ಸ್ ಆಫ್ ವಿಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸೊ ನಿಮಗೆ ಹೇಗೆ ವಿಂಗ್ಸ್ ಬಂತು ಅನ್ನೋದನ್ನು ತಿಳಿಸೋಣ. ಹಾಗೆ ಬೇರೆ ನಿಮ್ಮ ಥರ ಕನ್ಸು ಕಟ್ಕೊಳ್ತಾ ಇರೋವಂಥ ಯಂಗ್ಸ್ಟರ್ಸ್ಗೆ ಹೇಗೆ ದೇ ಕ್ಯಾನ್ ಆಲ್ಸೋ ಹ್ಯಾವ್ ದಿರ್ ಓನ್ ವಿಂಗ್ಸ್ ಆಫ್ ಫೈರ್ ಅನ್ನೋದನ್ನು ತಿಳಿಸ್ಕೊಡೋಣ ಅಂತ ಇದು ಉದ್ದೇಶ ನಮ್ಮದು. ಸೊ ಟು ಬಿಗಿನ್ ವಿತ್ ಸ್ಟ್ರೇಟ್ ಅವೇ ಅಲ್ಲಿ ಜಂಪ್ ಇನ್, ನನಗನ್ಸುತ್ತೆ ಯು ಶುಡ್ ಟಾಕ್ ಮೋರ್ ಅಬೌಟ್ ನಿಮ್ಮ ಚೈಲ್ಡ್ಹುಡ್. ಓಕೆ. ನಮಗೆ ಒಂದು ಚೂರು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಆಗಿತ್ತು, ನಿಮ್ಮ ತಾಯಿ ಹತ್ರ ಮಾತಾಡಿದೆ, ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಹಿಯರ್ ಇಟ್ ಫ್ರಮ್ ಯುವರ್ ಓನ್ ಸೆಲ್ಫ್. ಹೇಳಿ ಸ್ವಲ್ಪ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನನಗೆ ಸ್ವಲ್ಪ ತಿಳಿಸ್ಕೊಡಿ ನಮಗೆ. ನಂದು ಚೈಲ್ಡ್ಹುಡ್ ಅಂದರೆ ನಾನು ಹುಟ್ಟಿದ ಮೈಸೂರಲ್ಲೇ. ಒಂದು 3ನೇ ಕ್ಲಾಸ್ವರೆಗೂ ನಾನು ಬೆಂಗಳೂರಲ್ಲಿ ಓದಿದೆ. ಮತ್ತು 4ನೇ ಕ್ಲಾಸಿಂದ ಫಿಲ್ಮೈ ಆಟೋಮೊಬೈಲ್ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡೋವರೆಗೂ ಬನ್ಮಯಸ್ ಕಾಲೇಜಲ್ಲಿ ಮಾಡಿದೆ, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಅಲ್ಲಿವರೆಗೂ ನಾನು ಪೂರ್ತಿ ಮೈಸೂರೇ. ಸೊ ಕಲ್ತಿದ್ದು ಕನ್ಸ್ಕೊಂಡಿದ್ದು ಕನ್ಸನ್ನು ಏನು ಕಂಡಿದ್ದೀನಿ, ಅದಕ್ಕೆ ಏನೊಂದು ಬೇಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾನು ಏನೇನೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದು ಎಲ್ಲದು ಮೈಸೂರೇ. ಸೊ ಅಲ್ಲಿಂದ ನಾನು ನೆಕ್ಸ್ಟು ಒಂಥರ ಇದೇನಾಯಿತು, ಅದು ಆ ಕನಸಿಗೆ ಒಂದು ಶೇಪ್ ತೊಗೊಳೋದಕ್ಕೆ ಅಥವಾ ಅದು ಡೆವಾಲ್ವ್ ಆಗಬೇಕು ಅಂದರೆ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ದು ಬೆಂಗಳೂರು. ಬಹುಶಃ ಅದು ಇರಲಿಲ್ಲ ಅಂದರೆ ನಾನು ಮೈಸೂರು ಬಿಡ್ತಿರ್ಲಿಲ್ವನ, ಬಿಕಾಸ್ ನನಗೆ ಮೈಸೂರು ಅಷ್ಟು ತುಂಬ ಚೆನ್ನಾಗಿದೆ ಮೈಸೂರಲ್ಲಿ. ಸೊ ಹಾಗಾಗಿ ಬೆಂಗಳೂರಿಗೆ ನಾನೆಲ್ಲ ಅಕಾಡೆಮಿಕ್ಸ್ ಮುಗಿಸಿ ನಾನು ಬಂದೆ. ನನ್ನ ಬಾಲ್ಯದ ಅವಸ್ಥೆಯಿಂದನೂ ನನಗೆ ಮುಂಚಿಂದನೂ ನನಗೆ ಗೊತ್ತಿಲ್ಲ ಐ ಆಮ್ ಅಟ್ರಾಕ್ಟೆಡ್ ಟು ವೀಲ್ಸ್. ನಾನು ಮುಂಚಿಂದನೂ ನಮ್ಮಪ್ಪನವ್ರ ಒಂದು ಹಳೆ TVS ಇತ್ತು 1988ರದು. ಆ ಚಿಕ್ಕ ಹುಡುಗನಲ್ಲಿ ನನಗೆ ಅನಿಸ್ತಿದ್ದು ಒಂದೇ, ನಮ್ಮಪ್ಪ ಆಕ್ಸಿಲರೇಟರ್ ನೀರು ಕೊಡ್ತಾರೆ, ಚಕ್ರ ಅಲ್ತಿರ್ಗತ್ತೆ, ಅಲ್ಲೆಲ್ಲೋ ಹೊಗೆ ಬರುತ್ತೆ, ಹೆಂಗಿದು ಇದು ಪ್ರಶ್ನೆ ಬಿಡ್ತಾ ಇದ್ದಿದ್ದು. ಸೊ ಹಾಗಾಗಿ ಯಾವುದಾದ್ರೂ ಒಂದು ಆಟದ ಸಾಮಾನು ತೆಗೆಸ್ಕೊಂಡ್ರೂ ಅದು ಚಕ್ರಗಳೆಲ್ಲ ಕಿತ್ತಾಕ್ಬಿಟ್ಟು ಈ ಮರಗಳಲ್ಲಿ ಬುಗುರಿಕಾಯಿ ಅಂತ ಬರೋದು, ನಾವು ಮಕ್ಕಳಿದಾಗೆಲ್ಲ ಆಟ ಆಡ್ತಿರ್ತೀವಿ. ನಾನು ಅದನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಅದನ್ನ ಒಂಥರ ಮಾಸ್ಟರ್ ಟ್ರಕ್ ಥರ ಎಲ್ಲ ಮಾಡ್ಕೊಂಡು, ನನಗೆ ಗೊತ್ತಿಲ್ಲ ಮಾಸ್ಟರ್ ಟ್ರಕ್ ಥರ ಇರ್ತದೋ ಅಂತ, ಬಟ್ ಫಾರ್ ಮಿ ಇಟ್ ಈಸ್ ಫನ್. ಆ ವೀಲ್ಸ್ ಎಲ್ಲ ಹಾಕಿ ಏನೋ ಒಂಥರ ಇರುತ್ತೆ ಅಂತ. ನಮ್ಮ ತಾಯಿ ಬೈಯೋರು ಯಾವಾಗಲೂ 100 ರೂಪಾಯಿ ಕೊಟ್ಬಿಟ್ಟು ತೊಗೊಂಬರ್ತೀವಿ, ಎಲ್ಲ ಹಾಳು ಮಾಡೋದು ಏನಾದ್ರು ಚಕ್ರ ಕಿತ್ತಾಕ್ಬಿಟ್ಟಿದ್ದೀನಿ ಏನೋ ಮಾಡ್ತಾನೆ ಅಂತ. ಸೊ ಅದೆಲ್ಲ ಒಂದು ಕಡೆ ಹೋಗ್ತಾ ಒಂಥರ ಇದಿದೆಯಲ್ಲ, ಅದು ನಮ್ಮ 3 Idiots ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ರಣಛೋಡ್ ದಾಸ್ ಶ್ಯಾಮಲ್ ದಾಸ್ ಸ್ಟ್ಯಾನ್ಚರ್ಡ್ ಅಂತ. ಅವನಷ್ಟು ಕೂಲಾಗಿರಲಿಲ್ಲ ನಿಜ, ಬಟ್ ಅವನ ಥರನೇ ಇತ್ತು ನನಗೆ. ಏನಂದರೆ ಎಲ್ಲನೂ ತೆಗೆದು ನೋಡಬೇಕು, ಒಳಗಡೆ ಹೇಗಿದೆ ಎತ್ತ ಅಂತ ಎಲ್ಲ ನೋಡಿ ಕಲ್ತ್ಕೋಬೇಕು. ಸೊ ನಿಮ್ಮ ಬಾಲ್ಯದ್ದು ಕೋರ್ ಫೌಂಡೇಶನ್ ಅಂದರೆ ಕ್ಯೂರಿಯಾಸಿಟಿ. ಹೌದು. ಆ ಕುತೂಹಲ ಇರೋದ್ರಿಂದ ಹಲವಾರು ಎಕ್ಸ್ಪೆರಿಮೆಂಟ್ಸ್ ನೀವೇ ಮನೇಲಿ ಮಾಡಿ ಆಟೋಮೊಬೈಲ್ ಅನ್ನೋದನ್ನ ಹತ್ರ ಮಾಡ್ಕೊಂಡ್ರಿ. ಹೌದು. ಸೊ ಆಟೋಮೊಬೈಲ್ದು ಇಂಟ್ರೆಸ್ಟ್ ಇದ್ದಂಗೆ ತಾಯಿ ಹೇಳ್ತಿದ್ರು, ಥಿಯೇಟರ್ಗೆ ಹೋದರೆ ಅದರ ಹಾಡು ಬಂದರೆ ಡ್ಯಾನ್ಸ್ ಮಾಡಿಬಿಡೋದು ಸ್ಕ್ರೀನ್ ಎದುರುಗಡೆ ಅಂತ. ಸೊ ಈ ಒಂದು ಅಭಿರುಚಿ ನಿಮಗೆ ಎಲ್ಲಿಂದ ಟ್ರಿಗರ್ ಆಯಿತು? ಯಾವ ಸಿನಿಮಾ ನೋಡಿ, ಯಾವುದನ್ನು ನೀವು ನೋಡಿ ನಿಮಗೆ ನಾನು ಸಿನಿಮಾ ಫಿಲ್ಮ್ ಮೇಕರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ನಿಮ್ಗೆ ಅನಿಸಿದ್ದು? ಸರ್ ಅದೇ ನಮ್ಮ ತಾಯಿ ಹೇಳಿದಾಗೆ ನನಗೇನಾಯಿತು, ನನಗೆ ಗೊತ್ತಿಲ್ಲದೆ ಅನ್ನೋಯಿಂಗ್ಲಿ ಆಗಿರುವಂಥ ಫ್ಯಾಕ್ಟ್ಸ್ ಅವೆಲ್ಲ. ನಾನು ಥಿಯೇಟ್ರಲ್ಲಿ ಆ ಥರ ಕುಣಿದಿದ್ದೀನಿ ಕುಪ್ಪಳಿಸ್ತೀನಿ ಅನ್ನೋದು ನನಗೆ ನೆನಪಿಲ್ಲ. ನಾನು ಬೆಳೆದಂಗೆ ನಾನು ಬೇರೆ ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಮಾಡಿ ಒಂದು ಪ್ರೈಸ್ ತೊಗೊಂಡು ಬರೋದು, ಸರ್ಟಿಫಿಕೇಟ್ಸ್ ತರೋದು ಮಾಡಿದಾಗ ನಮ್ಮ ತಾಯಿ ಅದನ್ನು ನೆನಪಿಸ್ಕೊಂಡು ಹೇಳ್ತಾ ಇದ್ದಿದ್ದು. ಅಥವಾ ಮನೇನ ತಲಾಟೆ ಮಾಡಿದಾಗ, ಕೇಸ್ಟೆ ಮಾಡಿದಾಗ, ಅದು ಬೈಸ್ಕೋಬೇಕಾದ್ರೆ ಚಿಕ್ಕದಿಂದನೂ ಹಿಂಗೆ ಅಂತೇಳಿ ಬೈಸ್ಕೊಂಡು ಬೆಳೆದಿದ್ದಂಥದ್ದು. ಬಹುಶಃ ಒಂದು ಸಲ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸು ಬರೋ ಅಷ್ಟೊತ್ತಿಗೆ ಸಹಜವಾಗಿ ನನಗೆ ಅಂತಲ್ಲ, ಬಹುಶಃ ಎಲ್ಲ ಹುಡುಗರಿಗೂ ಒಂದು ಪ್ರಶ್ನೆ ಹುಟ್ಟುತ್ತೆ, ಏನು ಮಾಡಬೇಕು. ಆಮೇಲೆ ಸ್ಕೂಲಲ್ಲೂ ಸಹಜವಾಗಿ ಟೀಚರ್ಸ್ ಕೇಳ್ತಾರೆ, ಯಾರೇ ಹೊಸ ಟೀಚರ್ಸ್ ಬಂದ್ರೂ ಎಲ್ಲ ಸ್ಟೂಡೆಂಟ್ಸ್ದು ಒಬ್ಬೊಬ್ಬರನ್ನ ಹೇಳ್ಬಿಟ್ಟು ಏನಾಗಬೇಕು ಅಂತ. ಸಹಜವಾಗಿ ಎಲ್ಲರೂ ಹೇಳೋದೆ ಇಂಜಿನಿಯರ್, ಡಾಕ್ಟ್ರು, ಲಾಯರು, ಆಮೇಲೆ ಇನ್ಯಾವುದಾದ್ರೂ ಒಂದೆರಡು ಪ್ರೊಫೆಷನು. ಅಪರೂಪ ಕಲ್ಲೊಬ್ಬರು ಪೈಲಟ್ ಹೇಳ್ತಾರೆ. ನಾನು ಹೆಸರು ವಿ, ಸೊ ಆಲ್ಫಾಬೆಟಿಕಲಿ ಆರ್ಡರ್ಲು ನಾನು ಲಾಸ್ಟಲ್ಲಿ ಇರ್ತಾಯಿದ್ದೆ. ಸೊ ನಾನು ಕೂತ್ಕೊಂಡು ಗೇಜ್ ಮಾಡೋದು, ಯಾರು ಏನು ಹೇಳಿಲ್ಲ ಅದನ್ನು ನಾನು ಹೇಳಬೇಕು ಅಂತ. ಸೊ ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ನಾನು ಏನೂ ಹೇಳೋಕ್ಕೆ ಸಿಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಆ ಪಾಪ್ಯುಲೇಷನಲ್ಲಿ ಯಾರು ಕಮ್ಮಿ ಜನ ಒಂದು ಪ್ರೊಫೆಷನ್ ತೊಗೊಂಡಿರ್ತಾರಲ್ಲ ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ನನಗೂ ಎಲ್ಲೋ ಒಂದು ಕಡೆ ಮುಜುಗರ, ನಾನು ಆ್ಯಕ್ಟರ್ ಆಗಬೇಕು ಅಂತ ಹೇಳ್ತೀನಿ ಅಂದರೆ, ನಾನೊಬ್ಬ ಆಟೋಮೋಟಿವ್ ಟೆಕ್ನಿಷಿಯನ್ ಆಗಬೇಕು ಅಂತ ಹೇಳ್ತೀನಿ ಅಂದರೆ, ಆ ಪದ ಬಳಸೋಕ್ಕೂ ಗೊತ್ತಿಲ್ಲದಿರೋ ವಯಸ್ಸದು ನನಗೆ. ಸೊ ಹಾಗಾಗಿ ಹೇಳೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲೋ ಒಂದು ಹಂತಕ್ಕೆ ಹೋಗ್ತಾ ಇರಬೇಕಾದ್ರೆ ಈ ಸ್ಕೂಲಲ್ಲಿ ಮಿಮಿಕ್ರಿ ಮಾಡೋದು, ಮೊನೋ ಆ್ಯಕ್ಟಿಂಗ್ ಮಾಡೋದು, ಮತ್ತು ಯಾವುದೇ ಥರದ್ದೊಂದು ಒಂದು ಸ್ಕೂಲ್ ಡೇ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ನಂದು ವಾಯ್ಸು ಮಾಡ್ಯುಲೇಷನ್ಸ್ ಚೆನ್ನಾಗಿದೆ ಅಂತ ಹೇಳಿ ನನಗೆ ಗೊತ್ತಿರ್ತಿರಲಿಲ್ಲ. ಟೀಚರ್ಸ್ ಕರ್ಕೊಂಬಂದು ನನಗೆ ನರೇಷನ್ಗೆಲ್ಲ ನಿಲ್ಲಿಸ್ಬಿಡೋರು, ಕನ್ನಡ ಎಲ್ಲ ಸ್ಪಷ್ಟ ಚೆನ್ನಾಗಿದೆ ಮಾತಾಡಲಿ ಅಂದ್ಬಿಟ್ರು ಅಂತ. ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಹೋಗ್ತಾ ಏನಾಗ್ತಿತ್ತು, ಈ ಓದೋದು ಬರೆಯೋದು ಅಕಾಡೆಮಿಕಲಿ ಒಂದು ಮಾರ್ಕ್ಸ್ ಎಲ್ಲ ಬಂದಾಗ ಆಗೋ ಖುಷಿ ಏನಾಗ್ತಿತ್ತು, ಅದಕ್ಕಿಂತ ಒಂದು ಜಾಸ್ತಿ ಖುಷಿ ಇದು ಕೊಡೋಕ್ಕೆ ಶುರು ಮಾಡ್ತಿತ್ತು. ದಟ್ ಈಸ್ ವೇರ್ ಐ ಫೌಂಡ್ ಔಟ್ ಮೈಸೆಲ್ಫ್. ಇದು ಹೋಗ್ತಾ ಇದು ನನಗೆ ಖುಷಿ ಕೊಡ್ತಾ ಇದೆಯಲ್ಲ, ಇದು ಯಾಕಿದ್ದಕ್ಕೆ ನನಗೆ ಹಿಂಗೆ ಬರ್ತಾ ಇದೆ. ಎಷ್ಟು ಮುಖ್ಯ ನೋಡಿ, ಒಂದು ಮಗುಗೆ ಕುತೂಹಲದಿಂದ ಸಂತೋಷ ಪಡ್ಕೊಳ್ಳೋದು. ಆ ಕ್ಯೂರಿಯಾಸಿಟಿ ಶುಡ್ ಲೀಡ್ ಟು ಹ್ಯಾಪಿನೆಸ್. ಅದಕ್ಕೆ APJ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ,
we're all born with a divine fire in us. Our efforts should be to give wings to the fire and fill the world with the glow of goodness. ಎಂಥ ಮಾತು, ಬರೀ ಫೈರ್ ಇದ್ರೆ ಸಾಲದು, ಅದಕ್ಕೆ ವಿಂಗ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಿಮ್ಮದು ಇಂಪ್ಲಿಮೆಂಟೇಷನ್ ಯಾವ ಥರ ಇರಬೇಕು ಅಂದರೆ ಹಲವಾರು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ದೇಶ. ಸೊ ಹಾಗಾಗಿ ನಾನು ವೀಕ್ಷಕರಿಗೆ ಡೈರೆಕ್ಟಾಗಿ ಹೇಳ್ತೀನಿ, ನಾನು ನೋಡಿರೋ ಪ್ರಕಾರ ಮೈಸೂರಲ್ಲಿ ಒಂದು ಪುಟ್ಟ ಕಲಾಂ ಇದ್ದಂಗೆ ನಮ್ಮ ವಿಜಯ್. ಹೀಸ್ ಗಾಟ್ ಕ್ಯೂರಿಯಾಸಿಟಿ. ಯು ಹ್ಯಾವ್ ಟು ಲಿಸನ್ ಟು ಹಿಸ್ ಕೇಪಬಿಲಿಟೀಸ್ ವೆನ್ ಇಟ್ ಕಮ್ಸ್ ಟು ಆಟೋಮೊಬೈಲ್ ಇಂಜಿನಿಯರಿಂಗ್. ಹಿ ಈಸ್ ಬ್ರಿಲಿಯಂಟ್ ವಿತ್ ದಟ್. ಅದೇ ಥರ ಇಂಜಿನಿಯರಿಂಗ್ ಮಾಡ್ತಾ ಸಿನಿಮಾಲೂ ಅದ್ಭುತವಾಗಿ ಹಿ ಹ್ಯಾಸ್ ಡನ್ ಅ ಗುಡ್ ಜಾಬ್, ಐ ವುಡ್ ಸೇ. ಸೊ ಕಂಟಿನ್ಯೂ ಮಾಡೋಣ ವಿಜಿ. ಲೆಟ್ಸ್ ಜಸ್ಟ್ ವೆಯ್ಟ್ ಫಾರ್ ಫ್ಯೂ ಮೋರ್ ಕ್ವೆಶನ್ಸ್ ಟು ಕಮ್ ಇನ್ ದಿಸ್ ಎಪಿಸೋಡ್. ಓಕೆ, ನಾ ಹೇಳ್ದಂಗೆ ನೆಕ್ಸ್ಟು ನಾನು ಕೇಳೋದು ವೆರಿ ಸಿಂಪಲ್ ಥಿಂಗ್. ಬಾಲ್ಯದ ಬಗ್ಗೆ ಮಾತಾಡಿದ್ವಿ. ಈಗ ಲೆಟ್ಸ್ ಟಾಕ್ ಅಬೌಟ್ ಯುವರ್ ಕಾಲೇಜ್ ಡೇಸ್. ಕಾಲೇಜ್ ಡೇಸಲ್ಲಿ ಏನಾಗುತ್ತೆ, ಆ ಇನ್ನೋಸೆನ್ಸ್ ಸ್ವಲ್ಪ ಕಡಿಮೆ ಆಗಿ ಕ್ಯೂರಿಯಾಸಿಟಿ ಅನ್ನೋದು ಅತಿರೇಕಕ್ಕೆ ಹೋಗಿ ಅಲ್ಲಿ ಆ್ಯಕ್ಚುಲಿ ನಿಮಗೆ ವಿಸ್ಡಮ್ ಬಂದ್ಬಿಟ್ಟಿರುತ್ತೆ. ಇದು ತಪ್ಪು, ಇದು ಸರಿ, ಇದನ್ನ ಇಂಪ್ರೂವೈಸ್ ಮಾಡ್ಬೋದು, ಈ ಥರದ್ದೆಲ್ಲ ತಲೆ ಓಡೋಕ್ಕೆ ಶುರುವಾಗಿರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಆಡಿಯನ್ಸ್ ತಿಳಿಸ್ಕೊಡಿ. ನೀವು ಹೇಳಿದ 100% ಕರೆಕ್ಟು ಸರ್. ಸೊ ಅದು ಏನಾಗುತ್ತೆ, ನಾನು ಆಟೋಮೊಬೈಲ್ ಓದಬೇಕನ್ನೋದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ನನಗೆ. ಅದೊಂದೇ ಆ ಟೈಮಲ್ಲಿ ಆವತ್ತಿನ ಮೆಚುರಿಟಿಗೆ ಆಟೋಮೊಬೈಲ್ ಅಷ್ಟೇ, ಬೇರೆ ಏನೋ ಅಂತ. ಏನೋ ಒಂದು ಕಡೆ ನನಗೆ ಮನಸ್ಸಲ್ಲಿ ತುಂಬ ಗಟ್ಟಿ ಕೂತಿದ್ದೇನೋ, ನಾನು ಎಲ್ಲೂ ಕೆಲಸ ಮಾಡಲ್ಲ ಅಂತ. ಬಿಕಾಸ್ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ಸೊ ಹಾಗಾಗಿ ನನಗೆ ಗೊತ್ತಿಲ್ಲದೆ ವಿಷಯಾಸಕ್ತಿ ಜಾಸ್ತಿ. ನನಗೆ ವಿಷಯಗಳಲ್ಲಿ ಆಳಕ್ಕೆ ಹೋಗೋದು ಇಳಿಯೋದು ಅಂತಂದರೆ ಅದು ನನಗೆ ಬಹುಶಃ ನಾನು ಉಸಿರಾಡ್ತಿದ್ದೀನೋ ಇಲ್ವೋ ಅಂತಲೂ ನನಗೆ ಜ್ಞಾನ ಇಲ್ಲದಿರೋಷ್ಟು ಕರ್ಕೊಂಡು ಹೋಗುತ್ತೆ ನನಗೆ. ಅದು ತುಂಬ ತೃಪ್ತಿ ಕೊಡೋ ವಿಷಯ ಆಗುತ್ತೆ. ಸೊ ಫಾರ್ಚುನೇಟ್ಲಿ ನನಗೆ ಆಟೋಮೊಬೈಲ್ ಸಿಗುತ್ತೆ ನನಗೆ. ಅಟ್ ದ ಸೇಮ್ ಟೈಮ್ ನನಗೆ ನನ್ನ ಟೀಚಿಂಗ್ ಸ್ಟಾಫ್ ತುಂಬ ಚೆನ್ನಾಗಿರೋದು ಸಿಗ್ತಾರೆ. ಅಲ್ಲಿ ಅವಾಗ ನಾಗರಾಜ್ ಅಂತ ಒಬ್ಬರು ಇರ್ತಾರೆ, ನಟರಾಜ್ ಅಂತ. ಇವತ್ತು ಅವ್ರು ಇಲ್ಲ ಸರ್, ಅವರು ನಮ್ಮ ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿದ್ರು. ಅವರು ಮೈಸೂರಿನ ಲೆಜೆಂಡರಿ ಕಂಪ್ನಿ ಐಡಿಯಲ್ ಜಾವಾ ಫ್ಯಾಕ್ಟ್ರಿನ ಕೆಲಸ ಮಾಡ್ತಿದ್ದಂಥವ್ರು. ಒಂದು ವಾಷರಿಂದ ಹಿಡಿದು ಒಂದು ಮೋಲ್ಟ್ ನಟ್ ಕೂಡ ಯಾಕೆ ಇದೇ ಸೈಜಲ್ಲಿ ಇರುತ್ತೆ ಅಂತ ನಮಗೆ ತಿಳ್ಕೊಳ್ಬೋದಾಗಿರೋಷ್ಟು ಜ್ಞಾನ ಇದ್ದಂಥ ವ್ಯಕ್ತಿ. ಸೊ ಅವರಿಂದ ತುಂಬಾ ನಮಗೆ ತಿಳುವಳಿಕೆ ಬಂತು ವಿಚಾರವಾಗಿ. ಸೊ ನಮಗೆ ಫೈನಲ್ ಇಯರ್ಗೆಲ್ಲ ಬಂದಾಗ ನಮ್ಗೇನಾಗುತ್ತೆ, ಒಂದು ಪ್ರಾಜೆಕ್ಟ್ ಅಂತ ಕೊಡ್ತಾರೆ. ನಾವು ಇಷ್ಟು ವರ್ಷ ಏನು ಕಲ್ತಿದ್ದೀರಾ ಅದ್ರ ಮೇಲೆ ನೀವೇ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ಬಹುಶಃ ಇದೆಲ್ಲರಿಗೂ ಗೊತ್ತಿರೋ ಅಂಥದ್ದು. ಸೊ ನನಗೆ ಅದು ಆಪರ್ಚುನಿಟಿ ಸಿಕ್ಕಾಗ ಏನಾದ್ರು ಒಂದು ವಿಶೇಷ ಮಾಡಬೇಕು ಅಂತ ನನ್ನ ಕಲೆಗೆ ಫಸ್ಟ್ ಅವಾಗ ಓದಲಿದ್ದು ಸಿಂಗಲ್ ಸಿಲಿಂಡರ್ ಕಾರ್ ಮಾಡಬೇಕು ಅಂತ. ಅವಾಗಿನ ನ್ಯಾನೋ ಲೈನ್ಸ್ ಆಗಿರಲಿಲ್ಲ. ನ್ಯಾನೋ ಅನ್ನೋದು ಮಾರ್ಕೆಟಿಗೆ ಬರ್ತಾ ಇದೆ ಅನ್ನೋ ಸುದ್ದಿನೂ ಇರಲಿಲ್ಲ. ಬಟ್ ಸಿಂಗಲ್ ಸಿಲಿಂಡರ್ ಕಾರ್ ಮಾಡಬೇಕು ಅಂತ ಹೋದಾಗ ಈ ಗೂಡ್ಸ್ ಗಾಡಿ ಬರುತ್ತೆ GC1000 ಅಂತ ಒಂದು, ಅದರದ್ದು ಸಿಂಗಲ್ ಸಿಲಿಂಡ್ರು ಹಿಂದೆಗಡೆ ವಿತ್ ರೀಲ್ ಸಿಗುತ್ತೆ ಮಾಡೋದು. ಬಟ್ ನಮ್ಮ ಹತ್ರ ಬಡ್ಜೆಟ್ ಇರಲಿಲ್ಲ ಅಷ್ಟೆಲ್ಲ ಮಾಡೋಕ್ಕೆ. ಏನು ಮಾಡಬೇಕು ಅಂತ ಅಂತಿದ್ರೆ ಮತ್ತು ಅದನ್ನು ಬೇಕ್ ಮಾಡ್ಕೋಬೇಕು ಅಂತ ಅನ್ನೋದಕ್ಕೂ ಕಾರಣ ಏನಂದರೆ, ಧರ್ಮಸ್ಥಳ ಮ್ಯೂಸಿಯಮಲ್ಲಿ ನನಗೆ ಗೊತ್ತಿರಲಿಲ್ಲ ಸಿಂಗಲ್ ಸಿಲಿಂಡರ್ ಕಾರು ಬಂದಿದೆ ಅನ್ನೋದು ಗೊತ್ತಿರಲಿಲ್ಲ. ಎಂಟ್ರಕ್ಸ್ನಿಗೆ ಫಸ್ಟ್ ಕಾಣೋದು ಸಿಂಗಲ್ ಸಿಲಿಂಡರ್ ಕಾರು ಸಮಯ 1920s ಆಗ್ಬಿಟ್ಟಿದೆ. ಸೊ ನಾನು ಮತ್ತೆ ಮಾಡೋದ್ರಲ್ಲಿ ಏನಿದೆ ಅದು ಅಂತ ಅನ್ನಿಸ್ತು. ಆವಾಗ ಏನಾರು ಹೊಸದು ಮಾಡಬೇಕು ಅಂತ ಹೋದಾಗ ಎಲ್ಲೋ ಒಂದು ಕಡೆ ಥಾಟ್ ಬಂತು, ಈ ಯಾವ್ದಾರು ಒಂದು ಬೈಕ್ ಇಂಜಿನ ಕಾರ್ ಇಂಜಿನ ಹಾಕಿ ಆಕಾಶ ಕಾರಿಸಿದ್ರೆ ಹೇಗೆ? ಎಲ್ಲ ರೋಡ್ ಮೇಲೆ ಓಡಾಡೋದು ಮಾಮೂಲಿ ಇರುತ್ತೆ, ಈ ಥರದ್ದು ಮಾಡ್ಬಿಡು. ಅದೇ ಥಾಟ್ ಯಾಕೆ ಬಂತು ಅಂತ ಹೇಳ್ತೀನಿ, ತುಂಬ ಫನಿ ಆಗಿದೆ. ನನ್ನಿರೋ ಏರಿಯಾದಿಂದ ನಾನು ಉದಯಗಿರಿ ಅಂತ ಏರಿಯಾ ಇದ್ದಿದ್ದು, ಅಲ್ಲಿಗೆ ಹೋಗಕ್ಕೆ 2 ಬಸ್ ಬದಲಾಯಿಸ್ಬೇಕಾಗಿತ್ತು. 9 ಗಂಟೆ ಕ್ಲಾಸು ಅಂತಂದರೆ ನಾನು ಸಿಟಿ ಬಸ್ ಅಂದರೆ 9 ಗಂಟೆಗೆ ಬಸ್ ಬರ್ತಾ ಇದ್ದಿದ್ದು. ಪ್ರತಿ ಸಲ ಕ್ಲಾಸ್ ತಪ್ಪಿಸ್ಕೊಳ್ಳೋದು ಇಲ್ಲ ಪನಿಷ್ಮೆಂಟ್ ಹೊಡೋದು ಇದೇ ಆಗ್ತಿತ್ತು. ಆ ಫ್ರಸ್ಟ್ರೇಷನ್ಗೆ ಒಂದ್ಸಲ ಅನಿಸಿದ್ದು, ಒಂದು ಇಂಜಿನ್ ಹಾಕಿ ಗ್ಲೈಡರ್ ಮಾಡಿ ಅಲ್ಲಿ ಏರಿಸ್ದ ಅಂದರೆ ಬಂದು ಇಳಿಬೇಕು, ಹಂಗಾಗ್ಬಿಡ್ಬೇಕು ಅಂತ. ಅವಾಗ ನನಗೆ ಈ ಥರ ಏನೋ ಮಾಡಬೇಕು ಅಂತ ಗೊತ್ತಾವಾಗ ಅವತ್ತಿನ ಗೂಗಲ್ ಇಲ್ಲ, ನಮ್ಮ ಕೈ ಸ್ಮಾರ್ಟ್ ಫೋನ್ಸ್ ಎಲ್ಲ ಇಲ್ಲ. ಆ್ಯಂಡ್ ಬೇಸಿಕಲಿ ನಾನು ಅವತ್ತು ಬೇಸಿಕ್ ಸೆಟ್ ಇರೋದು ನನ್ನ ಮೊಬೈಲೇ ಇಟ್ಕೋತಾ ಇರಲಿಲ್ಲ ನಾನು. ಸೊ ನಾನು ತುಂಬ ಆರಾಮಾಗಿದ್ದವನು. ಹಾಗಿದ್ದಾಗ ನನಗೆ ಒಂದು ವಿಷಯ ಗೊತ್ತಾಗತ್ತೆ, ಮೈಸೂರಲ್ಲಿ ಒಬ್ಬರು ಲೆಜೆಂಡ್ ಇದ್ದಾರೆ ಆಟೋಮೋಟಿವ್ ಆ್ಯಕ್ಟಿವಿಸ್ಟ್ ಅವರು, ಸೋಮೇಂದರ್ ಸಿಂಗ್ ಅಂತ, ನಜರ್ಬಾದಲ್ಲಿ ಇದ್ದಾರೆ ಅಂತ. ನಾನು ಅಲ್ಲಿ ಹೋಗಿ ನೋಡಿದಾಗ ಕಳೆದೋಗ್ಬಿಟ್ಟೆ. ನಾನು ಏನು ಕನ್ಸ್ಕೊಂಡಿದ್ದೆ, ಅವರು 40-50 ವರ್ಷದಿಂದ ಅದನ್ನು ಮಾಡಿ ಅದು ಬೇರೆ ಕಡೆ ಕಟ್ಟೆತ್ತಿಟ್ಬಿಟ್ಟಿದ್ದಾರೆ ಅದನ್ನು ಆಲ್ರೆಡಿ. ಸೊ ಇಷ್ಟೊಂದು ಅವ್ರ ಬಗ್ಗೆ ಹೇಳ್ತಿದ್ದೀರಲ್ಲ, ವೈ ಡೋಂಟ್ ಬಿ ಜಸ್ಟ್ ಗೋ ಮೀಟ್ ಹಿಮ್ ಒನ್ಸ್ ಅಂಡ್ ಖಂಡಿತ ನೀವು ಬೇಕು, ನೀವು ನೋಡಲೇಬೇಕು ಅವ್ರನ್ನ. ಲೆಟ್ಸ್ ಡೂ ದಟ್ ರೈಟ್ ಅವೇ. Namaskara. I am now with the legendary Sominder Singh sir. Namaste. Thank you so much for your time, first of all, because what we see and what we have learnt about you is just unbelievably great. Thank you. Right? Thank you. And On that note, honored that you have
ಡ್ರಾಪ್ಸ್ ಇನ್ ವಿತ್ ಶಾರ್ಟ್ ನೋಟಿಸ್. ಹೇಳಿ ಸರ್. ಈಗ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ವಿಜಿ ಹೂ ಇಸ್ ಆರ್ ವಿಜಯ್ ಭಾರದ್ವಾಜ್, ನಾವು ಹತ್ರದಿಂದ ನೋಡಿದ್ದೇನು ಅಂದರೆ ಅವರ ಸರಳತೆ ಬಗ್ಗೆ ನಾನು ಸಾಕಷ್ಟು ಅರ್ಥ ಮಾಡಿಕೊಂಡೆ. ಹೌ ಹಿ ಹ್ಯಾಸ್ ಗ್ರೋನ್ ಫ್ರಮ್ ವೇರ್ ಹೀಸ್ ಕಮ್ ಫ್ರಮ್. ಬಟ್ ಆಟೋಮೊಬೈಲ್ ಅಂತ ಬಂದ ಕೂಡಲೇ ನಮ್ಮ ಹೆಸರು ಇಟ್ ರೆಸೊನೇಟ್ಸ್ ಟು ಹಿಮ್ ವೆರಿ ಈಸಿಲಿ. ಹೌದು, ದೇರ್ ಇಸ್ ಅ ಡಿರೆಕ್ಟ್ ಕನೆಕ್ಟ್. ಆನ್ ದ್ಯಾಟ್ ನೋಟ್ ಐ ವಾಂಟ್ ಯು ಟು ಶೇರ್ ಫ್ಯೂ ಥಾಟ್ಸ್ ವಿತ್ ಅವರ್ ಆಡಿಯನ್ಸ್ ಅಬೌಟ್ ವಿಜಿ ಟು ಎವ್ರಿ ಒನ್. ಇದು ಒಂದು 15 ವರ್ಷದ ಹಿಂದೆ ಸುಮಾರು ಜನ NI ಕಾಲೇಜು ಇಲ್ಲಿ ಅಲ್ಲಿ ಪ್ರಾಜೆಕ್ಟ್ ಗೀಜೆಕ್ಟ್ ಅಂತ ಬರೋರು. ಈ ಸತಿ ಇವರು ಬನ್ವಯ ಪಾಲಿಟೆಕ್ನಿಕ್ನಿಂದ ಬಂದಿದ್ದು. ಒಂದು ಸುಮಾರು 5-6 ಜನ ಎಲ್ಲ ಬಂದುಬಿಟ್ಟು ಅಲ್ಲಿ ಗೇಟ್ ಹತ್ರ ನಿಂತು ಅದು ಸುಮಾರು ನಾಯಿಗಳಿತ್ತು, ಎಲ್ಲ ಓಡೋಗಿ ಅವರೆಲ್ಲ ಹೋಗಿ ಕೊನೆಗೆ ನಾಯಿಗೆಲ್ಲ ಕರ್ಕೊಂಡು ಬಂದ್ವಿ. ಆಮೇಲೆ ದಿಸ್ ಇಂಟ್ರ್ಯಾಕ್ಷನ್ ಸ್ಟಾರ್ಟೆಡ್. ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ. ಅದವರು ಎಲ್ಲ ಬಂದವರು ಇನ್ನೇನು ರಾಕೆಟ್ ಮಾಡಲ್ ಬಿಟ್ಟು ಎಲ್ಲ ಮಾಡಿದರು. ಇವ್ರು ಯಾವುದೋ ಒಂದು ಎಲೆಕ್ಟ್ರಿಕ್ ಬೈಕ್ ಮಾಡ್ತೀನಿ ಅಂತ, ಆಗ 15 ವರ್ಷದ ಹಿಂದೆಯೇ ಇವ್ರ ಗುರಿ ಏನೋ ಎಲೆಕ್ಟ್ರಿಕ್ ಬೈಕ್ ಮಾಡ್ತೀನಿ ಅಂತ ಏನೋ ಮಾಡಿ ಏನೋ ತಂದರು. ಆಮೇಲೆ ನಾ ಹೇಳಿದೆ ಇಲ್ಲಪ್ಪ ನಾನು ಫುಲ್ ಹೌಸ್ ಇಲ್ಲಿ ತನಕ ಇದ್ದೀನಿ. ಆಮೇಲೆ ಇವ್ರು ಬರೋಕ್ಕೆ ಶುರು ಮಾಡಿದ್ರು. ಇವ್ರ ಫ್ರೆಂಡ್ಸು ಬಂದರು, ಸುಮಾರು ಇದೆಲ್ಲ ತೋರಿಸಿದ್ರು. ಆಗ ಇವ್ರಿಗೆ ಗೊತ್ತಾಯಿತು ನಾನು ಮೂವಿ ರಾಜ್ಕುಮಾರ್ ಜೊತೆ ಏನೋ ಆ್ಯಕ್ಟ್ ಮಾಡಿದ್ದೆ, ನಮ್ಮ ಪುನೀತ್ ರಾಜ್ಕುಮಾರ್ ಗುಡ್ ಫ್ರೆಂಡು, ಅಂಬರೀಷ್ ಗಿರಿವಪ್ಪತ್ಮಿ ಇದೆಲ್ಲ ಆದಮೇಲೆ ಇವ್ರದ್ದು ಒಳಗಡೆಯಿಂದ ಅದು ಬರೋಕ್ಕೆ ಶುರು ಆಯಿತು. ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಇದೆಲ್ಲ ಶುರು ಆಯಿತು. ಆಮೇಲೆ ನಾಟಕ ಸೊ ಫಾರ್ ಸಮ್ ಟೈಮ್ ಐ ಟು ಕಾಲ್ ನಾಟಕದ ಕಂಪ್ನಿ ಅಂತ. ಇದು ಮಾಡಿದೆ ಅದು ಮಾಡಿದೆ, ಅದೇನೋ TV ಐ ಮೀನ್ ಶಾರ್ಟ್ ಫಿಲ್ಮ್ನಲ್ಲೆಲ್ಲ ಬಂದು ತೋರಿಸು. ಬಟ್ ಇಲ್ಲಿ ಅಲ್ಲಿ ಎಲ್ಲ ಸ್ಕಿಟ್ಸ್ ಥರ ಅದೇನೋ ಇನ್ಸ್ಪೆಕ್ಟರ್ ಥರ ಬರೋದು, ಎಲ್ಲ ಪಿಸ್ಟಲೆಲ್ಲ ಹಾಕ್ಕೊಂಡು ಓಡಾಡೋದು ಅದೆಲ್ಲ ನೋಡ್ತಾ ಇದ್ದೆ. ದೆನ್ ಬೈ ಹೀಸ್ ಪ್ಯಾಷನ್. ಆಮೇಲೆ ಈ ಸ್ಪೇರ್ ಟೈಮ್ನಲ್ಲಿ ಅವ್ರ ತಂದೆ ಇದು ಅದು ಅವ್ರ ಮೇಕ್ ಅ ಲಾಟ್ ಆಫ್ ಹೋಮ್ ಮೇಡ್ ಫುಡ್ಸ್. ಸೊ ಅದೂ ಇವ್ರು ಡೆಲಿವರಿ ಬಾಯ್ ಇದು ಅದು ಎಲ್ಲ ಮಾಡಿಕೊಂಡು ಕೊನೆಗೆ ಈ ಅವ್ರ ಓದಿದ್ದು ವಿದ್ಯೆ ಇನ್ನೂ ಅವ್ರು ಮರ್ತಿಲ್ಲ. ಸೊ ಅದು ಯಾವುದೋ ಬೋರ್ ಹಿಡ್ಕೊಂಡು ಬರೋದು, ಇದಕ್ಕೆ ಹೆಂಗೆ ಮಾಡೋದು ಅದಕ್ಕೆ ಹೆಂಗೆ ಮಾಡೋದು. ಸೊ ಮನೇಲಿ ಇವ್ರು ರಿಪೇರಿಯನ್ನು ಶುರು ಮಾಡಿದ್ರು. ರಿಪೇರಿ ಅವ್ರ ಸಂದೇಶ ಇದು ಮಾಡೋದು ಇದೆಲ್ಲ ಮಾಡಿ ಆಮೇಲೆ ಅಲ್ಲಿ ಮುಖಕ್ಕೆ ಬಣ್ಣ ಹೊಡ್ಕೊಂಡು ಅಲ್ಲಿ ಹೋಗಿ ವೇಷನೇ ಚೇಂಜ್ ಮಾಡಿಕೊಡೋದು. ಅದು ಒಂದು ಎಲ್ಲ ಅದು ಬೇರೆ ಸ್ಟೋರಿ. ಅದು ಜಾಸ್ತಿ ನಾನು ನೋಡಿಲ್ಲ. ಅದೇನೋ ಬರೋರು ಆಮೇಲೆ ಆ ಕಾರ್ ತಗೊಳ್ಳೋಕ್ಕೆ ಏನೋ ಐ ವಾಂಟ್ ದಿಸ್ ಕಾರ್ ದಟ್ ಕಾರ್. ಕೊನೆಗೆ ಈ ಎಂಬಾಸಡರ್ ತಗೊಂಡು ನಾನು ಹೇಳಿದೆ ಲೈಫ್ ಲಾಂಗ್ ತಳ್ಳಬೇಕಾಗ್ತದೆ. But for God's grace, it's doing really well. ಸೊ ಅದು ಮಾಡಿ ಆ್ಯಂಡ್ ಐ ಕ್ಯಾನ್ ಸಿ ದ ಗಾಡ್. ಸೊ ಅದು ಮಾಡಿ ಅದರಲ್ಲಿ ಅದೇನೋ ಫಿಲ್ಮ್ ಎಲ್ಲ ತೆಗ್ದು ಅದು ತೋರಿಸ್ರು. ಅದೇ ಚಿಕ್ಕಮಗಳೂರಲ್ಲಿ ಎಲ್ಲಿ ಅದು ಹಾಸನ ಹತ್ರನೇ ಎಲ್ಲೋ ಅಲ್ಲಿ ಎಲ್ಲ ಭಾರಿ ವೆರಿ ಇಂಪ್ರೆಸಿವ್. ಯಾವುದೋ ಒಂದು ದೇವಸ್ಥಾನ ಹುಡುಕಿ ಅದೆಲ್ಲ ಮಾಡಿ. ಸೊ ಅಲ್ಲಿಂದ ನಾವು ಇಷ್ಟು ಇವ್ರಿಗೆ ಆಮೇಲೆ ಇವಾಗಲೂ ಕಾರು ಗೀರು ಅದು ಇದು ಅದು ಅಂತ ನಾನು ಇನ್ವೆನ್ಷನ್ ಬಗ್ಗೆ ಸುಮಾರು ಸರಿ ಕಟ್ಸ್ಕೊಂಡ್ರೆ ಅವರು ಇಚ್ಛೆ ಇರೋದು ಬಟ್ ಅವರು ಹೀಸ್ ಟ್ಯಾಲೆಂಟ್ ಇಸ್ ಇನ್ ಮೂವೀಸ್, ಡೈರೆಕ್ಟಿಂಗ್ ಇಟ್, ಗೆಟಿಂಗ್ ಪೀಪಲ್ ಟುಗೆದರ್, ಈ ಥರ ಮಾಡೋದು ಎಲ್ಲ He very well engineers it. ಸೊ ಅಲ್ಲಿ Even today. ಸೊ ಅದೆಲ್ಲರಿಗೆ ಸೇರಿಸಿ ಮಾಡೋರೆ. ಐ ವಿಶ್ ಹಿಮ್ ದ ವೆರಿ ಬೆಸ್ಟ್ ವಿತ್ ಇಸ್ ನ್ಯೂ ವೆಂಚರ್ ಫಿಲ್ಮ್ ವಾಟ್ ಎವರ್ ಈಸ್ ಮೇಡ್. ಸೊ ವಿ ಹೋಪ್ ಫಾರ್ ದ ವೆರಿ ಬೆಸ್ಟ್. ಇದ್ರ ಮಧ್ಯ ಆ ಕೋವಿಡ್ ಬಂತು, ಆಯಿತು. ಆಮೇಲೆ ಪಾಪ ಅವ್ರ ತಂದೆ ತೀರೋದ್ಮೇಲೆ ದಟ್ ವಾಸ್ ಒನ್ ವೆರಿ ಬಿಗ್ ಜೋಲ್ಟ್ ಫಾರ್ ದ ಹೋಲ್ ಫ್ಯಾಮ್ಲಿ. ಅದೆಲ್ಲ ದಾಟ್ಕೊಂಡು ಈಗ 2025 ಇರಾನ್ ಇಸ್ರೇಲ್ ಎಲ್ಲ ವಾರ್ ರೆಡಿ ಆಗದೆ, ಯಾವಾಗ ಬಾಂಬ್ ಬೀಳ್ತದಂತ. ಅದಕ್ಕೆ ಮುಂಚೆ ಇವರು ಅದಕ್ಕೆ ಮಾಡಿ ಜಲ್ದಿ ರಿಲೀಸ್ ಮಾಡಿಬಿಟ್ರೆ ಸಾಕು. ಇಟ್ಸ್ ಲೈಕ್ ಲೇಬರ್ ಪೇನ್ಸ್. ಅದಕ್ಕೆ ಟೈಮ್ ಬರ್ತಾಯಿತ್ತು ಇನ್ನೂ ಸೊ ಅದು ಲೇಬರ್ ಪೇನ್ಸು. ಸೊ ಅದು ಜಲ್ದಿ ರಿಲೀಸ್ ಆಗಿಬಿಟ್ರೆ ಹೀಗೆ ಅದು ಒಂಥರ ವಿ ಕ್ಯಾನ್ ದೆನ್ ಸಿ ವಾಟ್ ಇಸ್ ದಿ ಎಂಡ್ ಪ್ರಾಡಕ್ಟ್. ಕರೆಕ್ಟ್ ಸರ್? ಐ ಮೀನ್ ಹೌ ಇವೆನ್ಚುಲಿ ನಾವು ಹೂಎವರ್ ವಿ ಆರ್ ಸೋ ಮೆನಿ ಮೂವೀಸ್, ಫೈನಲಿ ಪಬ್ಲಿಕ್ ಒಪಿನಿಯನ್ ಇಸ್ ಎವ್ರಿಥಿಂಗ್. ಕರೆಕ್ಟಾ? ಸೊ ವಿತ್ ದಿಸ್ ಐ ವಿಶ್ ಯು ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಡ್ರಾಪಿಂಗ್ ಇನ್. ಇನ್ನೇನಾದ್ರು ಇದ್ದರೆ ಕೇಳಿ. No, I just want to thank you because what happens is ಗ್ರ್ಯಾಟಿಟ್ಯೂಡ್ ಅನ್ನೋದು ನಮ್ಗೆ ಏನಾಗಿರುತ್ತೆ, ಚಿಕ್ಕ ವಯಸ್ಸಲ್ಲಿ ಹಿರಿಯರು ಅಂತ ಕರೆದಾಗ ಸುಮ್ಮನೆ ಒಪ್ಕೋತಾ ಇರ್ತಿದ್ವಿ. ವಯಸ್ಸಲ್ಲಿ ದೊಡ್ಡವರು ಹಿರಿಯರು ಅಂತ ಕರ್ಕೋತಿದ್ವಿ. ಬಟ್ ನಮಗೆ ಒಂದು ವಯಸ್ಸು ಬರುತ್ತೆ,
ಈ ಸ್ವಲ್ಪ ಇಲ್ಲೆಲ್ಲ ಗ್ರೇ ಆದಾಗ ತಿಳುವಳಿಕೆ ನಮಗೂ ಬರೋಕ್ಕೆ ಶುರುವಾಗುತ್ತೆ. ಯಾರು ನಿಜವಾಗ್ಲೂ ಲೆಜೆಂಡ್ರಿ, ಯಾರಿಗೆ ನಮ್ಮ ಸಮಯ ನಾವು ಹೋಗಿ ತೊಗೋಬೇಕು, ಅವ್ರ ಆಶೀರ್ವಾದ ಪಡಿಬೇಕು ಅನ್ನೋ ಒಂದು ಆಲೋಚನೆ ನಮ್ಗೆ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಹೇಳಿದೆ ವಿಜಿಗೆ, ಯಾರು ಮಿಸ್ ಮಾಡಿದ್ರು ಪರವಾಗಿಲ್ಲ, ಸೋಮೇಂದ್ರ ಸಿಂಗ್ ಸರ್ನ ಭೇಟಿ ಮಾಡಿ ನಾವು ಹೋಗಲೇಬೇಕು ಮೈಸೂರಲ್ಲಿ ಅಂತ ಹೇಳಿದ್ದೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಪ್ರಾಬ್ಲಮ್ ಏನಂದರೆ, ಈಗ ನಮ್ಮ ಸುಮಾರು ಫ್ರೆಂಡ್ಸು ಸೋಮೇಂದರ್ ಸಿಂಗ್ನಿಂದ ಸಮುಂದರ್ ಸಿಂಗ್ ಅಂತ ಮಾಡ್ಬಿಟ್ಟವ್ರೆ. ಏನಂದರೆ ಓಷನ್. ಯಾಕಂದರೆ ಕೈ ಹಿಡ್ಕೊಂಡು ನಾನು ಮಾತಾಡ್ಕೊಂಡು ಹೋದರೆ ಸೀದಾ ಅದು ಎಲ್ಲಿ ಕಳೆದು ಹೋಗ್ತಾರೆ ಅಂತ ಗೊತ್ತಿಲ್ಲ. 5 ನಿಮಿಷನಲ್ಲಿ ವಿಲ್ ಬಿ ಇನ್ ಅ ಡಿಫ್ರೆನ್ಸ್. So that's actually a compliment to you. You show the entire ocean of knowledge to them. ಬಿಯಾಂಡ್ ಇವರೆಲ್ಲ ಇದ್ದಿದ್ದು ಟೆಕ್ಸ್ಟ್ ಬುಕ್ನಲ್ಲೇ. ಇವ್ರು ಎಲೆಕ್ಟ್ರಿಕ್ ಇದು ಅವ್ರ ಇನ್ಸ್ಟಿಟ್ಯೂಷನಲ್ಲೂ ಎಲ್ಲ ಬೈದಿರಬೇಕು, ನೋಡಪ್ಪ ನೀನು ಓದು ಪಾಸ್ ಆದರೆ ಸಾಕು, ನೀ ಎಲ್ಲ ಎಲೆಕ್ಟ್ರಿಕ್ ಬೈಕ್ ಮಾಡೋದೇನು ಅವಶ್ಯಕತೆ ಇಲ್ಲ ಅಂತ. ಸೊ ಇದು ಸೇಮ್ ಥಿಂಗ್ ಇನ್ ದ ಮೂವೀಸ್ ಆಲ್ಸೋ. ಇವ್ರಿಗೆ ಈ ನ್ಯೂ ಟೈಪ್ ಮಾಡಬೇಕು, ಏನಾದರೂ ಎಲ್ಲ ಮಾಡ್ದಂಗೆಲ್ಲ ಏನೋ ಮಾಡುವಾಗ ಸುಮಾರು ಸಲ ತಿಂತಾರೆ ಸರ್, ನಮಗೆ ಹಿಂಗೆ ಮಾಡಿದ್ವಿ ಹಂಗೆ ಅದಕ್ಕೆ ಹಿಂಗೆ ಅಂದ್ಕೊಂಡು. ಸೊ ಐ ವಿಶ್ ಬೋತ್ ಆಫ್ ಯು ಎವ್ರಿ ಒನ್ ಫಾರ್ ಗಿವಿಂಗ್ ವಿತ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಕಮಿಂಗ್ ಸರ್. Thank you so much. Welcome. ಅದ್ಭುತ. ಈಸ್ ಅ ಲಿವಿಂಗ್ ಲೆಜೆಂಡ್, ನಿಜ ಅನ್ಡೌಟೆಡ್ಲಿ. ಹೌದು, ಎಷ್ಟು ತಿಳ್ಕೊಳ್ಳೋದಿದೆ, ಎಷ್ಟು ಜನಕ್ಕೆ ಅವ್ರ ಇನ್ಸ್ಪಿರೇಷನ್ ಆಗ್ಬೋದು. ಅದ್ಭುತ ರುಚಿ. ಸೊ ಆನ್ ದ್ಯಾಟ್ ನೋಟ್, ಈ ಥರ ಒಂದು ನಿಮಗೆ ಸ್ಫೂರ್ತಿ ಕೊಟ್ಟ ಮೇಲೆ ಐ ಆಮ್ ಶೂರ್ ನೀವೇನಾರ ಒಂದು ಚೆನ್ನಾಗಿರೋದು ಕ್ರಿಯೇಟ್ ಮಾಡಿರ್ತೀರ. ನಿಮ್ಮ ಕಾಲೇಜ್ ಜಾಸ್ತಿ ಅದರ ಪ್ರಾಜೆಕ್ಟ್ ಬಗ್ಗೆ ಹೇಳಿ ನನಗೆ. ಅದೇ ನಾನು ಪ್ರಾಜೆಕ್ಟ್ ಮಾಡುವಾಗ ಏನಾಯಿತು, ಇವ್ರ ಬಗ್ಗೆ ಗೊತ್ತಾಯಿತು. ನಾನು ಅವಾಗ ಅವ್ರು ಹೋದಾಗ ಏನಾಗುತ್ತೆ, ಯೂಶ್ವಲಿ ಈಸ್ ಅ ಲೆಜೆಂಡ್, ನೀವೇ ನೋಡಿದ್ರಿ ಅವ್ರ ಬಗ್ಗೆ ಎಲ್ಲ. ನನಗೆ ನನ್ನ ಹಾಗೆ ಆ ಏಜಲ್ಲಿರೋ ಹುಡುಗರಿಗೆ ಆ ಜಾಗಕ್ಕೆ ಎಂಟ್ರ್ ಆದ ತಕ್ಷಣ ಅವ್ರು ಕಂಡು ತಕ್ಷಣಕ್ಕೆ ಹೋಗೋದು ಅವ್ರ ಸ್ಪೋರ್ಟ್ಸ್ ಬೈಕು, ರೇಸಿಂಗ್ ಡೇಸು ಅದು ಅಂತ. ಬಟ್ ಅವ್ರ ಇನ್ವೆನ್ಷನ್ ಏನೋ, ಅವರೇನು ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇರಲ್ಲ. ಅವ್ರ ಎಂಥೋಸಿಸಮ್ ಎಲ್ಲ ಅಲ್ಲಿರುತ್ತೆ ಅಷ್ಟೇ, ಆ ಒಂದು ಅಟ್ರಾಕ್ಷನ್ ಮೇಲೆ ಇರುತ್ತೆ. ಸೊ ನಾನು 120 ಅನ್ನೋ ಥರಕ್ಕೆ ಅವ್ರ ಮೇಲೆ ಬೈದು ಆಚೆ ಕಳಿಸ್ಬಿಟ್ಟಿದ್ರು, ಏಯ್ ನಡೆ ಆಚೆಗೆ ಅಂದ್ಬಿಟ್ಟು ಅಂದ. ಸೊ ಆಮೇಲೆ ಒಂದು 6 ಮಂತ್ಸ್ ಆಯಿತು ಅಕಾಡೆಮಿಕಲ್ಲಿ ಇಯರ್ ಮುಗಿಯೋಷ್ಟೊತ್ತಿಗೆ ನಾನು ಎಲೆಕ್ಟ್ರಿಕ್ ಬೈಕ್ ಮಾಡಿದೆ. ಆ ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ 5 ಜನ ಸೇರ್ಕೊಂಡು ಮಾಡೋದು. ಅದು ಕೂಡ ಕಾನ್ಸೆಪ್ಟ್ ಏನು ಮಾಡಿದ್ದು ಅಂದರೆ, ಅವತ್ತಿನ ಟೈಮ್ಗೆ ಬರೀ 30 to 40 kmph ಏನಿದೆ ಅಷ್ಟರೊಳಗಡೆ ಮಾತ್ರ ಗಾಡಿಗಳು ಇರ್ತಿದ್ದು. ಐ ಆಮ್ ಟಾಕಿಂಗ್ ಸಮ್ವೇರ್ ಅರೌಂಡ್ 2010-11 ಆ ಟೈಮಲ್ಲಿ. ಸೊ ನಾನು ಅವಾಗ ಏನು ಮಾಡಿದೆ, ಅವಾಗೆಲ್ಲ ಬ್ರೆಸ್ಲೆಸ್ DC ಮೋಟರ್ಸ್ ಅಂತ ಬರ್ತಿದ್ದೆ ಜಾಸ್ತಿ. ನಾನು ಪರ್ಮನೆಂಟ್ ಮ್ಯಾಗ್ನೆಟ್ DC ಮೋಟ್ರು, ನಥಿಂಗ್ ಬಟ್ ಕನೆಕ್ಟಿವಿಟಿ ಹಿಂಗೆ ಹೇಳ್ಬೇಕಂದ್ರೆ ವಿಲ್ಲೀಸ್ ಜೀಪಲ್ಲಿ ಮುಂದೆ ಇಟ್ಟಿರ್ತಾರೆ, ಏನಾರು ಹಳ್ಳದಲ್ಲಿ ಸಿಗಾಕೊಂಡ್ರೆ ರೋಲ್ ಮಾಡೋದು. ಇಟ್ಸ್ ಎ ಟಾರ್ಕ್ ಇಂಡಕ್ಷನ್ ಮೋಟರ್ ಅದು. ಅದನ್ನು ಹಾಕಿ ನಾನು ಟ್ರೆಡಿಷ್ನಲ್ ಬೈಕ್ ಅಂದರೆ ನನ್ನ ತಲೆಗೆ ಏನಿತ್ತು ಅಂದರೆ, ಐ ಆಮ್ ಅ ಬೈಕ್ ಓವರ್ ಆ್ಯಂಡ್ ಕಾರ್ಲೋ, ನಮಗೆ ಎಂಥೋಸಿಸಮ್ ಗೊತ್ತು, ಓಡಿಸ್ತಿರೋ ಮಜಾ ಹೆಂಗಿರುತ್ತೆ ಅಂತ. ಈ ಎಲೆಕ್ಟ್ರಿಕ್ ಕೂತ್ಕೊಂಡು ಹಿಂಗೆ ಹೋಗ್ಬೇಕಂತ ನಮ್ಮ ಕೈಲಿ ಹಾಕಲ್ಲ. ಫ್ಯೂಚರ್ ಎಲೆಕ್ಟ್ರಿಕ್ ಈ ಥರನ ಅಂತಂದರೆ ಜೀರ್ಣಿಸ್ಕೊಳಕ್ಕೆ ಆಗಿರೋ ವಿಷಯ ಅದು. ಹಾಗಾಗಿ ನಾನೇನು ಟ್ರೈ ಮಾಡಿದೆ, ಐ ಇಂಪ್ಲಿಮೆಂಟೆಡ್ ಎ ಗೇರ್ ಬಾಕ್ಸ್. ಓಕೆ. ಸೊ ಈವನ್ ಟುಡೇ ಮೈಸೂರಿನಲ್ಲಿ ಒನ್ ಆಫ್ ದ ಫೇಮಸ್ ಇಂಜಿನಿಯರಿಂಗ್ ಮಾಡೋವಂಥ ಲೇತ್ ಇದೆ, ಒಂದು ವಿನಾಯಕ ಲೇತ್ ಅಂತ. ಎಲ್ಲರೂ ನೋನ್ ಫಾರ್ ತಿಮ್ಮಣ್ಣ ಲೇತ್ ಅಂತಲೇ ಇರೋದು. ಅಲ್ಲಿ ಕೇಶವ ಶೆಟ್ಟಿ ಅಂತಿದ್ದಾರೆ. ಸುತ್ತ ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಇಲ್ಲೆಲ್ಲ ಇರುವಂಥ ಎಲ್ಲ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸು ಪ್ರಾಜೆಕ್ಟ್ ಅಂತ ಬಂದರೆ, ಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೊಬೈಲ್, ಇಲ್ಲೇ ಬಂದು ಆಲ್ಟ್ರೇಷನ್ಸ್ ಜಾಸ್ತಿ ಆಗ್ತಿದ್ರು. ಬಿಕಾಸ್ ಅಷ್ಟು ಸ್ಕಿಲ್ ಇರೋರು. ರೈಟ್. ಈವನ್ ಟುಡೇ ದೇ ರಿಮೆಂಬರ್, ಸುತ್ತ ಇಷ್ಟು ಡಿಸ್ಟ್ರಿಕ್ಟಲ್ಲಿ ನೀವು ಒಬ್ಬರೇ ಅವತ್ತು ಎಲೆಕ್ಟ್ರಿಕ್ ಗಾಡಿಗೆ ಗೇರ್ ಬಾಕ್ಸ್ ಕೊಡಿಸೋದು ಅಂತ. ಸೊ ಏರೋಪುಕ್ ಅಂತ ಒಂದು ಗಾಡಿ ಬರ್ತಿತ್ತು, ನಿಮಗೆ ಗೊತ್ತಿರ್ಬೋದು. ಅದರದ್ದು ಗೇರ್ ಬಾಕ್ಸ್ ಅದಕ್ಕೆ ಇಂಪ್ಲಿಮೆಂಟ್ ಮಾಡಿ ಇದೆಲ್ಲ ಹಾಕಿ ಆವಾಗ ಮೈಸೂರು ಡಿಸ್ಟ್ರಿಕ್ಟ್ನಲ್ಲಿ ಡೂ ಇಟ್ ಯುವರ್ ಸೆಲ್ಫ್ ಅಂತ ಬಂದಾಗ ವಿದ್ಯಾವರ್ಧಕ ಕಾಲೇಜ್ ನಡೆಸಿದಂಥ ಒಂದು ಟೆಸ್ಟಲ್ಲಿ ನಾನು ಮೈಸೂರು ಡಿಸ್ಟ್ರಿಕ್ಟ್ಗೆ 2nd ಪ್ಲೇಸ್ ಬರುತ್ತೆ ನನ್ನ ರೈಟ್ ಗಾಡಿ, ಅದು ಅಚೀವ್ ಆಗಿದ್ದು. ಸೊ ಒಂದು TVS ಗಾಡಿಗೆ ನಾನು ಅದನ್ನೆಲ್ಲ ಕಂಪ್ಲೀಟ್ ಆಲ್ಟ್ರ್ ಮಾಡಿ ಒಂದು ರೇಸ್ ಗಾಡಿ ಥರ ಅದನ್ನು ರೆಡಿ ಮಾಡಿ ಇಟ್ಟಿದ್ದೆ. ದೋ ಐ ಆಮ್ ನಾಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಟೂಡೆಂಟ್, ಆ ಕಂಟ್ರೋಲಿಂಗ್ ಮಾಡೋದು, ಸ್ಪೀಡ್ ಡಿಮ್ಮರ್ನ ಟೈಮಲ್ಲಿ ಅಚೀವ್ ಮಾಡೋದಕ್ಕೆ ಒಂದು ಆಗಿಲ್ಲ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲನೂ ತುಂಬ ನಮ್ಮ ಅಕಾಡೆಮಿಕಲಿ ಏನು ಕಲ್ತಿದೆ. ಇದೊಂದು ಇನ್ನೊಂದು ಹೇಳ್ಬಿಡ್ತೀನಿ, ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಲೈಕ್ ಈಗ ಇಂಜಿನಿಯರಿಂಗಲ್ಲಿ ನಾವು ಕಲ್ತಿದ್ದೆ ಒಂದು, ನಾವು ಕೆಲಸ ಮಾಡ್ತಿರೋದು ಇನ್ನೊಂದು, ಒಂದಕ್ಕೊಂದು ಸಂಬಂಧ ಇಲ್ಲ ಹಂಗೆ ಹಿಂಗೆ ಅಂತ. ಅಫ್ಕೋರ್ಸ್ ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋದು ಸತ್ಯ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾನೊಂದು ಗಾಡಿ ಅಂತ ಕ್ರಿಯೇಟ್ ಮಾಡಿದಾಗ ನನ್ನ ಅಕಾಡೆಮಿಕಲ್ ಸ್ಕಿಲ್ಸ್ ಏನು ತೊಗೊಂಡಿದ್ದೆ ಅದರಲ್ಲೇ ಮಾಡಿದೆ. ಇಟ್ಸ್ ಆಲ್ ಅಬೌಟ್ ಹೌ ಯು ಟೇಕ್ ಪ್ರತಿಯೊಂದನ್ನು. ಸೊ ನಾನು ಆ ಬೇಸಿಕ್ಸ್ ಮೇಲೇ ನಾನು ಯಾವುದೋ ಒಂದು ಸ್ಪ್ರಾಕೆಟ್ ಚೇಂಜ್ ಮಾಡಿದೆ, ಒಂದು ಬೆಲ್ಟ್ ಚೇಂಜ್ ಮಾಡಿದೆ, ಒಂದು ಲೆನ್ಸ್ ಚೇಂಜ್ ಮಾಡಿದೆ ಅಂದರೆ N1/N2, T1/2 ಇಂಟು ನ್ಯೂಟನ್ ಮೀಟರ್ ಟಾರ್ಕ್, ಇದನ್ನೇ ಕ್ಯಾಲ್ಕುಲೇಟ್ ಮಾಡಿ ನಾವು 5 ಜನ ಮಾಡಿದ್ದೀವಿ. ಸೊ ಹಂಗಾರೆ ಸುಳ್ಳು ಹಿಂಗಾಗತ್ತೆ ಸರ್. ಯಾಕೆಂದರೆ ಪ್ರತಿ ಸಲನೂ ನೀವು ಅಕಾಡೆಮಿಕಲಿ ಏನು ತೊಗೊಳ್ತೀರ, ನೀವು ಎಲ್ಲರೂ ಯು ಆರ್ ನಾಟ್ ಕ್ವಾಲಿಫೈಡ್ ಟು ವರ್ಕ್ ಇನ್ R&D ಆರ್ ಸಮಥಿಂಗ್. ಎಷ್ಟು ಅದ್ಭುತ ಅಂದರೆ, ಒಬ್ಬ ವ್ಯಕ್ತಿಗೆ ಈ ಥರ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ನ ಚಿಕ್ಕ ವಯಸ್ಸಿಂದನೇ ಕಲ್ತ್ಕೋಬೇಕು ಅಂತ ನೀವು ಮೈಂಡ್ನ ಟ್ರೈನ್ ಮಾಡ್ಕೊಂಡಿದ್ದೀರಾ. ಐ ಥಿಂಕ್ ಇಫ್ ಐ ಲುಕ್ ಎಟ್ ಇಟ್ ಫ್ರಮ್ ಅದರ್ ಯಂಗ್ಸ್ಟರ್ಸ್ ಸ್ಟ್ಯಾಂಡ್ ಪಾಯಿಂಟ್, ಯಾವಾಗಲೂ ಏನಾಗಿದೆ, ದೇ ಹ್ಯಾವ್ ಅಸ್ಯೂಮ್ ದಟ್ ಥಿಯರಿಟಿಕಲ್ ಥಿಂಗ್ಸ್
ಕಲ್ತ್ಕೊಂಡಿದ್ದೀನಿ, ನಾನು ಓದ್ಬಿಟ್ಟಿದ್ದೀನಿ. ಒಂದು 4 ಪುಸ್ತಕದಲ್ಲಿ ನಾನು ನನ್ನ ಪ್ರೊಫೆಸರ್ಸ್ ಹೇಳಿದ್ದನ್ನು ಕಲ್ತ್ಕೊಂಡಿದ್ದೀನಿ. ಇವಾಗ ChatGPT ಇದೆ, ಪರ್ಪ್ಲೆಕ್ಸಿಟಿ AI ಇದೆ, ಜರ್ನಲ್ಸ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಬೋದು, ರಿಸರ್ಚ್ ಪೇಪರ್ಸ್ನ ಈಸಿಯಾಗಿ ಸಬ್ಮಿಟ್ ಮಾಡ್ಬಿಡ್ಬೋದು. ಆದರೆ ಯಾವಾಗ ನೀವು ಇಫ್ ಯು ಡೋಂಟ್ ಹ್ಯಾವ್ ಅ ವೆರಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರಾಕ್ಟಿಕಲ್ ನಾಲೆಡ್ಜ್, ನಾವು ಇಷ್ಟೊತ್ತು ಮಾತಾಡಿದಾಗ ಇಂಜಿನಿಯರಿಂಗ್ ಪಾರ್ಟ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಪಾರ್ಟ್ ಆಯಿತು, ಫಿಲ್ಮ್ ಮೇಕಿಂಗ್ ಕಡೆ ಅಂತ ಬಂದಾಗ ನಾನು ಕೇಳಿರೋದು, ನೀವು ತುಂಬ ಹತ್ತಿರದಿಂದ ಇನ್ನೊಬ್ಬರು ಗುರುಗಳು ನಿಮಗೆ ಅಪಾರ್ಟ್ ಫ್ರಮ್ ಈಗ ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ ನಿಮಗೆ ಸೋಮೇಂದ್ರ ಸಿಂಗ್ ಸರ್ ಸಿಕ್ಕಿದ್ರು. ಹಾಗೆ ನಿಮ್ಮ ಫಿಲ್ಮ್ ಮೇಕಿಂಗ್ ಸೆನ್ಸ್ಗೆ, ನಿಮ್ಮ ಓವರಾಲ್ ರೈಟಿಂಗ್ ಸ್ಕಿಲ್ಸ್ಗೆ TN ಸೀತಾರಾಮ್ ಸರ್ ಅವರು ತಮಗೆ ಪರಿಚಯ ಆಗ್ತಾರೆ. ಅವರಿಂದ ನೀವು ಸಾಕಷ್ಟು ಕಲಿತೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಒಂದೆರಡು ಮಾತು ತಿಳಿಸ್ಕೊಡಿ. ಖಂಡಿತ ಸರ್, ಎರಡೂ ವಿಭಾಗಕ್ಕೂ ಇಬ್ಬರು ಲೆಜೆಂಡ್ಗಳು ನನಗೆ ಸಿಕ್ಕಿರೋ ಅಂಥವ್ರು, ಆ ವಿಚಾರದಲ್ಲಿ ಡೌಟ್ ಇಲ್ಲ. ಸೊ ಈ ಒಂದು ಹಂತಕ್ಕೆ ಬರಬೇಕಾದ್ರೆ ನನಗೆ ಸೀತಾರಾಮ್ ಸರ್ ಡೈರೆಕ್ಟಾಗಿ ಏನು ಇದಾಗಲಿಲ್ಲ. ನಾನು ಬೇರೆ ಒಂದು ಆಯಿಲ್ ಆ್ಯಂಡ್ ಫೀಲ್ಡ್ ಕೆಲಸ ಮಾಡ್ತಿದ್ದಾಗ ಆಗ ನನಗೆ ಒಂದು ಆಪ್ಷನ್ ಇತ್ತು, ನಾನು ರಜೆ ತೊಗೊಂಡು ಎಷ್ಟು ಸಾವಿರ ರಜೆ ತೊಗೋಬೋದಾಗಿತ್ತು, ಸ್ಯಾಲ್ರಿ ಡಿಡಕ್ಟ್ ಆಗತ್ತೆ ಅಷ್ಟೇ. ಸೊ ಆ ಥರ ಇದ್ದಿದ್ದ ಟೈಮ್ನಲ್ಲಿ ನಾನು ಬೇರೆ ಒಂದು ಸೀರಿಯಲಲ್ಲಿ ಕೆಲಸ ಮಾಡ್ತೇನೆ. ಅದು ಕಾರಣಾಂತರಗಳಿಂದ ಅವ್ರು ನನ್ನ ತೆಗಿತಾರೆ. ಯಾಕೆಂದರೆ ಅವ್ರದ್ದು ಇನ್ನೊಂದು ಸೀರಿಯಲ್ಗೆ ಅಸಿಸ್ಟೆಂಟ್ ಬೇಕು ಅಂತ ಇಲ್ಲಿ ತಯಾರು ಮಾಡಬೇಕು ಅಂದ್ಕೋತಾರೆ. ಬಟ್ ಅವ್ರ ಪ್ರೊಡಕ್ಷನ್ ಲೇಟ್ ಆಗುತ್ತೆ ಅಂತೇಳಿ ನಾನು ತೆಗೆದುಬಿಡ್ತಾರೆ. ಇಷ್ಟೊತ್ತಿಗೆ ನಾನು ಕೆಲಸನೇ ಬಿಟ್ಬಿಡ್ತೆ. ಅವಾಗ ಹೆಂಗೆ ಹೋಗಬೇಕು ಅಂತಿದ್ದಾಗ ಏನೇನೋ ಸರ್ಕಸ್ ಮಾಡಿಕೊಂಡು ನಮ್ಮ ಕಪ್ಪಣ್ಣ ಸರ್ ಒಂದು ಸಲ ನನಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಗ್ತಾರೆ. ನಮ್ಮ ವಿದ್ಯಾಮೂರ್ತಿಯವ್ರ ಆರ್ಟಿಸ್ಟ್ ಎಲ್ರಿಗೂ ಗೊತ್ತಿರ್ತಾರೆ. ಹೌದು. ಸೊ ಅವರು ನನಗೆ ಗೊತ್ತಿದ್ದರು, ಒಂದು ಸಿನಿಮಾದಲ್ಲಿ ಪರಿಚಯ ಆಗಿದ್ದು. ಅವ್ರ ಮುಖಾಂತರ ನನಗೆ ರೆಫರೆನ್ಸ್ ಮೇಲೆ ಹೋಗಿ ಆವಾಗ ಮಹಾಪರ್ವ ಧಾರಾವಾಹಿ ನಡೀತಾ ಇತ್ತು. ಸೊ ನಾನು ಸರ್ನ ಭೇಟಿ ಮಾಡೋ ವೇಳೆಗೆ ಆಲ್ರೆಡಿ ಸೀರಿಯಲ್ ಒಂದಷ್ಟು ಎಪಿಸೋಡ್ಸ್ ಆಗಿತ್ತದು. ಶಿವಮೊಗ್ಗದಲ್ಲಿ ಸಂವಾದ ನಡೀತಾ ಇತ್ತು. ಆಗ ನನಗೆ ಮೊದಲು ಕನೆಕ್ಟ್ ಆದವ್ರು ಬಂದು ಗುರುಪ್ರಸಾದ್ ಮುದ್ರಾಡಿ ಅಂತ ನಿರ್ಮಾಪಕ. ಸೊ ಅವ್ರಿಗೆ ಕಾಲ್ ಮಾಡ್ತೀನಿ, ಇಂಥ ಕಡೆ ಬನ್ನಿ ಅಂತ ಹೇಳ್ತಾರೆ. ನನಗೆ ಬೆಂಗಳೂರು ತುಂಬ ಹೊಸದು ಅವಾಗ. ಏನು ಈಗ ನಾನು ಹೇಳಿದಾಗೆ ಸ್ಮಾರ್ಟ್ಫೋನ್ಸ್ ಇಲ್ಲ, ಗೂಗಲ್ಲು ಇವೆಲ್ಲ ಏನೂ ಬಂದಿಲ್ಲ ಆಗಿನ್ನೂ. ಮ್ಯಾಪ್ ಸೀಪ್ಸ್ ಎಲ್ಲನೂ ಆಗ ಆಟೋ ಡ್ರೈವರ್ಗಳೇ ಮ್ಯಾಪ್ಗಳು ನಮಗೆ, ಅವರೇ ನಮಗೆಲ್ಲ ಲೊಕೇಶನ್ ಫೈಂಡರ್ಗಳು ನಮಗೆ. ಸೊ ಅವಾಗ ನಾನು ನಮ್ಮ ತಂದೆನೂ ಇದ್ದರು, ಅವ್ರ ಜೊತೆಗೆ ಹೋಗಿ KR ರೋಡಲ್ಲಿ ಅವ್ರ ಮನೆಗೆ ಹೋಗಿ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಟೈಮ್ ನೋಡಿದ್ರೆ ತುಂಬ ಒಂಥರ ಸ್ವಲ್ಪ ನರಗಿದ್ದೆ. ಅಯ್ಯೋ ಸೀತಾರಾಮ್ ಸರ್, ನೆನ್ನೆವರೆಗೂ ಮಹಾಪರ್ವದ ಎಪಿಸೋಡಲ್ಲಿ ಲಾಯರ್ CST ಆಗಿ ನೋಡ್ತಾ ಇದ್ದೀನಿ, ಎದುರುಗಡೆ ನೋಡ್ತಾ ಇದ್ದೀನಲ್ಲ ಇವ್ರನ್ನ. ಆಗತ್ತ ನನಗೆ ನಿಲ್ಲಕ್ಕೆ ಅನ್ನೋದೊಂದು ತುಂಬ ಭಯ ಕಾಡ್ಬಿಟ್ಟಿತ್ತು. ಸೊ ಒಳಕ್ಕೆ ಹೋದಾಗ ನಾನು ಬರ್ತೀನಿ ಕೂತ್ಕೊಳ್ಳಿ ಅಂತ ಗುರುಪ್ರಸಾದ್ ಅವರು ಕರೆಸಿದ್ರು. ಕೂತು ಮಾತಾಡಿದಾಗ ಥರ ನನಗೆ ಬೇಕು ಸರ್ ವರ್ಕು ಅಂತೆಲ್ಲ ಹೇಳಿದ್ದೆ. ನಾನು ಕೆಲವೊಂದೆಲ್ಲ ಹೇಳಿದ್ದೆ, ನಾನು ಸ್ಕೂಲು ಕಾಲೇಜಲ್ಲೆಲ್ಲ ಇದ್ದಾಗ ನಾನು ಈ ಥರ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು, ಮತ್ತು ನನ್ನದೇ ಕೆಲವು ನಾಟಕಗಳು ಬರೆಯೋ ಥರ ಪ್ರಯತ್ನ ಪಟ್ಟಿದ್ದೀವೆಲ್ಲ ಹೇಳಿದ್ದೆ. ಸೊ ನಾನು ಕೆಲಸ ಕಲಿಬೇಕು ಸರ್, ಒಂದು ಸಲ ಕೆಲಸ ಕೊಟ್ಟು ನೋಡಿ, ನನಗೆ ಒಂದು ಜವಾಬ್ದಾರಿ ಕೊಟ್ಬಿಟ್ಟು ಹೀಗಪ್ಪ ಕೆಲಸ ಅಂತ ತೋರಿಸ್ಕೊಡಿ, ಮಾಡಿದ್ರೆ ನೀಟಾಗಿ ನಾನು ಕೆಲಸಕ್ಕೆ ತೊಗೊಳ್ಳಿ. ಇಲ್ಲಾಂದ್ರೆ ಅವತ್ತಿನ ದಿವಸ ಸಂಜೆನೇ ನಾಳೆಯಿಂದ ಬರಬೇಡಪ್ಪ ಅಂತ ಹೇಳ್ಬಿಡಿ, ನೀವು ಯಾಕೆ ಅಂತಲೂ ನಾನು ಕೇಳಲ್ಲ ಅಂತ. ಗುರುಪ್ರಸಾದ್ ಸರ್ ಏನ್ರಿ ಹಿಂಗೆಲ್ಲ ಮಾತಾಡ್ತೀರಾ ಅಂತಂದ್ರು. ನಾನು ಇನ್ನೇನು ಹೇಳಿ ಸರ್, ನಾನು ಯಾಕೆ ನನಗೇನು ವರ್ಕ್ ಗೊತ್ತಿಲ್ಲ, ಕನಸು ಮಾತ್ರ ಇದೆ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾನು ಕಲಿಯೋಕ್ಕೆ ಬಂದಿದ್ದೀನಿ. ನನಗೆ ಗೊತ್ತು ಈ ಜಾಗ ಎಂಥದ್ದು ಅಂತ, ಯಾಕೆ ನೀವು ಸೀರಿಯಲ್ಸ್ ನೋಡ್ತಾ ಬೆಳೀತಾ ಬಂದಿದ್ದೀನಿ ನಾನು. ಹಾಗಾಗಿ ಇವತ್ತಿಗೂ ನನಗೆ ಮುಕ್ತದಿಂದ ಕಾಲದಿಂದನೂ ಕೊಲಂಬಿಯಾ ಕಾಪರ್ ಕಂಪ್ನಿ ಅನ್ನೋ ಒಂದು ಕೇಸ್ನ ಕ್ರಿಯೇಟ್ ಮಾಡಿದರು. ಅದಾಗಿರ್ಬೋದು, ರಂಜನ್ ಲಾಲ್ ಮಿಶ್ರಾ ಅನ್ನೋ ಒಂದು ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಥರದ್ದು ಎಷ್ಟೋ ಪಾತ್ರಗಳ ಹೆಸರು ನೆನಪಿದೆ ಮಾಯಾಮೃಗದ ಕಾಲದಿಂದನೂ. ಹಾಗೆಲ್ಲ ಇರಬೇಕಾದಾಗ ನಾನು ಈ ಥರ ಬಂದಿದ್ದೀನಿ. ಸೊ ಹಾಗಾಗಿ ನಾನು ಒಂದೇ ಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ, ನೀವು ಕೊಡೋ ಜವಾಬ್ದಾರಿ ನಿಭಾಯಿಸ್ತೀನ ಇಲ್ವಾ ಅಂತ. ಕೊಟ್ಟು ನೋಡಿ ಅಂತ. ಬರೀ 6 ಗಂಟೆಗೆ ಫೋನ್ ಮಾಡಿ ಅಂತಾರೆ ಗುರುಪ್ರಸಾದ್ ಅವರು. ಸರಿ ಅಂತ ಹೇಳಿ ಕಾಯ್ತಾ ಇದ್ದೆ. 6 ಗಂಟೆ ಆಗುತ್ತೆ, ದಿನ ಪೂರ್ತಿ ನೋಡ್ಕೊಂಡು ಬಿಡ್ತಿತ್ತೆ ಗಡಿಯಾರ. ಆ ತಕ್ಷಣ ಕಾಲ್ ಮಾಡ್ತೀನಿ, ನಾಳೆಯಿಂದ ಬನ್ನಿ ಸರ್ ಹತ್ರ ಮಾತಾಡಿದ್ದೀನಿ ಅಂತಾರೆ. ಹಾಗೆ ನಾನು ಭೂಮಿಕಾ ಸಂಸ್ಥೆ ಒಳಗಡೆ ಹೋಗಿ TN ಸೀತಾರಾಮ್ ಸರ್ ಅಂಡರಲ್ಲಿ ಕೆಲಸ ಮಾಡೋವಂಥ ದಿನಗಳು ಶುರುವಾಗ್ತದೆ ನನಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್, ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಒಂದು ರೀಡಿಂಗ್ ಬರ್ಕೊಳ್ಳೋದಾಗಲಿ, ಏನು ಶಾರ್ಟ್ ತೆಗಿತಾ ಇದ್ದಾರೆ, ಮಾಸ್ಟರ್ ಶಾಟ್ ಅಂದರೆ ಯಾವುದು, ಪ್ರೋ ಶಾಟ್ ಅಂದರೆ ಯಾವುದು, ಏನು ಎತ್ತ ಅಂತೆಲ್ಲನೂ ನಮ್ಗೆ ಗೊತ್ತಾಗ್ತಿರಲಿಲ್ಲ. ಡೇ ಬೈ ಡೇ ಅವತ್ತು ನನಗೆ ಅಲ್ಲಿ ಎಪಿಸೋಡ್ ಡೈರೆಕ್ಟರ್ ಆಗಿದ್ದರು ಯಶವಂತ್ ಅಂತ. ಅವ್ರನ್ನ ಪಾಂಡು ಪಾಟೀಲ್ ಅಂತಲೇ ಕ್ಯಾರೆಕ್ಟರ್ ಹೆಸರಲ್ಲಿ ಫೇಮಸ್ ಅವರು. ಅದನ್ನು ಸೀನಿಯರ್ ಆಗಿದ್ದು ಪ್ರದೀಪ್ ಅಂತ. ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಆ ವಿಚಾರದ. ಯಾರು ಆ ಥರ ಡಿಸ್ಕರೇಜ್ ಮಾಡೋದಾಗಲಿ, ಟೀಸ್ ಮಾಡೋದಾಗಲಿ, ಏನೋ ಗೊತ್ತಿಲ್ಲ ಅಂತ ಒಂದು ಆಪರ್ಚುನಿಟಿ ತೊಗೊಳೋದಾಗಲಿ ಥರ ಮಾಡಲಿಲ್ಲ. ತುಂಬ ಮುಖ್ಯ. ಯಾವುದೇ ಒಂದು ವ್ಯಕ್ತಿಗೆ ಬೆಳಿಬೇಕಾಗಿರೋವಂಥ ವಾತಾವರಣ, ಅಂದರೆ ಕಲಿಯೋಕ್ಕೆ ಅಂತ ಬಂದಿರೋ ವ್ಯಕ್ತಿಗೆ ಹೌದು, ಆ ವಾತಾವರಣ ತುಂಬ ಮುಖ್ಯ ಆಗುತ್ತೆ. ನಿಜ. ಸೊ ಮುಂದಿನ ದಿನಗಳಲ್ಲಿ ಅದು ಹೋಗ್ತಾ ನಂದು ಒಂದು ಇದೇನಂದರೆ, ಚಿಕ್ಕದಿಂದ ನಾನು ರೂಢಿ ಮಾಡ್ಕೊಂಡು ಬಂದಿರೋದು, ಏನನ್ನಾದರೂ ನಾನೊಂದು ಹೋಗಿ ದಡ ಮುಟ್ಟಬೇಕು ಅಂತ ಬಂದಾಗ ಆ ಕ್ಷಣದಲ್ಲಿ ನನಗೆ ಏನೇನು ಅವಕಾಶ ಸಿಗುತ್ತಲ್ವ, ಐ ಡೋಂಟ್ ಸೇ ನೋ.
ಒಂದು ಅವಕಾಶ ಕೊಡಿ, ನೋಡೇ ಬಿಡೋಣ, ನಾವು ಟ್ರೈ ಮಾಡೋಣ ಅಂತ. ಅಂದರೆ ಗೊತ್ತಿಲ್ಲದೆ ಇರೋದೆಲ್ಲ ಮಾಡ್ಬಿಟ್ಟು ಆಡ್ ಮಾಡೋಂಥ ಮೆಂಟಾಲಿಟಿ ಇರೋನಲ್ಲ ನಾನು. ಈಗ ಫಾರ್ ಎಕ್ಸಾಂಪಲ್ ಏನಾಯಿತು, ಅಲ್ಲಿ ಒಬ್ಬರು ರೈಟ್ರ್ ಇದ್ದರು, ಅವರು ಮಾರನೇ ದಿವಸ ಎಪಿಸೋಡ್ ಬೇಕಾಗಿತ್ತು, ನನಗೆ ಹುಷಾರಿಲ್ಲ ಅಂತ ಇದು ಮಾಡೋದು. ಅದು 3-4 ಸಲ ಆಗಿಬಿಟ್ಟು ಸರ್ಗೂ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿತ್ತು. ಅದು ನಾನೇನು ಮಾಡಿ ಸರ್, ನಾನು ಬರ್ಕೊಂಬರಲ್ಲ, ಯಾಕೆಂದ್ರೆ ಅಷ್ಟು ದಿವಸದಲ್ಲಿ ಅವ್ರು ಕೊಡ್ತೀನಿ ಡಿಕೇಶನ್ ಎಲ್ಲ ಬರ್ಕೋತಾ ಇದ್ದೆ. ಸೀನ್ ಪೇಪರ್ಸ್ದು ಒಂದು ಫಾರ್ಮೇಟು ಸ್ಟ್ರಕ್ಚರ್ ನಾನು ಏನು ಅಂತ ನೋಡ್ತಾ ಇದ್ದೆ. ಸ್ಪೆಷಲಿ ಅಟ್ಲೀಸ್ಟ್ ಇವ್ರು ಯಾವ ಥರ ಮಾಡ್ತಾರೆ ಅನ್ನೋದು ಒಂದು ಐಡಿಯಾ ಬಂದಿತ್ತು, ಇವ್ರು ಸೀರಿಯಲ್ಗೆ ಏನು ಬೇಕು ಅನ್ನೋದು. ಬರ್ಕೊಂಬರ್ತೀಯಪ್ಪ, ಸರಿ ಬರ್ಕೊಂಬ, ನೀನು ಏನಾರು ಬರ್ಕೊಂಬ, ನಾನು ಅದನ್ನು ಏನಾರು ಡೆವಲಪ್ ಮಾಡ್ತೀನಿ ಅಂತ. ಸೊ ಹೋಗ್ತೀನಿ, ರೂಮಲ್ಲಿ ಕುತ್ಕೊಂಡು ರಾತ್ರಿ ಎಲ್ಲ ಕುತ್ಕೊಂಡು ಏನೋ ಬರೀತೀನಿ. 3 ಸೀನ್ ಕೊಡ್ತಾರೆ, ನಾನು ಬರ್ಕೊಂಡು ಬರ್ತೀನಿ. ಅವ್ರು ಬೆಳಿಗ್ಗೆ ಹೋದ್ ನಾನು ಹೇಳಿದ ತಕ್ಷಣ ಅವ್ರ ಮುಖದಲ್ಲಿ ಒಂದು ನಗು, ಬರ್ಕೊಂಬಂದೇ ಹುಟ್ಟಿ ಏನೋ ಅಂತ. ಬರ್ಕೊಂಬಂದೆ ಸರ್, ಕೊಡು ರೀಡಿಂಗು ಅಂತ. ಅವ್ರು ಸರ್ ಯೂಶ್ವಲಿ ಹಿಂಗೆ ಕೂತ್ಬಿಡ್ತಾರೆ, ಅವರು ವಿಜುವಲೈಸೇಷನ್ ಕೊಟ್ಟೋಗ್ತಾರೆ. ಓದ ತಕ್ಷಣ ಸೀನು ಒಂದು ಅರ್ಧ ಪೇಜ್ ಬರೆದಿದೆ ಸರ್ ಸೀನ್ ಪೇಪರ್. ನಾನು ಅದಕ್ಕೆ ಅವರು ನೋಡು, ನೀನು ಸೀನ್ ಚೆನ್ನಾಗಿ ಬರೆದಿದ್ಯಾ, ಆದರೆ ಇದು ಸಿನಿಮಾ ಸೀನ್ ಪೇಪರ್, ಇದು ಈ ಥರ ಅಲ್ಲ, ಸೀರಿಯಲ್ಗೆ ಒಂದು ಬೇರೆ ಸ್ಟ್ರಕ್ಚರ್ ಇರುತ್ತೆ. ಅದೇ ಮಾಧ್ಯಮ ನೋಡಿ, ಎಷ್ಟು ಚೆನ್ನಾಗಿ ನಿಮಗೆ ಗೊತ್ತಿಲ್ಲದೇನೆ ನೀವು ಯಾವ ಮಾಧ್ಯಮಕ್ಕೆ ಸೇರ್ತೀರಾ ಅನ್ನೋದು ಅವ್ರಿಗೆ ತಿಳುವಳಿಕೆ ಬಂದು. ಹೌದೌದು, ಅದೇ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತ. ಹೌದು, ಒಂದು ಕ್ಷಣದಲ್ಲಿ ಹೇಳಿದ್ದಾರೆ ನೋಡಿ, ಖಂಡಿತ ವಂಡರ್ಫುಲ್. ಆಮೇಲೆ ನಿಂಗೊಂದು ಇನ್ನೂ ಸ್ವಲ್ಪ ಟೈಮ್ ಕೊಡ್ತೀನಿ, 20 ನಿಮಿಷ ಅಂದರೆ ಅರ್ಧ ಗಂಟೆ ತಗೋ, ನಾನು ಬೇರೆ ಡಿಕ್ಟೇಷನ್ ಕೊಡ್ತಿರ್ತೀನಿ, ಬರ್ಕೊಂಬರ್ತೀಯಾ ಅಂದರೆ. ಏನು ಸರ್ ಅಷ್ಟೇ, ನಮಗೆ ನೋ ಇರೋದು ಸ್ವಲ್ಪ ಕಷ್ಟ ನನಗೆ, ಎಲ್ಲದಕ್ಕೂ ಇರ್ತಿರೋದು. ಸೊ ಹೋದೆ, ಏನೋ ತಲೆ ಕಿತ್ಕೊಂಡು ಒಂದಿಷ್ಟು ಬರೆದ್ಬಿಟ್ಟು ಮತ್ತೆ ರೀಡಿಂಗ್ ತೊಗೊಂಡೋಗಿ ಕೊಟ್ಟೆ. ರೀಡಿಂಗು ಇನ್ನೂ ಕೊಡ್ತಾ ಇದ್ದೀನಿ, ಸ್ವಲ್ಪ ಭಯ ಇತ್ತು, ಸರಿ ಇಲ್ಲ ಅಂದ್ಬಿಟ್ರಲ್ಲ, ನನಗೆ ಆಪರ್ಚುನಿಟಿ ಮಿಸ್ ಆಗಬಾರ್ದು, ನಾನು ಇದರಿಂದ ಮುಂದಕ್ಕೆ ಹೋಗ್ತಾ ಇರಬೇಕೇನೋ ಅಂತ ನನಗೆ ಹಂಗೆ ಅನಿತಿದ್ದಾಗೆ. ಯೂಶ್ವಲಿ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ, ನಮ್ಮ ಸೀತಾರಾಮ್ ಸರ್ದು ಆಫೀಸ್ ಹೆಂಗಿರುತ್ತೋ ಅಂದರೆ, ಅದೊಂಥರ ಹೇಗೆ ಹೇಳ್ತೀವಿ ಅಂತಂದರೆ, ಒಂದು ಪುಸ್ತಕ ಕಣಜ ಅಂತ ಹೇಳ್ಬೋದು. ಅದ್ರ ಒಂದು ಲೈಬ್ರರಿ ಬೇರೆ ಎಲ್ಲ, ಅವ್ರ ಆಫೀಸ್ ಬೇರೆಲ್ಲ, ಹಂಗೆ ಯಾವ ಕಡೆ ತಿರುಗಿ ನೋಡ್ತಿರೋ ಜನ ಕಾಣೋದು, ಟೇಬಲು ಚೇರು ಕಾಣುತ್ತಾ ಇರೋ ಗೊತ್ತಿಲ್ಲ, ಈ ಕಂಡು ಕಡೆ ಎಲ್ಲ ಪುಸ್ತಕಗಳು ಕಾಣಿಸ್ತಾ ಇಲ್ಲಿ. ಸೊ ಅವರು ಇಂಡಿಯನ್ ಪಿನಲ್ ಕೋಡ್ ಬುಕ್ಕು, ಕ್ರಿಮಿನಲ್ ಹ್ಯಾಂಡ್ ಬುಕ್ಕು, ಬೇಂದ್ರೆ ಸಮಗ್ರ ಸಂಸ್ಕೃತ, ಕುವೆಂಪು ಅವ್ರದ್ದು ಸಸ್ಯಕಾಶಿ ಎಲ್ಲ ಇಟ್ಕೊಂಡಿದ್ರು ಅವತ್ತು. ನಾನು ಹೋಗಿ ರೀಡಿಂಗ್ ಹಿಂಗೆ ಕೊಡ್ತಾ ಇದ್ದೀನಿ, ಹಿಂಗೆ ಬಗ್ಗಿ ಓದ್ತಾ ಕೂತಿದ್ದೀನಿ, ಹಿಂಗೆ ಬೇಕಾದ್ರೆ ಇದಕ್ಕಿದಂಗೆ ಸೌಂಡ್ ಬರುತ್ತೆ ನನಗೆ, ಎಲ್ಲ ಕುಸ್ಕೊಂಡು ಡಬ್ 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 ಅಂತ ಅಂದ್ಬಿಟ್ಟು ಎದ್ಬಿಟ್ರು. ನಾನು ಮುಗೀತಿಲ್ಲಿಗೆ ನನ್ನ ಕತೆ ಸರಿ ಇಲ್ಲ ಅಂದ್ಬಿಟ್ರು ಅನ್ಸೆ. ನಾನು ಎದ್ದು ಹಿಂಗೆ ಅಂತ ಅವರು, ಪಾಂಡು ಅವ್ರಿಗೆ ಬರೆಯೋ ತಾಕತ್ತಿದೆ, ಅವ್ರು ಬರೀತಾ ಇರಲಿ, ಸೆಟ್ಟಲ್ಲಿ ಏನು ಕೆಲಸ ಹೇಳ್ಬೇಡ ಅವ್ರಿಗೆ, ನಾನು ಬರ್ತೀನಿ, ನೀನು ಸ್ವಲ್ಪ ಬರೆಯಪ್ಪ ಸೀನ್ ಪೇಪರ್, ನಾನು ಅಲ್ಲೇ ಬಂದು ರೀಡಿಂಗ್ ತೊಗೋತೀನಿ ಅಂದು. ನನಗೆ ಲಿಟ್ರರಿ ಹೇಳ್ಬೇಕಂದ್ರೆ ಹುಡುಗರು ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ವೀಕ್ ಆಫ್ ಆಯ್ತು. ಅಯ್ಯೋ ಇವ್ರು ಹಿಂಗೆ ಅಂದ್ಬಿಟ್ರು ನನಗೆ ಅಂತ. ಅದೊಂದು ಹೇಗಾಯ್ತು ಅಂದರೆ ಜವಾಬ್ದಾರಿ ಜಾಸ್ತಿ ಆಗೋದಂಗೆ ಆಗೋಯ್ತು ಏಕಾಏಕಿ. ಸೆಟ್ಟಲ್ಲಿ ಕೂತ್ಕೊಂಡು ಎಷ್ಟು ಬೈದಲ್ಲಿ ಬರಿತಾ ಇದ್ದೀನಿ ನಾನು ಸೀನ್ ಪೇಪರ್ನ ಅಂದರೆ, ಸರ್ರು ಬಂದು ಹಿಂಗೆ ಇಣ್ಕಾಕ್ಬಿಟ್ಟು ಹಿಂಗೆ ನೋಡ್ಕೊಂಡು ಹೋಗಿದ್ರೆ ನನಗೆ ಗೊತ್ತಾಗಿಲ್ಲ. ಸೆಟ್ಟು ಲೈಟ್ ಹುಡುಗ ಒಬ್ಬ ಹರೀಶ್ ಅಂತಿದ್ರು, ಅವ್ರು ಬಂದು ತಾರ್ ಬಗ್ ನೋಡ್ಕೊಂಡವ್ರು, ನೀವೇನು ಸರ್ ಹಂಗೆ ಬರಿತಾ ಕೂತ್ರೆ ಬರೋಗಿಲ್ಲ ನಿಮಗೆ ಅಂತ. ಹೌದು ಅದ. ಸೊ ಎಲ್ಲ ಬರೆದು ಆಮೇಲಿಂದ ಅವ್ರಿಗೆ ನಾನು ಬರೆದಿದ್ದೇನೆಲ್ಲ ಹೊಸವ್ರು ಎಷ್ಟು ಬೇಕಾ ಬರೆದ್ನ ಅನ್ನೋದೊಂದು ಖುಷಿ ಅವರಲ್ಲಿ ಮುಖದಲ್ಲಿ ನನಗೆ ಕಾಣಿಸ್ತಿತ್ತು. ಪಕ್ಕದಲ್ಲಿ ಕೂತ್ಕೊಂಡು ಆ ಗುರುಗಳಿಗಿಂದ ಆ ಒಂದು ನಿಮಗೆ ಆ ಕಣ್ಣಲ್ಲಿ ಆ ಕಾನ್ಫಿಡೆನ್ಸ್ ಕಂಡಾಗ ನಿಮ್ಮ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಅದೆಷ್ಟು ಚೆನ್ನಾಗಿ ಅದು ನಿಮಗೆ ಹೆಲ್ಪ್ ಮಾಡುತ್ತಲ್ಲ. ನಿಜ ನಿಜ. ಸೊ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಕ್ರೂಷಲ್. ನೀವು ಯಾವುದೇ ಒಂದು ಕಲಿಯೋ ಫೇಸಲ್ಲಿ ಇಫ್ ಯು ಡೋಂಟ್ ಹ್ಯಾವ್ ಎ ಮೆಂಟರ್, ಇಫ್ ಯು ಡೋಂಟ್ ಹ್ಯಾವ್ ಅ ಗುರು, ಇಟ್ ಈಸ್ ಹಾರ್ಡ್ ಫಾರ್ ಯು ಟು ಕಾಂಪ್ರಿಹೆಂಡ್. ಯಾಕಂದರೆ ಅವರು ಹಲವಾರು ಮಿಸ್ಟೇಕ್ಗಳನ್ನ ಮಾಡಿಬಿಟ್ಟು ಎಲ್ಲದನ್ನು ಎಲಿಮಿನೇಟ್ ಮಾಡಿ ಆಮೇಲೆ ಒಂದು ಸ್ಟ್ರಕ್ಚರ್ ಮಾಡಿರ್ತಾರೆ. ಖಂಡಿತ. ಸೊ ಅದನ್ನು ಬೇಗ ಕಲ್ತ್ಕೊಂಡ್ರೆ ಯು ವಿಲ್ ನಾಟ್ ರಿಪೀಟ್ ದಟ್ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಎಕ್ಸಲೆಂಟ್. ಸೊ ನಾವು ವಿ ಹ್ಯಾವ್ ಟಚ್ಡ್ ಅಪಾನ್ ನಿಮ್ಮ ಆಟೋಮೊಬೈಲ್ ಗುರು ಹಾಗೂ ನಿಮ್ಮ ಫಿಲ್ಮ್ ಮೇಕಿಂಗಿಗೆ ಗುರು. ಅಲ್ಲಿ ಒಂದು ಸ್ವಲ್ಪ ನನಗೆ ನಿಮ್ಮ ಆ್ಯಕ್ಟಿಂಗ್ ಆಸ್ಪೆಕ್ಟ್ನ ಒಂದು ಸ್ವಲ್ಪ ತಿಳಿಸ್ಕೊಡಿ. ಯಾಕಂದರೆ ಐ ಆಮ್ ವೆರಿ ಶೋರ್ಡ್ ಎಷ್ಟೊಂದು ಜನ ತಮ್ಮನ್ನ ಆ ಸೀರಿಯಲಲ್ಲಿ ನೋಡಿರ್ತಾರೆ, ಇದು ಇವರೇನಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಈ ಪ್ರಶ್ನೆನ ಕೇಳ್ತೇನೆ. ಜಸ್ಟ್ ಗೋ ಫಾರ್ ಇಟ್ ಪ್ಲೀಸ್. ಅದು ಹೀಗೆ ನನ್ನ ಅಲ್ಲಿಂದ ಆ್ಯಕ್ಚುಲಿ ಏನಾಯಿತು, ಸೀನ್ ಪೇಪರು ಬರೆಯೋಕ್ಕೆ ಶುರು ಮಾಡಿದಾಗ ಸರ್ರು ಮಧ್ಯೆ ಏನೋ ಹೇಳೋರು. ಅವ್ರು ಹೇಳಿದ್ದನ್ನು ನಾನು ಆ್ಯಡ್ ಮಾಡ್ಕೋಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟು ಮುಗ್ಧನಾಗಿದ್ದೆ ನಾನು. ಆಮೇಲೆ ನೋಡಪ್ಪ ಹೀಗೆ ಬರ್ಕೋಬೇಕು ಅಂತ ಅವರೇ ಹೇಳ್ಕೊಡೋ, ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡೋರು. ಸೊ ಮುಂದಿನ ಹೋಗ್ತಾ ಹೋಗ್ತಾ ಏನಾಯಿತು, ನನಗೆ ಎಲ್ಲೋ ಒಂದು ಕಡೆ ಜಡ್ಜ್ಮೆಂಟ್ ಬಿಡ್ತು, ದಿಸ್ ಇಸ್ ದ ರಿಯಲ್ ಫ್ಯಾಕ್ಟ್. ನಾನು ಮತ್ತೆ ಡೌನ್ ಆದ. ನನ್ನ ಕೈಲಿ ಸೀನ್ ಪೇಪರ್ಸ್ ಬರೆಯೋದನ್ನು ನಿಲ್ಲಿಸಿದ್ರು. ಬೇಡ ನೀನು ಸ್ವಲ್ಪ ಇದು ಮಾಡಬೇಕು, ಯಾಕೋ ಡಲ್ ಆಗ್ತಿದೆ ನಿಮ್ಮ ಬರೀತಿರೋದು ಆಗ. ಓಕೆ. ಸೊ ಆವಾಗ ನನಗೆಲ್ಲೋ ಒಂದು ಕಡೆ ಜಾಸ್ತಿ ಇದಾವೆ, ಅಯ್ಯಯ್ಯೋ ನಾನು ಒಂದು ಸ್ಟೆಪ್ ಬೇಗ ಹಿಂದಕ್ಕೆ ಹೋಗ್ಬಿಟ್ಟಿದ್ದೀನಲ್ಲ, ಇಷ್ಟು ದೂರ ಹೋದ ನಿಂಗೆ ಓದ್ನಲ್ಲ, ಇದು ಮತ್ತೆ ಪಿಕಪ್ ಎತ್ಕೋಬೇಕು ಅಂದಾಗ ಹೀಗೆ ಕಾನ್ವರ್ಸೇಷನ್ ನಡೀತಾ ಇರ್ಬೇಕಾದ್ರೆ ಹೇಳ್ತಾ ಇದ್ದೆವು, ಪುಸ್ತಕಗಳನ್ನ ಓದೋದ್ರಿಂದ ಅದ್ರ ಬಗ್ಗೆ ಇನ್ಫ್ಲೂಯೆನ್ಸ್ನೇ ತೊಗೊಳೋದು ಬೇಡ, ಬಟ್ ಅದನ್ನ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನಿಗೊಂದು ಸ್ಟ್ರಕ್ಚರ್ ಗೊತ್ತಾಗತ್ತೆ, ಪಾತ್ರಗಳು ಹೇಗೆ ಸೃಷ್ಟಿ ಆಗ್ತವೆ ಅನ್ನೋ ನಿಂತಲ್ಲೇ ನಿಂದೇ ರೀತಿಯಲ್ಲಿ ಓಡಾಡುತ್ತೆ. ಅದ್ರ ಮೇಲೆ ನನಗೆ ಬರವಣಿಗೆ ಮೇಲೆ ಕೊಡಬೇಕಾದ್ರೆ ಏನು ಸರಿ ಏನು ತಪ್ಪು, ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ.
ಹಾಗಾಗಿ ಪುಸ್ತಕಗಳು ಓದೋದ್ರಿಂದ ಒಳ್ಳೆ ನಾಲೆಡ್ಜ್ ಸಿಗುತ್ತೆ. ಯಾಕಂದ್ರೆ ಪುಸ್ತಕಗಳಲ್ಲಿ ನಾಟಕ ಪುಸ್ತಕಗಳು ಸಿಗ್ತವೆ, ಕಾದಂಬರಿ ಪುಸ್ತಕಗಳು ಸಿಗ್ತವೆ, ಅಥವಾ ಬರೀ ಒಂದು ಯಾರ್ದೋ ಬಯೋಪಿಕ್ಗಳು ಸಿಗ್ತವೆ. ಅದೆಲ್ಲ ನೀವು ಏನಾಗುತ್ತೆ, ಎಲ್ಲೋ ಯಾವತ್ತೋ ನಡೆದಿರೋವಂಥದ್ದು ಯಾರ್ದೋ ಬದುಕಿನ ಒಳಗಡೆ ನೀವು ಹೋಗಿ ಹೀಗೀಗೆಲ್ಲ ಇದೆ ಅನ್ನೋ ಥರದ ಒಂದು ಅನುಭವ ನಿಮಗೆ ಸಿಕ್ಕಿದಾಗ ಏನಾಗುತ್ತೆ, ನಿಮಗೊಂದು ಸೃಷ್ಟಿ ಮಾಡೋದಕ್ಕೆ ವಿಚಾರಗಳು ನಿಮ್ಮಲ್ಲಿ ಉಗಮ ಆಗಕ್ಕೆ ಶುರುವಾಗತ್ತದು. ಹಾಗೆ ನನಗೊಂದು ಅವ್ರು ಹೇಳಿದ ಇವಕ್ಕೂ ಕಿವಿಗೆ ಬೀಳಿಸುತ್ತಿದೆ, ಆ ಶಾರ್ಟ್ ಆಗಿ ನೆನಪಿದೆ ನನಗೆ. ಇದು ವಿಜಯ ಸಾಯೋವರೆಗೂ ಸಿನಿಮಾದಲ್ಲಿ ಇರ್ಬೇಕಾ, ಬರವಣಿಗೆ ಕಲ್ಪ, ನೀನು ಕಲ್ತ್ರೆ ಅದನ್ನು ನಿನಗೆ ಬೇಕಾಗಿ ಸೃಷ್ಟಿ ಮಾಡ್ತೀಯ. ನೀನು ಸೃಷ್ಟಿ ಮಾಡ್ಕೊಂಡಿರೋದಕ್ಕೆ ಸಹಕಾರ ಕೊಡೋದಕ್ಕೆ ಅಂತಲೇ ಎಡಿಟ್ರು, ಕ್ಯಾಮ್ರಾಮೆನ್ನು, ಆರ್ಟಿಸ್ಟ್ಗಳು, ಮೇಕಪ್ಪು ಇತ್ಯಾದಿ ಇತ್ಯಾದಿ ಎಲ್ಲರೂ ಇದ್ದಾರೆ. ಅವ್ರು ಕೆಲಸ ಮಾಡೋದೇ ನಿನ್ನ ಕಲ್ಪನೆಗೆ. ಸೊ ನೀನು ಕಲ್ಪನಾ ಶಕ್ತಿ ಹೆಚ್ಚಿಸ್ಕೋಬೇಕಾ, ಬರವಣಿಗೆ ಕಲ್ತ್ಕೊ. ಆ ಬರವಣಿಗೆಗೆ ಸಹಕಾರ ಬೇಕಾ, ಪುಸ್ತಕಗಳನ್ನು ಸ್ವಲ್ಪ ನೀನು ಓದು ಅಂತ ಹೇಳಿ ನನಗೆ ಮಾರ್ಗದರ್ಶನ ಕೊಟ್ಟು, ಅದು ಕ್ರಮೇಣ ಹೋಗ್ತಾ ಹೋಗ್ತಾ ಏನಾಯಿತು, ಸರ್ಟನ್ ಟೈಮ್ ಪೀರಿಯಡ್ ಆದಮೇಲೆ ನಾನು ಒಂದೊಂದು ಸೀನ್ ಪೇಪರ್ನ ನಾನೇ ಸೆಲ್ಫ್ ಇದಾಗಿ ಬರೆದೆ. ಆ್ಯಕ್ಚುಲಿ ನಾನು ಬರೆದಾಗ ಆ ಸೀರಿಯಲ್ ಹಾಕ್ಬೋದಾಗಿರೋ ಟೈಮ್ ಪೀರಿಯಡಿಂದ ಎಪಿಸೋಡ್ ಮುಂದೆ ಕೊಟ್ಟೋಗಿ, ಬಟ್ ರೀಡಿಂಗ್ ಕೊಟ್ಟೆ ನಾನು. ಸರ್ ಅವತ್ತೇನೋ ರಿಯಾಕ್ಟ್ ಮಾಡಲ್ಲ, ಬೆಟರ್ ಸೀನ್ ಅಂದ್ಬಿಟ್ಟು ಬಿಟ್ಟಿದೆ. ಆಮೇಲೆ ಮಾರನೇ ದಿವಸ ಸಿಟ್ಟಿಂಗಲ್ಲಿ ಕೂತಾಗ ಏಕಾಏಕಿ ಒಂದು 20-30 ಸೀನ್ ಕೊಟ್ಬಿಟ್ರೆ ಒಂದು ಚೆನ್ನಾಗಿ ಬರೀತದೆ ಅಂತ ಕೊಟ್ಬಿಡೋ ಹಂಗೆ ಅನ್ಬೋದು. ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಈ ನಮ್ಮ ಸೀರಿಯಲಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಇತ್ತು, ಚಿಂತಾದ್ರಿ ಅಂತ. ಅದರಲ್ಲಿ ನಾನು ರೀಡಿಂಗ್ ಕೊಡಬೇಕಾದ್ರೆ ವಿಷ್ಣುಮೂರ್ತಿ ಚಿಂತಾದ್ರಿ ಬರೀ ಹಾಗೆ ಹೇಳೋಗಿಲ್ಲ. ಯಾತಕ್ಕೆ ಚಿಂತಾದ್ರಿ ಅಂತ ಹೇಳಿದ್ರೆ ಈಗ ನೋಡಿ, ಅದೊಂದು ಪಾಯಿಂಟ್ ನಾನು ಹೇಳ್ಬಿಡ್ಬೇಕು. ಆ ಕ್ರಿಯೇಷನ್ ಅನ್ನೋ ವಿಚಾರದಲ್ಲಿ ಈ ವಿಷ್ಣುಮೂರ್ತಿ ಚಿಂತಾದ್ರಿ ಅಂತಂದರೆ ಯಾರೋ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿನ, ಗೌರ್ಮೆಂಟ್ ಅಫಿಷಿಯಲ್ ಅಂತ ಅನಿಸುತ್ತೆ. ಬಟ್ ಅವರು ನಮ್ಮ ಸೀರಿಯಲಲ್ಲಿ ಡಾನು ಸರ್. ಅದು TNS ಅವ್ರ ಕೆಪಾಸಿಟಿ. ಅದು ಒಂದು ಹೆಸರಲ್ಲಿ ಈ ಥರನೂ ಮಾಡಿ ಆ ಥರ ಕ್ರಿಯೇಟ್ ಮಾಡ್ಬೋದಾಗಿರೋ ಅನ್ಸತ್ತೆ ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಾಗೆಲ್ಲ ಸರ್ರು ಕೆಲವು ಪದಗಳು ಬಳಸಿದಾಗ ಮಾಡಿದಾಗ ಇದೆಲ್ಲ ತುಂಬ ಆರ್ಟಿಫಿಷಿಯಲ್ ಅನ್ಸಲ್ವಾ, ಅದು ತುಂಬ ಅನ್ಯಾಚುರಲ್. ನಾವು ರೆಗ್ಯುಲರಾಗಿ ಬಳಸಲ್ವಲ್ಲ ಇಂಥ ಪದಗಳು ಅಂತೆಲ್ಲ ಅನ್ಸೋದು. ಅವ್ರ ಸ್ಟ್ಯಾಮಿನಾ ಏನು ಅಂತ ಗೊತ್ತಾಗ್ತಿದ್ದು ಎಡಿಟಿಂಗಾಗಿ ಬಂದಮೇಲೆ ಎಪಿಸೋಡ್ಸು ಅಲ್ಲಿ ಕರೆಕ್ಟಾಗಿದೆ ಅನ್ನಿಸ್ತಿತ್ತು. ಪಕ್ಕ ಈ ಪಾತ್ರ ಹಿಂಗೆ ಮಾತಾಡ್ತಿದೆ ಅನ್ಬೋದು. ಹೌದು, ನನಗೂ ನಾಪಕ ಇದೆ. ಯಾರೂ ಅನುಮಾನಾಸ್ಪದವಾಗಿದೆ ಅಂತ ಹೇಳಲ್ಲ, ಬಟ್ ಅದನ್ನು ತುಂಬ ಸಲ ಬಳಕೆ ಆಗೋದು. ಆದರೆ ಇವತ್ತು ನಾನು ಬೆಂಗಳೂರಲ್ಲಿರೋ ನಾನು ಅನುಮಾನಾಸ್ಪದವಾಗಿ ಅಂತ ಆರಾಮಾಗಿ ಹೇಳೋದಕ್ಕೆ ಹೇಗಾಯಿತು ಅಂತಂದರೆ, ಮನೆಗೂ ಕನ್ನಡನ ಸರಳವಾಗಿ ಮಾತಾಡ್ಬೋದು, ಚೆನ್ನಾಗಿರೋ ಪದಗಳನ್ನ ಬಳಸ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದವ್ರೆ ಖಂಡಿತವಾಗಿ. ಸೊ ಹಾಗೆ ನರೇಷನ್ ಕೊಡ್ತಾ ಹೋಗ್ತಾ ಇರಬೇಕಾದ್ರೆ ಸರ್ ಏನಾಗೋದು, ನಾನು ನೋಡ್ದಂಗೆ ಸರ್ ಯೂಶ್ವಲಿ ಕ್ರಿಸ್ ಕ್ರಾಸ್ ಮೆಥಡಲ್ಲಿ ಅವ್ರು ಯೂಸ್ ಮಾಡ್ತಾರೆ. ಅವರು ಥಾಟ್ ಏನೋ ಬರುತ್ತೆ, ಬರೀತಾರೆ, ಡಿಕ್ಟೇಷನ್ ಪ್ರಿಲ್ಸರ್ ನಾವು ಬರ್ಕೋಬೇಕು. ಆಮೇಲೆ ಅವ್ರಿಗೆ ಒಂದು ಸಲ ರೀಡಿಂಗ್ ಕೊಡು ಅಂತ ಕೇಳ್ತಾರೆ ವಾಪಸ್ಸು. ಆ ರೀಡಿಂಗ್ ಕೊಟ್ಟಾಗ ಹಿ ವಿಲ್ ಬಿ ಲೈಕ್ ಹಿಂಗೆ ಇದು ಮಾಡ್ಕೊಂಡು ಇದ್ಬಿಡ್ಬೇಕು. ನಾನು ಅದೇ ಥರ ರೀಡಿಂಗ್ ಕೊಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಅದರಲ್ಲಿ ಒಂದು ಪದ ಬರುತ್ತೆ. ಅವನು ವಿಲನ್ನು ಯಾವುದೋ ಅವ್ನಿಗೆ ಯಾರೋ ಒಬ್ಬರು ಮೋಸ ಮಾಡಿಬಿಟ್ಟಿರ್ತಾರೆ. ಅವಾಗ ನೋಡೋಕೆ ನಮಕ್ಕರಾಮ್ ಅಂತ ಅಂದಿದೆ ಸರ್. ನಾನು ಆ ಇನ್ವಾಲ್ವ್ಮೆಂಟಲ್ಲಿ ಮಾಡ್ತಾ ಟೇಬಲ್ ಕುಟ್ಬಿಟ್ಟಿದ್ದೆ ಬೇಜಾರಾಗಿ, ನಮಕ್ಕರಾಮ್ ಅಂತ. ನಾನು ಕುಟ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸರ್ರು ಹಿಂಗೆ ಟ್ರೈನಲ್ಲಿದ್ದರೆ ಟಕ್ಕಂತ ಹಿಂಗೆ ಎದ್ಬಿಟ್ಟು ಹಿಂಗೆ ನೋಡ್ತಾ ಕುಟ್ಬಿಟ್ಟಿದ್ದಾರೆ ಈಗ. ಸೊ ಅಲ್ಲಿಂದ ಅವ್ರಿಗೆ ಏನಾಯಿತು, ನನ್ನ ವಾಯ್ಸ್ ಮಾಡ್ಯುಲೇಷನ್ನು ಮತ್ತು ಆಯಾ ಪಾತ್ರಗಳು ಹೇಳಬೇಕಾದ್ರೆ ಅವರದೇ ಮನಸ್ಥಿತಿನಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ನಲ್ಲ ಸರ್ರಿಗೆ. ನನಗೆ ಗೊತ್ತಾಗ್ತಿತ್ತು ಸರ್ ಪ್ರಾಬ್ಲಮ್ಮು ಏನೋ ಸರಿಗಿವೇನೋ ಅನ್ನೋ ಹುಡುಕಾಟ ಅವ್ರದ್ದು. ಹಾಗಾಗಿ ನಾನು ಅದರಲ್ಲೇ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾಗ ಅವ್ರಿಗೊಂದು ಗೊತ್ತಾಯಿತು, ಒಂದು ಆ್ಯಕ್ಚನ್ ಮಾಡ್ತಾನೆ ಇದು. ನಾನು ಆಡಿಷನ್ ಮಾಡಲಿಲ್ಲ ಸರ್. ಓಕೆ, ನನಗೆ ಅವರು ಪಾತ್ರ ಕೊಡ್ಬೋದು ಅನ್ನೋ ಐಡಿಯಾನೂ ನನಗಿರಲಿಲ್ಲ. ಬಟ್ ಯೂಶ್ವಲಿ ಅವ್ರ ಹುಡುಗರಿಗೆ ಒಂದು ಸಣ್ಣ ಪುಟ್ಟ ಪಾತ್ರ ಕೊಡ್ತಾರೋ, ಯಾವ್ದಾರು ಒಂದು ಮಾಡ್ಸೋಣ, ನಮ್ಮ ಹುಡುಗರನ್ನ ತರಿಸೋಣ ಸ್ಕ್ರೀನ್ ಮೇಲೆ ಅನ್ನೋದು. ಸೊ ಹಂಗಿರ್ಬೇಕಾದ್ರೆ ನಮ್ಮ ವಿದ್ಯಂಗೆ ಒಂದು ಪಾತ್ರ ಕೊಡಬೇಕಲ್ಲ, ನೀನು ಚೆನ್ನಾಗಿ ಮಾಡ್ತಾನೆ ಏನೋ ಅದು. ನನಗೆ ಅದು ಕೂಡ ಗೊತ್ತಾಗಿದ್ದು ನಮ್ಮ ಅಸಿಸ್ಟೆಂಟ್ ಎಡಿಟ್ರು ನಮ್ರತಾ ಅನ್ನೋರಿದ್ದ. ಅವ್ರು ಏನೋ ಕೆಲಸಕ್ಕೆ ಆಫೀಸ್ಗೆ ಹೋಗಿದ್ದಾರೆ. ವಿಜಯ್ ಇದಾನ ನಾನು ಆಫೀಸಲ್ಲಿ ಏನು ಮಾಡ್ತಿದ್ದಾನೆ, ಎಪಿಸೋಡ್ ಆರ್ಡ್ರ್ ಬರೀತಾಕಿಟ್ಟಿದ್ದ. ಹೌದಾ, ಸೀರಿಯಲ್ಲು ಮುಗೀತಾ ಬರ್ತಾಯಿದೆ, ಅವ್ನಿಗೊಂದು ರೋಲ್ ಕೊಡಬೇಕು, ಅವ್ನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ ಅಂತ ಅವ್ರಿಗೆ ಅಂದಿದ್ದಾರೆ. ಇವ್ರು ಬಂದ್ಬಿಟ್ಟು ನಿಮ್ಗೊಂದು ಸರ್ಪ್ರೈಸ್ ಇದೆ, ಇಷ್ಟಲ್ಲೇ ನಿಮಗೆ ವಿಷಯ ಗೊತ್ತಾಗತ್ತೆ ಹೇಳಿ. ನಮ್ಗೆ ಏನಿರ್ಬೋದು ಸರ್ರು ಈ ಥರ ಕೇಳಿದ್ರು ನಿಮ್ಮ ಬಗ್ಗೆ. ನನ್ನ ಬಗ್ಗೆ ನನಗೆ ಸರ್ ಏನಾದ್ರು ಕೇಳಿದ್ರು ನಮಗೆ ಭಯ ಜಾಸ್ತಿ. ನಮಗೆ ಎಲ್ಲಿ ಮಿಸ್ಟೇಕ್ ಆಗಿರುತ್ತೋ, ಎಲ್ಲಿ ಬಯಸ್ಕೋತೀವೋ ನಾವು ಅನ್ನೋ ಥರಕ್ಕೆ. ಆಮೇಲೆ ಬಂದರು ಇನ್ನೊಂದು ಟ್ರ್ಯಾಕ್ ಓಪನ್ ಆಗಬೇಕಾದ್ರೆ ನನ್ನನ್ನು DCP ವಿಜಯನಾಥ್ ಅಂತ ಹೇಳ್ಬೇಕು ಹೆಸರಿಟ್ಕೋತ ಒಂದು DCP ಬೇಕಾಗಿರುತ್ತೆ ಅಲ್ಲಿ. ಅವಾಗ ಇವನೇ ಇದ್ದಾನಲ್ಲ, ಇವನ್ನ ಕೈಲೇ ಮಾಡಿಸ್ಬಿಟ್ಟು ನೀಟಾಗಿ ಮೀಸೆ ಬಿಡಯ್ಯ ಅಂತ ಅಂದ್ಬಿಟ್ಟು ಹೋಗ್ತಿದ್ದು ನಾಚೆ ಕರೆಸ್ಬಿಟ್ಟು. ಸರ್ ನಾನು ವಯಸ್ಸಲ್ಲೆಲ್ಲ ಇನ್ನೂ ಸಾವಧಾನ ವಿಶ್ರಾಮ ಅಂತಿರ್ತಾರೆ, ನಾನು ಯಾವ ದಿವಸ ಗೈ ಮಾಡ್ತೀಯ ಬೇರೆಯವ್ರನ್ನ ಹಾಕೊಳ್ಳ ಬೇರೆ ಇಲ್ಲ ಸರ್, ಆಯ್ತು ಮಾಡ್ತಿದ್ದೆ. ಹಂಗೆ ಶುರುವಾಗಿದ್ದು ಅಷ್ಟೇ ಸರ್. ಅದು ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಆಮೇಲೆ ಸೀರಿಯಲ್ನ ಕೊನೆ ಎಪಿಸೋಡ್ವರೆಗೂ ನೀವು ಯಾವಾಗಾರ ಸಿಕ್ಕಿದಾಗ ನೀವು ಮಹಾಪುರದ ಕೊನೆ ಎಪಿಸೋಡ್ ನೋಡಿದ್ರೆ ಕೊನೆ ಸಂಚಿಕೆಯಲ್ಲೂ ನಾನಿದ್ದೀನಿ. ಅಲ್ಲಿವರೆಗೂ ಎಂಟೈರ್ ಕಥೆನಲ್ಲಿ ಏನೇ ಕೇಸಸ್ ಬಂದರೂ ಮಾಡಿದ್ರು DCP ವಿಜಯನಾಥ್ ಅಂತಲೇ ಹೋಗ್ತಾಯಿತ್ತು. ಮತ್ತು ಸರ್ರು ಕೂಡ ಯಾರಿಗಾರ ಫೋನ್ ಕಾಲಲ್ಲಿ ಯಾರಿಗಾರ ಧಮಕಿ ಹಾಕ್ಬೇಕಾದ್ರೆ ಮಾಡಬೇಕಾದ್ರೆ ಎಲ್ಲ
DCP ವಿಜಯನಾಥ್ಗೆ ಹೇಳ ಮೊದಲ ಕಂಪ್ಲೇಂಟು ಈ ಥರದ್ದೆಲ್ಲ ಸೀಟ್ಗಳು ಬಂದೋಗಿತ್ತು. ಆದರೆ ತುಂಬ ಖುಷಿ ಕೊಡ್ತಿದ್ದಂಥ ವಿಷಯಗಳು ಕೂಡ. ಸೆಟ್ಟಲ್ಲೂ ನಮ್ಗೆ ಅದಕ್ಕೆ ಎಂಕರೇಜ್ಮೆಂಟ್ ತುಂಬ ಚೆನ್ನಾಗಿ ಸಿಕ್ಕಿದೆ ಸರ್. ಸ್ಪೆಷಲಿ ಈ ವಿಚಾರದ ನೆನೆಸ್ಕೋಬೇಕಾದ್ರೆ ಯಶವಂತ್ ಅವರು ಎಪಿಸೋಡ್ ಡೈರೆಕ್ಟು ಫಸ್ಟ್ ಡೇ ಯಾರಿಗೂ ಗೊತ್ತಿಲ್ಲ. ಅಶ್ವಿನಿ ಗೌಡ ಅವರು ಹೀರೋಯಿನ್ ಆಗಿರ್ತಾರೆ, ಎಲ್ಲ ಬಂದಿರ್ತಾರೆ. ನಾನು ರೆಗ್ಯುಲರಾಗಿ ಬರ್ತೀನಿ ಸೆಟ್ಟಿಗೆ, ಏನೇನೆಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಮಾಡಬೇಕು ಮಾಡ್ತೀನಿ. ಅವರು ನಿನ್ನ ಸೀನ್ ಬಂತು ಕಂಡ್ರೆ ರೆಡಿಯಾಗಿ ಅಂದ್ಬಿಟ್ರು. ನನಗೋಸ್ಕರ ಯೂನಿಫಾರ್ಮ್ ಬಂದು ಕಾಯ್ತಾ ಇತ್ತು. ಹೋಗ್ತೀನಿ ನೀಟಾಗಿ ಶೇವ್ ಇವೆಲ್ಲ ಮಾಡ್ಕೊಂಡು ಹೋಗಿರ್ತೀನಿ, ಮೇಕಪ್ ಎಲ್ಲ ಆಗುತ್ತೆ. ಯೂನಿಫಾರ್ಮ್ ಹಾಕ್ಕೊಂಡು ಬಂದಾಗ ಆರ್ಟಿಸ್ಟ್ರಿಗೆ ಏನು ವಿಜಯ್ ಆರ್ಟಿಸ್ಟ್ ಹೌದಾ ಓ ಅಂತ ಎಲ್ರಿಗೂ ಖುಷಿ. GK ಗೋವಿಂದರಾವ್ ಅವರದಾಗಿರ್ಬೋದು, ಪ್ರತಿಯೊಬ್ಬರಿಂದಲೇ ಎಂಕರೇಜ್ಮೆಂಟ್ ಸಿಕ್ತು ಸರ್ ಇವರು. ಅದು ಬಹುಶಃ ತುಂಬ ರೇರ್ ಅನಿಸುತ್ತೆ. ನಾನು ಆ ವಿಚಾರದಲ್ಲಿ ತುಂಬ ಅದೃಷ್ಟವಂತ ಅಂತ ಹೇಳ್ಬೋದು. GK ಗೋವಿಂದರಾವ್ ಅವ್ರದ್ದೊಂದು ಸ್ವ್ಯಾಗು ಸ್ಟೈಲ್ ಇರ್ತಿತ್ತು ಅನ್ನೋರು ಅನ್ನೋದು ಯು ಆರ್ ಡೂಯಿಂಗ್ ಯುವರ್ ನೈಸ್ ಜಾಬ್ ಐಸೆ ಅನ್ನೋರು. ಹೌದಾ ಸರ್, ಥ್ಯಾಂಕ್ ಯು ಸರ್ ಹಂಗೆ ಅಂತ ಅವ್ರ ಎಪಿಸೋಡ್ಸ್ ನೋಡ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾಯಿದ್ವಿ. ಸೊ ಹಾಗೆ ಹೋಗ್ತಿರ್ಬೇಕಾದ್ರೆ ಎಲ್ಲರಿಗೂ ಮುಗೀತು ಸರ್ ಶೂಟು. ಅವತ್ತು ಮೊದಲನೇ ದಿವಸ ನಂದು ಎಂಟ್ರಿನೂ ಸೀನ್ ಅದು ಎಲ್ಲ ಮುಗಿಯುತ್ತೆ. ಇನ್ನೇನು ಪ್ಯಾಕಪ್ ಅನ್ನೋ ಟೈಮಲ್ಲಿ ಆರ್ಟಿಸ್ಟ್ಗಳಿಗೆಲ್ಲ ಮುಗೀತು ಹೋಗಿ ಅಂತ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಟು ನೀವೆಲ್ಲರೂ ಹೋಗ್ತಿದ್ದೀರಾ ಬಂದರೆ ಇಲ್ಲೇ ಅಂತಂದ್ರು. ಸರ್ ಜೊತೆಲಿರೋ ಹುಡುಗರು ಬಿಲ್ಡಪ್ ಕೊಡ್ತೀವಿ, ಇನ್ಯಾರು ಕೊಡೋದು ಲೈಟ್ ಮಾಡಿರಿ ಅಲ್ಲಿಂದ ಈ ಕಡೆ ಒಂದು ಎಂಟ್ರಿ ಕೊಡ್ರಿ, ಕದರಾಗ ಒಂದು ಮಾಸ ಕದರ ಎಂಟ್ರಿ ಕೊಡ್ರಿ ಅಂದರು. ನಾನು ಈಗ ಬಂದೆ ಹಿಂಗೆ ಜಸ್ಟ್ ಅವ್ನು ಸ್ಟೇ ಕೊಡಿ ಲುಕ್ ಕೊಟ್ಬಿಟ್ಟು ಹಿಂಗೆ ಬನ್ನಿ ಅಂತ. ನೀನು ನಂಬಲ್ಲ ಸರ್, ಇದು ಬೆಸ್ಟ್ ಮೂಮೆಂಟ್ಸ್ ನನ್ನ ಲೈಫಲ್ಲಿ ಅದು. ನಾನು ಹಿಂಗೆ ಜಸ್ಟ್ ಹಿಂಗೆ ಬಂದರೆ ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು, ಅಪೂರ್ವ ಬರ್ಗೂರು ಎಲ್ಲ ಮೇಕಪ್ ತೆಗಿಯೋಕ್ಕೆ ಅಂತ ಮೇಲ್ಗಡೆ ಹೋಗ್ತಿದ್ದವರು ಅಲ್ಲಿಂದ ಬಗ್ಗಿ ನೋಡ್ತಾ ಇದ್ದಾರೆ ನನ್ನ. ನಮ್ಮ ಲೈಟ್ ಅವರು ಸೆಟ್ ಹುಡುಗರೆಲ್ಲ ಓ ಓ ಅಂತ ಕೂಗ್ತಾ ಇದ್ದಾರೆ ನನಗೆ. ಅಂದರೆ ಅಷ್ಟು ಲವ್ ಆ್ಯಂಡ್ ಅಫೆಕ್ಷನ್ ನಮ್ಮ ಟೀಮಲ್ಲಿ ಇಷ್ಟ ನಮಗೆ. ಸೊ ಅದು ಬಹುಶಃ ಎಷ್ಟು ದುಡ್ಡು ಕೊಟ್ಟರು ಸಿಗೋವಂಥ ವಿಷಯಗಳಲ್ಲ. ಅಲ್ಲಿಂದ ನನಗೆ ಸರ್ ಅವ್ರಿಗೆ ತುಂಬ ಖುಷಿ ಇತ್ತು. ಅವ್ನು ನ್ಯಾಚುರಲ್ ಆಗಿ ಮಾಡ್ತಾನೆ, ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತಲೇ ಗೊತ್ತಾಗಲ್ಲ ಅಂತೇಳಿ ಹಂಗಾಗಿ ಕೊನೆ ಎಪಿಸೋಡ್ವರೆಗೂ ನನ್ನ ಪಾತ್ರನ ಉಳಿಸ್ಕೊಂಡ್ರು. ಕೊನೆ ಎಪಿಸೋಡ್ವರೆಗೂ ನನಗೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಹೆಜ್ಜೆಗೂ ತಿದ್ದುತ್ತಾ ಬಂದರು. ಇವತ್ತು ಮಹಾಪರ್ವ ಮುಗಿಸ್ಕೊಂಡು ಬಂದು ಇವತ್ತು ನಾನೊಂದು ಸಿನಿಮಾಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ ಮಾಡಿ ಅದರ ಕಷ್ಟಗಳು, ನಿಷ್ಠೂರಗಳೆಲ್ಲ ಏನಾದ್ರು ಕಲ್ತಿದ್ದೀನಿ ಅಂದರೆ ಅದು ಭೂಮಿಕಾ ಸಂಸ್ಥೆಯನ್ನು, ಗರಡಿ ಮನೆ, TN ಸೀತಾರಾಮನ್ನು ಉಸ್ತಾದ್ ಮಾಸ್ಟರ್ ಸಾಮಿಂದನೇ ಇವತ್ತಿಗೆ ಆಗಿರೋದು. ಎಕ್ಸಲೆಂಟ್. ಎಷ್ಟು ಮುಖ್ಯ ನಾವು ಕಲ್ತಿರೋದಕ್ಕೆ ನಮ್ಮ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸೋದು ತುಂಬ ಮುಖ್ಯ ವಿಜಯ್. ಅದ್ಭುತ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ನಾವು. ನಮೋ ವೆಂಕಟೇಶ ಅನ್ನೋ ಸಿನಿಮಾ ಯಾಕೆ ಅಂದರೆ ಅದಕ್ಕೆ ಅಗೇನ್ ಮೊದಲನೇ ಕ್ರೆಡಿಟು TN ಸೀತಾರಾಮ್ ಅವರ ಗರಡಿನಲ್ಲಿ ಕಲ್ತದ್ದು ಮತ್ತು ಕಲಿಯೋಕ್ಕೂ ಮುಂಚೆ ಅವರ ಅಭಿಮಾನಿಯಾಗಿ ನಾನು ಇಷ್ಟಪಟ್ಟದ್ದು ರಂಜನೆ ಜೊತೆಗೆ ಚಿಂತನೆ ಅನ್ನೋ ಅವರ ಒಂದು ಕಾನ್ಸೆಪ್ಟ್. ಸೊ ಈ ಸಿನಿಮಾದಲ್ಲಿ ನಿಮಗೆ ಈ ಬಹುಶಃ ಒಂದು ದೊಡ್ಡ ಮಟ್ಟದ ಬಳಗನೋ ಎದುರು ನೋಡ್ತಾರೆ ಅಂತ ಒಂದು ಸಿನಿಮಾಗಳ ಸಾಲಲ್ಲಿ ನನ್ನ ಸಿನಿಮಾ ನಿಲ್ಲುತ್ತೆ. ಏನಂದರೆ ರೆಗ್ಯುಲರ್ ರೌಡಿಸಮ್ನ, ಲಾಂಗು, ಮಚ್ಚು, ರಕ್ತಪಾತ ಮತ್ತು ಡಬಲ್ ಮೀನಿಂಗ್ ಡೈಲಾಗ್ಸು ಮತ್ತು ಆ ಥರ ಕಿರೀಶೆ ಅನಿಸೋ ಒಂದು ಕಾಮಿಡಿಗಳು ಇವೆಲ್ಲ ಏನೂ ಇಂಬಿರ ಇರೋದು ಕಮ್ಮಿ ಪಾತ್ರಗಳೇ ಸಿನಿಮಾದಲ್ಲಿ. ಆದರೆ ಎಲ್ಲ ಪಾತ್ರಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಏನೋ ಬಂತು ಹೋಯ್ತು ಅನ್ನೋ ಥರದ್ದು ಯಾವುದೂ ಇಲ್ಲ. ಒಂದು ಎರಡನೇದು ಒಂದು ಚಿಂತನೆ ಮಾಡ್ಬೋದಾಗಿರೋಂಥ ವಿಷಯ. ಓ ಇದು ಹೌದಲ್ವಾ, ನಾವು ಯೋಚನೆ ಮಾಡಿರೋದು ತಪ್ಪಲ್ವಾ, ಇಲ್ಲ ಅವರೇ ಹೇಳ್ತಿರೋದೇ ಕರೆಕ್ಟ್ ಅಲ್ವಾ ಅಂತ ಅನಿಸೋ ಈ ಎಲ್ಲ ಏರುಪೇರುಗಳನ್ನು ಒಂದು ರೊಮ್ಯಾಂಟಿಕ್ ಕಾಮಿಡಿಯಾಗಿ ಹಾಸ್ಯ ಮಿತ್ರನ ಕುಣಿಸಿ ನಾನು ಹೇಳ್ಕೊಂಡು ಹೋಗಿದ್ದೀನಿ ಈ ಕಥೆನ. ಹಾಗಾಗಿ ನಿಮಗೆ ನಗಕ್ಕೆ, ಸಂತೋಷ ಕಾಲ ಕಳೆಯೋಕ್ಕೆ, ಪ್ರಪಂಚನ ಮರೆತುಬಿಟ್ಟು ಒಂದು ಬೇರೆ ಪ್ರಪಂಚಕ್ಕೆ ಹೋಗಿ ಬರೋದಕ್ಕೆ ನಮೋ ವೆಂಕಟೇಶ ಖಂಡಿತವಾಗ್ಲೂ ನಿಮಗೆ ಯಾವುದೇ ಥರದ್ದು ನನಗೆ ಮೋಸ ಮಾಡಲ್ಲ. ಎಲ್ಲ ಪಾತ್ರಗಳು ಅದ್ಭುತವಾಗಿ ಅಭಿನಯ ಅನ್ನೋದು ಕೇಳಿದ ತಕ್ಷಣವೇ ಎಲ್ಲರದು ಚೆನ್ನಾಗಿ ಬಂದಿದೆ. ಹೌ ಡಿಡ್ ಯು ಮ್ಯಾನೇಜ್ ಈ ಎನರ್ಜಿ ಲೆವೆಲ್ಸ್ನ ಮೇಂಟೈನ್ ಮಾಡೋದಕ್ಕೆ? ಏನಾಗುತ್ತೆ ಅದು ಶಕ್ತಿ. ಒಬ್ಬ ಡಿರೆಕ್ಟರು ಎಲ್ಲರ ಕೈಲೂ ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಮಾಡಿಸೋದು ಅವನ ಜವಾಬ್ದಾರಿಯಾಗಿ. ಪ್ರೊಡ್ಯೂಸರ್ ಏನಿದ್ರು ಪಾಪ ಎಡಿಟ್ ಟೇಬಲಲ್ಲಿ ನೋಡಿಬಿಟ್ಟು ಇವ್ರು ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳೋಷ್ಟು ಮಟ್ಟಕ್ಕೆ ಪಾಪ ಅವರು ಗಿವ್ ಇಸ್ ಒಪಿನಿಯನ್. ಬಟ್ ಆಸ್ ಎ ಡಿರೆಕ್ಟರ್ ಪ್ರೊಡಕ್ಷನ್ ಟೈಮಲ್ಲಿ ಹೌ ಡಿಡ್ ಯು ಮ್ಯಾನೇಜ್ ಅಷ್ಟು ಒಳ್ಳೆ ಎನರ್ಜಿ ಲೆವೆಲ್ಸ್? ಯಾಕಂದರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೇಗಾಯ್ತು ಇದು ವಿಜಯ್? ಫಸ್ಟ್ ಥಿಂಗ್, ಕಾಸ್ಟಿಂಗಲ್ಲಿ ಅವ್ನ ಪ್ರಾಜೆಕ್ಟ್ ಗೆದ್ದುಬಿಟ್ಟಿದೆ. ಬೇಸಿಕಲಿ ಎಲ್ಲರೂ ಒಳ್ಳೆ ಆರ್ಟಿಸ್ಟ್ಗಳು ಒಂದು. ಅಲ್ಲಿ ನನಗೂ ಕೆಲವರು ಕೆಟ್ಟಲ್ಲಿ ಪರಿಚಯ ಆದವ್ರು ಅಷ್ಟೇ. ಈ ಸಿನಿಮಾಗೆ ಅಂತ ಹೋಗಿ ಅವ್ರನ್ನ ಕನೆಕ್ಟ್ ಆದಾಗಲೇ ಪರಿಚಯ ಆದವ್ರು. ಫಾರ್ ಎಕ್ಸಾಂಪಲ್ ಶ್ಯಾಮ, ನನ್ನ ಒಂದು ಹಿಂದಿನ ಸಿನಿಮಾ ನಲ್ಕೆ ಅಂತ ಒಂದು ಸಿನಿಮಾದ ನಾವಿಬ್ಬರು ಆ್ಯಕ್ಟ್ ಮಾಡಿ ಫ್ರೆಂಡ್ಸ್ ಆಗ್ಯಾನೆ. ಹಾಗಾಗಿ ಶ್ಯಾಮನ್ ಕ್ಯಾಲಿಬರ್ ಗೊತ್ತಿತ್ತು. ನಾನು ಶ್ಯಾಮನ ನಾನೇನು ಟೆಸ್ಟ್ ಮಾಡಬೇಕಾಗಿರಲಿಲ್ಲ, ಗೊತ್ತಿತ್ತು. ಪಾರ್ವತಿಯವರು ಕೂಡ ನನಗೆ ಸಿನಿಮಾ ಮುಖಾಂತರನೇ ಪರಿಚಯ ಆಗಿದೆ. ಹೋಗಿ ಅಪ್ರೋಚ್ ಮಾಡಿದಾಗ ಅದಕ್ಕೆ ಮುಂಚೆ ನಾನು ಬರೀ ಸೀರಿಯಸ್ ಅಷ್ಟೇ ನೋಡಿದ್ದೀನಿ. ಪಾತ್ರಕ್ಕೆ ಸೂಟ್ ಆಗ್ತಾರೆ, ಅದಕ್ಕೆ ಇವ್ರನ್ನ ತಗೊಳ್ಳೋಣ ಅಂತ ಗೊತ್ತಿದ್ದು ಬಿಟ್ಟರೆ
ಥೀಮ್ ಪೇಪರ್ನ ಎಷ್ಟು ಮಟ್ಟಿಗೆ ರೆಡಿ ಆಗ್ತಾರೆ, ಹೆಂಗೆ ಡೈಲಾಗ್ ಹೆಂಗೆ ತೊಗೊಳ್ತಾರೆ, ಡೆಲಿವರಿಗಳು ಹೆಂಗಿರುತ್ತೆ ಅವ್ರದ್ದು ಅನ್ನೋದು ನನಗೂ ಖಂಡಿತ ಗೊತ್ತಿರೋದು. ಒನ್ಲಿ ಥಿಂಗ್ ಏನಾಗುತ್ತೆ ಅಂದರೆ, ನನಗೆ ನಾನು ಕಲ್ತು ಬಂದಿರೋವಂಥ ಒಂದು ಸ್ಕೂಲ್ ಹಂಗಿರೋದ್ರಿಂದ ಪಾತ್ರಧಾರಿಗಳಿಂದ ಕೆಲಸ ಕಟ್ಸೋದಕ್ಕೆ ಹೇಗೆ ಅನ್ನೋದೊಂದು ವಿಷಯನ ನಮ್ಮ ನುರಿಕರಂ ಕನ್ನಡರಿಗೆ ಕೆಲಸ ಮಾಡಿರೋದ್ರಿಂದ ಗೊತ್ತಿತ್ತು. ಆ ವಿಚಾರಗಳು ಹೇಗೆ ಹೇಗೆ ಸೂಕ್ಷ್ಮವಾಗಿ ಹೋಗಿ ನೋಡ್ತಾರೆ ಅನ್ನೋದು ಒಂದು. ಆಮೇಲೆ ಬಹುಶಃ ಅದು ಇದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ, ನನ್ನ ಸಿನಿಮಾದಲ್ಲಿ ಯಾರೆಲ್ಲ ಪಾತ್ರ ಮಾಡಿದಾರಲ್ಲ, ಶ್ಯಾಮ್ ಒಬ್ಬನ ಬಿಟ್ಟು ಅಥವಾ ಶ್ಯಾಮನ್ನು ಇನ್ಕ್ಲೂಡ್ ಮಾಡಿಕೊಂಡ್ರು ತಪ್ಪಿಲ್ಲ, ಎಲ್ಲರೂ ಕೂಡ ಇಷ್ಟಕ್ಕೆ ಸೀಮಿತ ಅನ್ನೋ ಥರನೇ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ರವಿಕುಮಾರ್ ಅವರಾಗಿರ್ಬೋದು, ದೀಪಾ ಮೇಡಮ್ ಆಗಿರ್ಬೋದು, ನಾಗರಾಜ್ರಾವ್ ಅವರಾಗಿರ್ಬೋದು, ಸುಜಾ ಪ್ರಸನ್ನ ಸ್ಪೆಷಲಿ ನನ್ನ ತಾಯಿ ಪಾಠ ಮಾಡ್ಬೋದು. ಇವರೆಲ್ಲರೂ ಸೀರಿಯಲಲ್ಲಿ ಸೈಲೆಂಟ್ ಆ್ಯಕ್ಟಿಂಗು. ಸುಧಾ ಪ್ರಸನ್ನ ಅವ್ರಿಗಂತೂ ಬಡ ಹೆಂಗಸು, ಅಸಹಾಯತೆ ಹೆಂಗಸು, ಕೆಲಸದವರು, ಈ ಥರದ್ದೇ ಪಾತ್ರದಲ್ಲಿ ಕೆತ್ತಿರೋರು. ದೀಪಾ ಮೇಡಮ್ ಸ್ಟ್ಯಾಂಡರ್ಡ್ ಕ್ಯಾರೆಕ್ಟ್ರು, ನ್ಯಾಚುರಲ್ ಮಾಡ್ತೈತೆ. ಇಷ್ಟಕ್ಕೆ ರವಿಕುಮಾರ್ ಅವ್ರನ್ನ ಬಿಟ್ಟು ರಿಲೇಟ್ ಮಾಡಬೇಕು, ಇಲ್ಲಾಂದರೆ ಒಂದು ಬರ್ತಾನೆ ಉಷ್ಟೇ ಮಾಡಿ. ಬಹುಶಃ ಒಂದು ವೇರಿಯೇಷನ್ ಪಾತ್ರ ಕೊಡ್ತಾನಲ್ಲ, ಅವ್ರಿಗೆ ಹಸು ಜಾಸ್ತಿ ಆಯಿತು ಒಂದು ಸ್ವಲ್ಪ. ಇಷ್ಟು ವರ್ಷ ಆದ್ಮೇಲೆ ನನಗೊಂದು ಪಾತ್ರ ಬಂದಿದೆಯಲ್ಲ, ನಾನು ಇದನ್ನು ಚೆನ್ನಾಗಿ ಮಾಡಬೇಕು ಅಂತ. ಯಾಕೆಂದ್ರೆ ದೀಪಾ ಮೇಡಮ್ ಇದುವರೆಗೂ ಕಾಮಿಡಿ ಮಾಡಿಲ್ಲ, ಈಗ ಸ್ಟೇಜ್ ಆರ್ಟಿಸ್ಟು ಆ್ಯಂಡ್ ವೆರಿ ಕ್ಯೂಟ್ ಆಸ್ ಅಮ್ಮ. ಹೌದು, ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತ. ಅವರು ಇಷ್ಟು ವರ್ಷದಲ್ಲಿ ಕಾಮಿಡಿ ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಅವ್ರು ನೆನಪಿಸ್ಕೊಳ್ಳೋಕೆ ಒಂದು 25 ವರ್ಷದಿಂದ ಅದೊಂದು ನಾಟಕದಲ್ಲಿ ಒಂದು ಸಣ್ಣ ರೋಲ್ ಮಾಡಿದಂತೆ ಕಾಮಿಕ್ಕಾಗಿ. ಇನ್ನು ಸುಧಾ ಪ್ರಸನ್ನ ಮೇಡಮ್ ಅಂತೂ ಅವ್ರು ಮಾಡಿದ, ನಾನು ಅವ್ರ ಕಾಮಿಡಿ ಮಾಡ್ತೀನಿ ಅನ್ನೋದು. ಇನ್ನು ರವಿಕುಮಾರ್ ಅವರು ಅಂತಂದ್ರೆ ಅವರೇ ಒಂದು ಇದನ್ನು ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ, ಅಪ್ಪನ ಪಾತ್ರ ಇದೆ, ಫ್ರೆಂಡ್ ಪಾತ್ರ ಇದೆ, ಬನ್ನಿ ಮಾಡಿ ಹೋಗಿ ಒಂದೆ. ನಾನು ಮನುಷ್ಯ ನೋಡ್ಬೇಕು ಅನಿಸ್ತಿ, ಕ್ಯಾಲಿಬರ್ ಬೇರೆನೇ ಇದೆಯಲ್ಲ ಇವ್ರಿಗೆ. ಯು ಡೋಂಟ್ ಬಿಲೀವ್ ಸರ್, ಅದು ನನ್ನ ಸಿನಿಮಾದಲ್ಲಿ ಹಂಗೆ ಹಾಡಿದೆ. ಕೇಳುವರಾರೆ ಅನ್ನೇ ಕೇಳಿದ್ದೀರಾ? ಅದ್ರಲ್ಲಿ ಕನ್ನಕ್ಕೋರ್ ಅಂತ ಒಂದು ಸೆಗ್ಮೆಂಟ್ ಬರೀ ಇನ್ಸ್ಟ್ರೂಮೆಂಟ್ ತಂದು ಬರ್ತಾರೆ. ಅದಷ್ಟು ಒನ್ ಟೇಕಲ್ಲಿ ಕೊಟ್ಟರು ಅವ್ರು. ನಾನು ರೌಂಡ್ ಟ್ರೈ ಆಗಿದ್ದೀನಿ, ಒನ್ ಟೇಕಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಇನ್ನೊಂದು ಚಾಲೆಂಜ್ ಏನಾಗುತ್ತೆ, ಫುಲ್ ರೌಂಡ್ ಟ್ರ್ಯಾಕ್ ಹಾಕೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸ್ಪೇಸ್ ಪ್ರಾಬ್ಲಮ್ ಇರೋದ್ರಿಂದ. ಹಾಫ್ ರೌಂಡ್ ಹಾಕಿದ್ದೀನಿ. ಹಾಫ್ ರೌಂಡಲ್ಲಿ ಅವ್ರು ಕ್ಯಾಮ್ರಾ ಪೊಸಿಷನ್ ಎಂದು ತೊಗೊಂಡು ನಾನು ಮ್ಯೂಸಿಕ್ಕೇನೋ ಹಾಕಿದ್ದೀನಿ, ಈಗ ಇಲ್ಲ ಅಂತ ಹೇಳ್ತಿಲ್ಲ, ಇನ್ಪುಟ್ಟು ಕೊಟ್ಟಿದ್ದೀನಿ, ಇಲ್ಲಿ ಏನು ಆಗ್ತಿದ್ದೀನಿ ಮನಸ್ಸಲ್ಲಿ ಅನ್ನೋದನ್ನು ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಬೇರೆ ಫಸ್ಟ್ ಟೇಕ್ ಅಂದರೆ ಅವ್ರು ಶೂಟಿಂಗ್ ನಾನು ಮಾಡ್ತಾ ಇರೋದೇ ಫಸ್ಟ್ ಡೇ, ಅದು ಅವ್ರದ್ದು ಫಸ್ಟ್ ಶಾಟು. ಆ ಫಸ್ಟ್ ಶಾಟನ್ನೇ ಒಂದೇ ಶಾಟಲ್ಲಿ ಅವ್ರು ಕೊಡ್ತಾರೆ ಅಂತಂದರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅವ್ರ ಕ್ಯಾಲಿಬರ್ ಏನೋ. ನಮ್ಮ ಕಲಾವಿದರು ಕೊರತೆನೇ ಇಲ್ಲ ಸರ್. ಒಬ್ರಿಗೆ ಹೋದ್ರು ಭಯಂಕರ ಕೆನ್ನಡ ಕಲಾವಿದರು ಅಂತ ಹೇಳ್ತಾರಲ್ಲ, ಆ ಥರನೇ ಇರೋಂಥವ್ರು. ಬಟ್ ಏನಾಗಿದೆ ಅಂದರೆ, ಇಂಥವ್ರು ಇದ್ದಿದ್ದಕ್ಕೆ ಸೀಮಿತ ಅಂತ ಮಾಡ್ಬಿಟ್ಟು ಎಲ್ಲೋ ಒಂದು ಕಡೆ ಮೊನಾಟನಿ ಅವ್ರಿಗೆ ಒಂಥರ ಜಿಗ್ಗಿಡ್ದಂಗೆ ಹೇಳ್ತಾರಲ್ಲ, ಹಂಗೆ ಆಗ್ಬಿಟ್ಟಿರ್ತಾರೆ. ಸೊ ಇವರಲ್ಲಿ ಆಲ್ರೆಡಿ ಪೊಟೆನ್ಷಿಯಲ್ ಇತ್ತು. ನಾನು ದಿನಕ್ಕೆ 8-10 ಸೀನ್ ಶೂಟ್ ಮಾಡ್ತಾಯಿದ್ದೆ. ಆವಾಗ ಯಾವ ಆರ್ಟಿಸ್ಟನ್ನ ಕೇಳಿ, ಈ ಸೀನ್ಗೆ ಏನೋ ನನಗೆ ಟೆಕ್ನಿಕಲ್ ಚಾಲೆಂಜ್ ಆಯ್ತಪ್ಪ, ಈ ಸೀನ್ ಬದಲು ನಾನು ಈ ಸೀನ್ ಮಾಡಿಕೊಡ್ತೀನಿ, ದೇ ಆರ್ ರೆಡಿ. ನನಗೆ ಕೆಲಸ ಕಮ್ಮಿ ಮಾಡ್ಕೊತಿದ್ದು ತುಂಬ ಸಹಾಯ ಆಗಿದೆ. ಅವ್ರುಗಳು ಸೀನ್ ಪೇಪರ್ಸ್ ಹಂಗೆ ರೆಡಿ ಆಗಿದ್ದಕ್ಕೆ. ನನಗೆ ನೆನಪಿರೋ ಹಾಗೆ ನನ್ನ ಎಲ್ಲ ಕಲಾವಿದರುಗಳು ಕ್ಯೂ ತೊಗೊಂಡಿದ್ದು ತುಂಬ ಕಮ್ಮಿ. ಅದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಆಗಿದೆ. ಏನಾಗುತ್ತೆ, ನಾರ್ಮಲಿ ಸಿನಿಮಾ ಅಂದ ಕೂಡಲೇ ಪೀಪಲ್ ಟಾಕ್ ಅ ಲಾಟ್ ಅಬೌಟ್ ಓನ್ಲಿ ದ ಪೀಪಲ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಆ್ಯಕ್ಟರ್ಸ್ ಆ್ಯಕ್ಟ್ರೆಸಸ್ ಬಗ್ಗೆ ಸಾಕಷ್ಟು ಜನಕ್ಕೆ ಕುತೂಹಲ ಬರುತ್ತೆ, ಬಿಕಾಸ್ ದೇ ಆರ್ ಆಲ್ ದ ಟೈಮ್ ದ ಲೈಮ್ ಲೈಟ್. ನಾನು ನಿಮ್ಮದು ಇಲ್ಲೊಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಶರತ್ ಅವರು ವಾಸ್ ಕಂಪೋಸ್ ದ ಮ್ಯೂಸಿಕ್. ಒಂದು ವಿಷಯ ಕೇಳ್ಪಟ್ಟೆ, ಮನೋಹರ್ ಸರ್, ಸಚ್ ಎ ವೆಟ್ರನ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಅವರು ಅವ್ರ ಜೊತೆ ಸುಮ್ಮನೆ ಮಾತಾಡ್ತಿರ್ಬೇಕಾದ್ರೆ, ಒಂದು ಕಾಫಿ ಕುಡಿಬೇಕಾದ್ರೆ ಹೇಳಿದ್ರು, ಶರತ್ ಅನ್ನೋ ವ್ಯಕ್ತಿ ನನಗೆ ಪ್ರಾಜೆಕ್ಟಿಂದ ಪರಿಚಯ ಆಗಿದ್ದು, ಅವ್ರು ನನ್ನ ಗುರುಗಳು ಅಂತ ನೋಡ್ಬೋದು, ಆದರೆ ನಾನೇನು ಜಾಸ್ತಿ ಮಾಡಿಲ್ಲ, ಬರೀ ಸೂಪರ್ವೈಸ್ ಮಾಡಿದ್ದೀನಿ, ಶರತ್ತೇ ಎಲ್ಲ ಮಾಡಿದ್ದಾರೆ ಅಂತ. ಈ ಮಾತು ಹೇಳೋದಿದೆಯಾ, ಅದೇ ಒಂದು ದೊಡ್ಡದು. ಹೌದು. ಆ ಥರ ಒಬ್ಬ ಸೀನಿಯರ್ ವ್ಯಕ್ತಿ ಇನ್ನೊಬ್ಬನಿಗೆ ಜಾಗ ಮಾಡಿಕೊಟ್ಟು ಆ ಹುಡುಗಂಗೆ ಆ ಕರೆಕ್ಟಾಗಿರೋವಂಥ ಲೈಮ್ಲೈಟ್ ಸಿಗಲಿ ಅನ್ನೋವಂಥ ಒಂದು ಆಲೋಚನೆಯಲ್ಲಿ ಮಾತಾಡ್ತಾರಲ್ಲ ವಿಜಯ್, ಅದೇ ಅದ್ಭುತ. ಸೊ ನೀವು ಏನು ಮಾಡಿದ್ದೀರಾ, ಟೆಕ್ನಿಷಿಯನ್ಸನ್ನು ನಾನು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ದೇ ಆರ್ ಸೋ ಕೈಂಡ್, ಗ್ರೌಂಡೆಡ್, ಹಂಬಲ್ ಆ್ಯಂಡ್ ದೇ ಆರ್ ಆಲ್ ವೆರಿ ಗುಡ್ ಎಟ್ ವಾಟ್ ದೇ ಡೂ. ನನಗೆ ಶರತ್ ಅವ್ರ ಬಗ್ಗೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಫಸ್ಟ್ ಟೈಮ್ ಮ್ಯೂಸಿಕ್ ಕಂಪೋಸ್ ಮಾಡಿದರೆ ಸಿನಿಮಾಗೆ ಅಂತ ಅನ್ನಿಸ್ಲೇ ಇಲ್ಲ. ಹೌದು. ಆಮೇಲೆ ಒನ್ ಮೋರ್ ಅಮೇಝಿಂಗ್ ಥಿಂಗ್ ಇಸ್, ನಮ್ಮ ಪ್ರೊಡ್ಯೂಸರ್ ಶ್ರೀನಿವಾಸ್ ಸರ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ಹಾಡಿಗೆ ಅದೆಷ್ಟು ಅರ್ಥಗರ್ಭಿತವಾಗಿದೆ. ಎಲ್ಲೂ ಒಂಥರ ಯಾರೋ ಅಮೇಚ್ ಅವರು ಬರೆದಿದ್ದಾರೆ, ಏನೇನೋ ಬರೆದಿದ್ದಾರೆ ಅನ್ನೋ ಮಾತೇ ಇಲ್ಲ, ಬರಲ್ಲ. ಸೊ ದಿಸ್ ಇಸ್ ವಾಟ್ ಹ್ಯಾಸ್ ಎನ್ಹ್ಯಾನ್ಸ್ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್. ನನಗೆ ಟೆಕ್ನಿಷಿಯನ್ಸ್ ಬಗ್ಗೆ, ಅವ್ರ ಬಗ್ಗೆ ಒಂದಷ್ಟು ವಿಷಯಗಳು ತಿಳಿಸ್ಕೊಡಿ ವಿಜಯ್. ಎಲ್ಲರ ಬಗ್ಗೆ ಹೇಳೋದಾದ್ರು ಸರ್, ಐ ಬಿಲೀವ್ ಇನ್ ಒನ್ ಪ್ರೋಸೆಸ್, ನಾಲೆಡ್ಜ್ ಇಸ್ ಪವರ್.
ಭಗವದ್ಗೀತೆಲ್ಲೂ ಶ್ರೀಕೃಷ್ಣ ಅದೇ ಹೇಳ್ತಾನೆ, ರೈಟ್ ಟ್ರಾವೆಲಿಂಗ್ ಇಸ್ ದ ಒನ್ಲಿ ವೇ ಫಾರ್ ಸಕ್ಸಸ್ ಅಂತ. ಈಗ ನೀವು ಯಾರ್ಯಾರೆಲ್ಲ ಹೆಸರು ಮೆನ್ಷನ್ ಮಾಡೋದಲ್ಲ, ಅವರೆಲ್ಲರೂ ಇರುವಂಥ ಸುಪ್ರೀಂ ಪವರೇ ಅದು ಅವ್ರ ನಾಲೆಡ್ಜ್. ಎಂದು ವಿ ಮನೋಹರ್ ಸರ್ ಹೊತ್ತು ನಾವು ಭೂತನ ಭವಿಷ್ಯತೆಯಲ್ಲ, ಹಿಂದೆ ಅಂತ ಮನುಷ್ಯ ಬಹುಶಃ ಹುಟ್ಟಿಲ್ವೇನೋ, ಮುಂದಕ್ಕೂ ಅಂತ ಮನುಷ್ಯ ಹುಟ್ಟಲ್ಲ ನೀವು ಹೇಳಿದಾಗೆ. ಈ ಹಿಮ್ಸೆಲ್ಫ್ ಇಸ್ ಎ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್. ಹೊಸೊಬ್ರಿಗೆ ಬಂದು ಕೂತು ಟೈಮಿಂಗ್ ವೆಸ್ಟ್ ಮಾಡಿ ಹೀಗಲ್ಲ ಹೀಗೆ ಮಾಡಿ ಇದು ಚೆನ್ನಾಗಿದೆ ಇದು ಸರಿಗಿಲ್ಲ ಈ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಬ್ರಿಗೂ ಹರ್ಟ್ ಆಗದಂಗೆ ಅವ್ರ ಹತ್ರ ಆ ಸಂಸ್ಕಾರ ಕಲ್ತ್ಕೋಬೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮತ್ತು ಮೊದಲು ನಾವು ನೋಡ್ತೀವಿ ಬಂದವರು ಎಡ್ವೈಟಲ್ಲಿ ಆ ಬಾಡಿ ಲ್ಯಾಂಗ್ವೇಜ್ ಒಂದು ಗಿಲ್ಲ ಇದು ಮಾಡ್ತಿರ್ತಾರೆ, ಅಡ್ಡ ಸಿಗದಾಕ್ಬಿಟ್ರೆ ಹಿಂಗೆ 2 ಪಾಲು ಮಾಡಿಬಿಟ್ರೆ ಏನೂ ಇರೋಲ್ಲ ಅವ್ರ ಹತ್ರ. ಬಟ್ ಇವರು ತುಂಬಂಗೆ ಕೂತಿರ್ತಾರೆ. ಸರ್ ಕೂತ್ಬಿಟ್ಟು ಹಿಂಗೆ ನೀನು ಸುಮ್ಮನೆ ಪೇಪರ್ ಪೆನ್ ಕೊಡಿ, ಹಿಂಗೇನೋ ಸನ್ನಿವೇಶ ಇದೆ ಅಂತ ಹಿಂಗೆ ಅಂದ್ಕೊಂಡು ಏನೋ ಒಂದು ಶ್ರುತಿ ಗೀತಿ ಹಿಂಗೆ ಎಲ್ಲ ಹಾಕೊಂಡು ಮಾಡ್ಕೊಂಡು ಟಕ ಬರೆದು ಬಿಡ್ತಾರೆ ಮನೋಹರ್ ಸರ್. ಆ ಕೆಪಾಸಿಟಿ ಇರೋ ಮನುಷ್ಯ ಹಂಬಲಾಗಿ ಹಿಂಗೆ ಕೂತಿರ್ತಾರೆ. ಅವಾಗ ನಮ್ಗೆ ಅನ್ಸೋದು ಇವರೇ ಹಿಂಗೆ ದೇವ್ರ ಥರ ಕೂತಿದ್ದಾರೆ, ನಾವು ಯಾಕೆ ಎಗರಾಡ್ಬೇಕಂದ್ರೆ ಅವಶ್ಯಕತೆನೇ ಇಲ್ಲ. ಖಾಲಿ ಮಡಕೆ ಸೌಂಡ್ ಮಾಡುತ್ತೆ ಅಂತಾರಲ್ಲ ಹಂಗಾಗೋಗುತ್ತೆ ಅಂತ. ಸೊ ಶರತ್ ಅವ್ರಿಗೂ ಅಷ್ಟೇ ಈಗ ಮಾಡ್ಬೇಕಾದ್ರೆ ಇದು ಚೆನ್ನಾಗಿದೆ, ನೀವು ಈ ಥರ ಇನ್ಸ್ಟ್ರೂಮೆಂಟ್ಸ್ ಕೊಡ್ತೀಯ, ಈ ಥರ ತೊಂದು ಹಿಂಗೆ ಬರುತ್ತೆ ಮತ್ತೊಬ್ಬರೇ ಅಲ್ಲ. ಸೊ ನಮಗೂ ಏನಾಗಿತ್ತು ಅಂದರೆ ಡಿ ಮನೋಹರ್ ಸರ್ ಬಂದ್ಬಿಟ್ಟು ಒಂದು ಸಲ ಇದು ಚೆನ್ನಾಗಿದೆ ಅಂತ ಹೇಳೋದಂದ್ರೆ ನಮಗೊಂದು ಒಂದು ಇದು ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕ್ಲಾರಿಫಿಕೇಟ್ ಯು ಆರ್ ಇನ್ ರೈಟ್ ಪಾತ್ ಅಂತಂದು. ಬಿಕಾಸ್ ನಾವು ಅವ್ರಿಗೆ ಎಷ್ಟು ಮಟ್ಟಿಗೆ ಒಂದು ಕೊಟ್ಟಿದ್ದೀವಿ ಅನ್ನೋದ್ರೆ, ಸರ್ ಏನೇ ಇದು ಪ್ಲೀಸ್ ಹೇಳಿ, ನಾವು ಯಾವ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋಲ್ಲ, ನೀವು ದಯವಿಟ್ಟು ಫ್ರೆಂಡ್ಸ್ ಹಾಕೋ, ಇಲ್ಲಾಂದ್ರೆ ನಾವು ಕಂಪೇಲಾಗಿದೆ ನಮಗೆ ಗೊತ್ತಾಗೋದಿಲ್ಲ ತಾನು ಅದನ್ನು ತಿಳ್ಕೊಬೇಕು, ಪ್ಯೂಡು ಹೇಳಬೇಕು ನೀವು ಅಂತ ಪ್ಯೂಡು. ಅವ್ರು ಅವಾಗ ಏನಾಯಿತು ಅವ್ರಿಗೂ ಸಹಜವಾಗಿ ಅವರು ಇಂಡಸ್ಟ್ರಿ ಸಾಕಷ್ಟು ಜನ ನೋಡಿರೋದ್ರಿಂದ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಮೀಟಿಂಗ್ಗಳು ಆಗ್ತಾ ಎಸ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಆದ ಅವ್ರಿಗೂ ಬಂದ, ಹಾಗಾಗಿ ಚೆನ್ನಾಗಿ ಆಗ್ತಾ ಹೋಯಿತು. ಇನ್ನು ಟೆಕ್ನಿಷಿಯನ್ಸಲ್ಲಿ ಎಲ್ಲರನ್ನೂ ತೊಗೊಂಡಾಗ ಸ್ಪೆಷಲಿ 4 ಜನ ಮಾಡೋ ಕೆಲಸನೇ ಶರತ್ ಅವ್ರು ಮಾಡಿರೋರು. ಅರೇಂಜ್ಮೆಂಟ್ ಆಗಿರ್ಬೋದು, ಪ್ರೋಗ್ರಾಮ್ ಆಗಿರ್ಬೋದು, ಕಂಪೋಸಿಂಗ್ ಆಗಿರ್ಬೋದು. ಆ್ಯಂಡ್ ಅವರು ಫ್ರೆಂಡ್ ಒಬ್ಬರು ವೈಲಿನಿಸ್ಟ್ ಇದ್ದಾರೆ, ವಾಕಿಂಗ್ ವೈಲಿನಿಸ್ಟ್ ಅಂತ ಅನೀಶ್ ಅಂತ ಅವ್ರ ಹೆಸರು. ಈಸ್ ಎ ಕೀಬೋರ್ಡಿಸ್ಟ್ ಯಾರ್, ವಾಟ್ ಯು ಹ್ಯಾವ್ ಡನ್ ಅಂತ ಅವ್ರಿಗೆ ಹಾಡ್ಸು ಹುಟ್ಟಿದ್ದೀನಿ. 2 ಸಾಂಗ್ ಆಡ್ಬಿಟ್ಟು ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಹೌದು ಮತ್ತು ಇನ್ನೊಂದು ಏನಂತಂದರೆ ಶರತ್ ಅವರಲ್ಲಿರುವಂಥ ಒನ್ ಆಫ್ ದ ಫೈನೆಸ್ಟ್ ಕ್ವಾಲಿಟಿ ಅಂತಂದರೆ ಅವ್ರ ಗ್ರಾಸ್ಪಿಂಗ್ ಪವರ್. ನೀವು ಏನು ಹೇಳ್ತಿರ್ತೀರಿ ಅನ್ನೋದನ್ನು ಹಿಂಗೆ ಹಿಡಿತಾರೋ, ಕಂಪ್ಲೀಟ್ಲಿ ಅಗ್ರಿ. ಅದು ಒಂದಲ್ಲ ಅಂತ 4 ವೇರಿಯಂಟ್ ಕೊಡ್ತಾರೆ. ಅದು ಕೂಡ ನಮ್ಮದೊಂದು ರೋಟ್ರಿ ಕ್ಲಬ್ಗೆ ಒಂದು ಚಿಕ್ಕ ಶಾರ್ಟ್ ಫಿಲಮ್ ಮಾಡಿದೆ, ಅವೇರ್ನೆಸ್ ಶಾರ್ಟ್ ಫಿಲಮ್. ಹಾಗೆ ಪರಿಚಯ ಆದವರು ಅವ್ರು ಮೈಸೂರಲ್ಲಿ ಆರೋಹಣ ಸ್ಟುಡಿಯೋ ಅಂತ ಇತ್ತು ಅವ್ರದ್ದು, ಈಗ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಂಗಳೂರಿಗೆ. ಅಲ್ಲಿ ಹೋದಾಗ ಒಂದು ಕೀಬೋರ್ಡ್ ಇಟ್ಕೊಂಡಿದ್ರು, ಪನ್ನಾಗ ಅಂತ ಅವರ ಅಸಿಸ್ಟೆಂಟ್ ಅರೇಂಜ್ಮೆಂಟ್ ಮಾಡ್ತಿದ್ದಾನು. ನಾನು ಹಿಂಗೆ ಕೂತಿದೆ, ಸರ್ ಇದು ಈ ಥರ ಬೇಕಾ ನೋಡಿ, ಟಕ್ ಅಂತ ಅನ್ನೋರು ಕೀಬೋರ್ಡ್ ಹಂಗೆ ನುಡ್ಸೋರು ಅವರು. ನಾನು ಏನು ಹಿಂಗೆ ಮಾಡ್ತಾರಲ್ಲ, 4 ಸಲ ಮಾಡಿ 5ನೇದು ನಾನು ಓಕೆ ಮಾಡಿದ ತಕ್ಷಣ ಅವ್ರಿಗೆ ಟೆಸ್ಟ್ ಹೇಳಿದ್ದು, ನಾನು ಕಿರುಚಿತ್ರ ಇವಾಗ ಮಾಡ್ತಾಯಿದ್ದೀನಿ, ವೆರಿ ನಿಯರ್ ಫ್ಯೂಚರ್ ಯಾವ್ದಾರು ಒಂದು ಫಿಲ್ಮ್ ಮಾಡಲೇಬೇಕು, ನಾನು ಮಾಡಿದ್ರೆ ನಾನು ಸಿನಿಮಾ ಮ್ಯೂಸಿಕ್ ಮಾಡ್ತೀನಿ ಸರ್. ಯಾವ್ದಾರ ಮಾಡಿದ್ದೀರಾ ಪಾಲಿ ಎಫೆಕ್ಟ್ಸ್ ಅಂತವ್ರೆ ಸಾಕಷ್ಟು ಮಾಡಿದ್ದೀನಿ, ಇಂಡಿವಿಜುವಲ್ ಆಗಿ ಕಂಪ್ಲೀಟ್ ಫುಲ್ ಪೇಜ್ ಆಗಿ ಮಾಡಿಲ್ಲ. ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇದೆಯಲ್ಲ, ಒಂದು ಕಿರುಚಿತ್ರನೇ ಮಾಡಿರ್ಬೋದು ಸರ್, ಅದು ದೊಡ್ಡ ವಿಷಯ ಆಗಲ್ಲ. ನನಗೇನು ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು 1ಕ್ಕೆ 4 ಟ್ಯೂನ್ಗೆ ಕೊಡೋ ಸಾಮರ್ಥ್ಯ ಇದೆಯಲ್ಲ, ಅದು ಎಲ್ಲರೂ ಬರೋಲ್ಲ. ಸೊ ಅದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬರೋದು. ಇವ್ರಿಗೆ ಏನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಜೊತೆಗೆ ಸಂಗೀತದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದು ಅರ್ಥ ಮಾಡ್ಕೊಂಡಿರೋರು ಮಾತ್ರ ಅಂಥ ಒಂದು ಔಟ್ಪುಟ್ಸ್ ಬರೋಕ್ಕೆ ಇನ್ಸ್ಟೆಂಟಾಗಿ ಟಕ್ಕಂದು ಬರೋಕ್ಕಾಗಿ. ಇನ್ನೊಂದು ಖುಷಿಯಾಗಿರೋ ವಿಷಯ ನನಗೆ, ಯಾಕೆ ನೀವು ಪುಟ್ಟ ಮಕ್ಕಳ ಕೈ ನೀವು ಒಂದು ವೆರಿ ಹೈಲಿ ಇಂಟೆನ್ಸ್ ಸಾಂಗ್ನ ಹಾಡಿಸಿದ್ದೀರಾ ಅಂತ ನನಗೆ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು ಅಂತ ಆಸೆ ಇದೆ. ಯಾಕಂದರೆ ನನಗೆ ಆ ಸನ್ನಿವೇಶದಲ್ಲಿ ಯಾಕೆ ಮಕ್ಕಳು ವಾಯ್ಸ್ ಬೇಕಾಗಿತ್ತು ಇಲ್ಲಿ ಅಂತ ಅನಿಸಿತ್ತು ಸುಮ್ಮನೆ ಕೇಳಿದಾಗ. ಬಟ್ ನಾನು ಸಿನಿಮಾಲಿ ಅದನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ನೋಡಿದಾಗ ಆ ಕ್ಷಣಗಳು, ಆ ಮ್ಯೂಸಿಕ್, ಆ ಲಿರಿಕ್ಸ್ ಎಲ್ಲ ಒಟ್ಕೂಡಿದಾಗ ದೇರ್ ವಾಸ್ ದಟ್ ಎಕ್ಸ್ಪೀರಿಯನ್ಸ್, ರೋಮಾಂಚನ ಅಂತ ಹೇಳ್ತಾರಲ್ಲ, ದಟ್ ವಾಸ್ ಅಮೇಝಿಂಗ್. ಸೊ ಆ ಒಂದು ವಿಷಯದ ಬಗ್ಗೆ 1-2 ಮಾತು ಹೇಳಿದೆ. ಇದನ್ನು ಹೇಳ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ರಿಯಾಕ್ಷನ್ ಆಗಿ ನಾನು ಕೂಡ ಅದೇ ವೆಯ್ಟ್ ಮಾಡ್ತಾಯಿದ್ದೀನಿ, ಎದ್ದೇಳ್ಪಟ್ಟಿನ ಅಂತ ಹೇಳಿದ್ರೆ ಕಪ್ಪಾಗಲ್ಲ. ನೋಡಿ, ನೀವು ಸಿನಿಮಾದಲ್ಲಿ ನೋಡಿರೋ ಆ ಸನ್ನಿವೇಶ ಬರೋ ಟೈಮಲ್ಲಿ ಕಥಾನಾಯಕಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸೋದು ನಿಜ. ಆ ಒಂದು ಭಾವನೆಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಕಥಾನಾಯಕ ತನ್ನಾಗಿ ನಿಂತ್ಕೊಂಡ್ಬಿಟ್ಟಿದ. ಇವರಿಬ್ಬರು ಪರಿಸ್ಥಿತಿ ನೋಡ್ತಿರೋರು ಪ್ರೇಕ್ಷಕ. ಸ್ತ್ರೀಲಿಂಗ ಪುಲ್ಲಿಂಗ ರಕಂಸಕಲೆಮ್ಮ. ಸ್ತ್ರೀಲಿಂಗ ನನ್ನ ಭಾವನೆ ಹೇಳಾಯಿತು, ಪುಲ್ಲಿಂಗ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾದರೆ ಸ್ತಬ್ಧವಾಗಿ ನಿಂತಿದ್ದಾಯಿತು. ನಪುಂಸಕಲಿಂಗ ಆದರೆ ಅದು ಬೇರೆ ಥರ ಅರ್ಥ ಅಲ್ಲ, ಮಿಡ್ ಪರ್ಸನ್ ಅನ್ನೋ ಥರ ತಗೊಳ್ಳೋದು, ದಯವಿಟ್ಟು ಪ್ರೇಕ್ಷಕರು ತಪ್ಪಾಗತ್ತೆ ಅನ್ನೋದು ಬಂದು. ಇದು ಪ್ರೇಕ್ಷಕರ ಭಾವನೆಯಲ್ಲಿ
ದಾರುಣ ದಂಡನೆ ಏತಕ್ಕೆ ಓ ದೇವನೇ, ಚೆನ್ನಾಗಿ ಹೋಗ್ತಾ ಇತ್ತಲ್ಲಪ್ಪ, ನೀನು ಯಾಕೆ ಹಿಂಗೆ ಮಾಡ್ಬಿಟ್ಟೆ. ಇಲ್ಲಿ ಇವರಿಬ್ಬರು ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ನನ್ನ ಪರ್ಸ್ಪೆಕ್ಟಿವ್. ಯಾಕೆ ಶಿ ಆಲ್ರೆಡಿ ನೋಸ್ ದ ಸ್ಕ್ರೀನ್, ನನ್ನ ಬದುಕು ಇಷ್ಟ ಹಿಂಗೆ ಮುಂದಕ್ಕೆ ಅಂತ. ನನಗನ್ಸಿದ್ದೇನು ಅಂದರೆ ಅದು ಆಗ್ತಾನೆ ಹುಟ್ಟಿರುವಂಥ ಒಂದು ರೀತಿ. ಅಂದರೆ ಇಬ್ರಿಗೂ ಗೊತ್ತಿತ್ತು, ಆದರೆ ಆ ಸನ್ನಿವೇಶದಲ್ಲಿ ಇಬ್ರಿಗೂ ಗೊತ್ತಾಗತ್ತೆ ನಾವು ಒಟ್ಟಿಗೆ ಇದ್ದೀವಿ ಆನ್ ದ ಸೇಮ್ ಲೈನ್ಸ್ ಅಂತ ಗೊತ್ತಾಯಿತು. ಆದರೆ ಆ ಇನ್ನೋಸೆನ್ಸ್, ಆ ಪ್ಯೂರಿಟಿ, ಆ ವ್ಯಾಲ್ಯೂಸ್, ಇದಕ್ಕೆಲ್ಲ ನಾವು ಆಟ್ರಿಬ್ಯೂಟ್ ಅಂತ ಮಾಡೋಕ್ಕೆ ಹೋದಾಗ ಅದು ಮಕ್ಕಳಿಗೆ ನಾವು ಅದನ್ನು ಹೊಂದಿಸೋದು. ಅಲ್ಲಿ ಮಕ್ಕಳದು ಬಂದ ಮೇಲೆ ನೆಕ್ಸ್ಟ್ ಒಂದು ಮೇಲ್ ವಾಯ್ಸ್ ಬರುತ್ತೆ. ಅಲ್ಲಿ ಯಾಕೆ ಮೇಲ್ ವಾಯ್ಸೇ ಸೂಟ್ ಆಯಿತು ಅಂದರೆ ಇದು ಪ್ರೇಕ್ಷಕರ ಆ್ಯಂಗಲಿಂದ ಅಥವಾ ಸನ್ನಿವೇಶದ ಆ್ಯಂಗಲ್ನಿಂದ ಅದ್ರ ಭಾವನೆ ಅದು ಹೇಳ್ಬಿಡ್ತು. ಈಕೆಗೆ ಫ್ಯೂಚರ್ ವಸ್ತು ತಾನು ಹೊರಟೋದು ಎಕ್ಸೆಪ್ಟ್ ಮಾಡಿಕೊಂಡು ಇವನ ಪರಿಸ್ಥಿತಿನೇ ಅವ್ಯವಸ್ಥೆ ಆಗಿರೋದು. ಹಾಗಾಗಿ ಇವೊಂದು ವಾಯ್ಸ್. ಆದರೆ ಇನ್ನು ಒಂದು ಹಾಡು ನಾನು ಹಾಡಿದ್ದರಿಂದ ಇದಕ್ಕೆ ನನ್ನದೇ ವಾಯ್ಸ್ ಆಗ್ಬೋದೇನೋ ಅನ್ನೋ ಒಂದು ಚರ್ಚೆನಲ್ಲಿ ಶರತ್ ಅವ್ರು ಹೌದು ಅಂತದ್ದು, ಅದಕ್ಕೂ ನನ್ನ ಕೈಲೇ ಹಾಡಿಸ್ಬಿಟ್ರು. 2 ಹಾಡು ಹಾಡಿದ್ರು ಸೈಡಿನ್ನು ದಟ್ ಈಸ್ ಅಮೇಜಿಂಗ್. ನಿಜವಾಗ್ಲಿ 2 ಹಾಡು ಹಾಡಿಸ್ಬಿಟ್ರು. ವಂಡರ್ಫುಲ್. ಆ್ಯಕ್ಚುಲಿ ಅದು ಕೂಡ ಒಂಥರ ಏನು ಹೇಳ್ತೀವಿ, ಇದೊಂದು ಪಾಯಿಂಟ್ ನೀವು ಇನ್ಸ್ಪಿರೇಷನ್ ಆಗಿ ಒಂದು ಊರಿಗೆ ಹೋಗ್ಬೇಕಂತ ಹೇಳ್ತಿರೋದ್ರಿಂದ ಹೇಳೋದಾದರೆ, ಬಡತನ ಅನ್ನೋದು ಇಟ್ಸ್ ಅನ್ ಆಪರ್ಚುನಿಟಿ. ದಟ್ ಈಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಟು ಎವಾಲ್ವ್ ಯುವರ್ ಸೆಲ್ಫ್. ಏನೇ ಹೇಳಿ ವಿಜಿ, ನಾನು ಇನ್ನೊಂದು ಸಲ ಹೇಳ್ತೀನಿ ಪ್ರೇಕ್ಷಕರಿಗೆ, ಒಂದು ಪುಟ್ಟ ಊರಲ್ಲಿ ಒಬ್ಬ ಚಿಕ್ಕ ಹುಡುಗ ಕನಸನ್ನು ಕಟ್ಕೊಂಡು ಇವತ್ತು ನನಸು ಮಾಡಿದ್ದಾನೆ. ಮೆಕ್ಯಾನಿಕ್ ಆಗಿ ಅವನು ಹಲವಾರು ವಿಷಯಗಳನ್ನ ಪ್ಯಾಷನ್ನಿಂದ ಕಲಿತಾನೆ. ಅದು ತುಂಬ ಮುಖ್ಯ ರೀ. ಆ ಮೆಕ್ಯಾನಿಕ್ ಗ್ರೀಸ್ ಮಾಡ್ಕೊಳ್ಳೋದು ಅದು ನಾನು ನೋಡ್ತಾ ಇದ್ದೀನಲ್ಲ, ನಿಮ್ಮದು ಅದು ಜಾಯ್ ದಟ್ ಯು ಗೆಟ್. ಆ ಗರಾಜ್ಗೆ ಹೋದ ಕೂಡಲೇ ಎಲ್ಲರಿಗೂ ಏನಪ್ಪ ಇದು ವಾಸನೆ ಅಂತ ಅನ್ನೋರಿಗೆ ನೀವು ಗಮ್ ಅನ್ಸತ್ತೆ, ನಿಮಗೆ ಅದು ಸತ್ಯ. ಹೌದು, ಅಡುಗೆ ಮನೆಗೆ ಹೋದಂಗೆ ಒಬ್ಬ ಒಳ್ಳೆ ಶೆಫ್ಗೆ. ಸೊ ಆ ವಿಜಿನ ನಾನು ನೋಡಿದ್ದು. ಆಮೇಲೆ ಅದ್ಭುತವಾಗಿ ನಾನು ನೋಡಿದ್ದು ಫಿಲ್ಮ್ ಮೇಕರ್ನ. ಅಲ್ಲೂ ಅಷ್ಟೇ ಸೆಟ್ಟಲ್ಲಿ ಇದು ಸರಿಗಿಲ್ಲ ಅಂದರೆ ಓಡೋಗಿ ಮಾಡಿಬಿಟ್ಟಿದ್ದೀರಾ ಅಂತ ಶ್ರೀನಿವಾಸ್ ಸರ್ ಹೇಳ್ತಾಯಿದ್ರು. ಅಲ್ಲೇನೋ ಲೈಟ್ ಸರಿಗಿಲ್ಲ ಅಂದರೆ ನೀವೇ ಹೋಗ್ಬಿಟ್ಟು ಏನಾರು ಒಂದು ಮಾಡ್ಬಿಟ್ಟು ಬಂದ್ಬಿಡ್ತಿದ್ರಿ ಅಂತ. ಸೊ ದಿಸ್ ಶೋಸ್ ದ ಕೈಂಡ್ ಆಫ್ ಅರ್ಜ್, ದ ಕೈಂಡ್ ಆಫ್ ಎನರ್ಜಿ, ದ ಕೈಂಡ್ ಆಫ್ ಫೈರ್. ಸೊ ನಾನು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ ವಿಜಯ್, ನಿಮ್ಮ ಫ್ಯೂಚರ್ ಅದು ಏನಿದೆಯೋ ಅದಕ್ಕೂ ಸದಾ ವಿಂಗ್ಸ್ ಬರಲಿ, ನಿಮಗೆ ಎಲ್ಲ ಒಳ್ಳೆಯದಾಗಲಿ. ನಿಮ್ಮ ಥರ ಹಲವಾರು ಪುಸ್ತಕಗಳನ್ನ ಓದಿರೋರು, ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋರು, ಗುರುಗಳಿಗೆ ಮರ್ಯಾದೆ ಕೊಡೋರು, ವಿಷಯಕ್ಕೆ ಸರಿಯಾಗಿ ತಕ್ಕಂತೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದನ್ನು ಜನಕ್ಕೆ ತರೋದು, ಇದನ್ನೆಲ್ಲ ಮಾಡಿ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸು ಚೆನ್ನಾಗಾಗಲಿ ಅಂತ ಕೇಳ್ತಾ, ಐ ಥಿಂಕ್ ದಿಸ್ ಡಾಕ್ಯೂ ಡ್ರಾಮಾ ಶುಡ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನಲ್ ವೀಡಿಯೋಸ್ ಅಂತ ಹೇಳ್ತಾ ಇದನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವಿಜಯ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸರ್. ಕಳೆದ ಒಂದು ಪಾಯಿಂಟ್ ನಾನು ಆ್ಯಡ್ ಆನ್ ಮಾಡಬೇಕು. ಈ ಥರದವ್ರು ನಾವು ಹೇಳೋದಕ್ಕೋಸ್ಕರ ಬಡತನ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ದು ಎಲ್ಲಿಗೆ ಸೀಟ್ ಆಗುತ್ತೆ ಅಂತಂದರೆ, ಮೊದಲನೇ ಒಂದು ಹಾಡು ಬರುತ್ತೆ, ಹೋ ಎಂದಿದೆ ಹೃದಯ ಅಂತ ಹಾಡು. ಆ ಹಾಡನ್ನು ಕಾಡ್ಸೋದಕ್ಕೆ ಒಬ್ಬರು ಸಿಂಗರ್ನ ಕೇಳ್ತೀವಿ, ಅವ್ರು ರೆಮ್ಯುನರೇಷನ್ ಕೊಡೋದಕ್ಕೆ ನಮ್ಮ ಹತ್ರ ಬಡ್ಜೆಟ್ ಇರೋಲ್ಲ. ಇನ್ನೊಂದು ಹಾಡಿನ ಒಂದು ಕಂಪೋಸಿಂಗ್ ನಡೆಯೋ ಟೈಮಲ್ಲಿ ನನಗೊಂದು ಕಲಿಸ್ತಾರೆ ಬೈತವರು. ನಾನು ಹಿಂಗೇನೋ ಬರಲಿ ಅಂತ ನಾನು ಹೇಳ್ದೆ. ಅದನ್ನು ಹಿಡಿದುಬಿಟ್ಟಿದ್ದಾರೆ ಶರತ್. ದಟ್ ಈಸ್ ದ ಸೆನ್ಸಿಟಿವಿಟಿ ಆಫ್ ಶರತ್ ಸರ್. ಅವ್ರು ಆಮೇಲೆ ಬಂದ್ಬಿಟ್ಟು ನೀವು ಶ್ರುತಿಬದ್ಧವಾಗಿ ಹಾಡಿದ್ರಿ. ನನಗೆ ಶ್ರುತಿಬದ್ಧವಾಗಿ ಹಾಡೋದು ಗೊತ್ತಿಲ್ಲ, ನಾನು ಯಾರೋ ಬಾತ್ರೂಮ್ ತೆಗಾರೆ ಮನೋಹರ್ ಸರ್ ಕೇಳ್ಬಿಟ್ಟು ಇದನ್ನು ಸುಮ್ಮನೆ ಹಾಡಿ ಅಂತ ಹೇಳ್ಬಿಟ್ಟು ಅವ್ರ ಲೈನ್ ಹಾರಿಸುತ್ತೀವೋ, ಇದು ವಿಜಿನೇ ಹಾಡಬೇಕು ಅಂತ ಹಠ ಹಿಡಿದು ಕೂತವ್ರು ಅವರು. ಇದ್ರಲ್ಲಿ ನಂದು ಏನೂ ಇಲ್ಲವೇ ಇಲ್ಲ, ಅವರಿಬ್ಬರದ್ದು ಟೇಕು ಸರ್ ಅದು. ಆ್ಯಕ್ಚುಲಿ ನಾನೇ ಕೇಳಿದ್ಮೇಲೆ ನನಗೂ ಶ್ರೀನಿವಾಸ್ ಸರ್ಗೂ ಅನ್ನಿಸ್ತು, ಇದು ತೆಗೆದ್ಬಿಡೋಣ, ಬೇರೆಯವ್ರ ಕೈಲೇ ಹಾಡ್ಸೋಣ, ದುಡ್ಡವರು ಪರವಾಗಿಲ್ಲ ಅನ್ಬೋದು ಅಂತ. ಆಮೇಲೆ ಮನೋಹರ್ ಸರ್ ಬೇಕು ಇಲ್ಲ ಮೊದಲನೇ ಸಲ ಕೇಳಿದಾಗ ಎಲ್ರಿಗೂ ಒಂದು ಅನ್ಸೋದು, ನಾವು ಹಾಡಿದ್ದು ಸೋನು ನಿಗಮ್ಗೆ ಅವ್ರು ಹಾಡಿದ ಹಾಡಿ ಏನೋ ಸರಿಯಿಲ್ಲ ಅನಿಸ್ತಿರುತ್ತೆ, SPBಗೂ ಅನಿಸಿದೆ ಅದು. ಹಾಗಾಗಿ ಅವೆಲ್ಲ ಇದು ಮಾಡಿಬಿಡಿ. ಶ್ರುತಿ ಎಲ್ಲರೂ ತಪ್ಪಿಸ್ತಾರೆ, ದೊಡ್ಡ ವಿಷಯ ಅಲ್ಲ. ವಿಜಿದೇ ಇರಬೇಕು ಸಾಂಗು ಲೈರು. ಮೇ ಬಿ ಅದರಲ್ಲಿ ಎಮೋಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಆ ಪಾತ್ರ ಪರಿಚಯ ಮಾಡಿಸೋ ಅವಶ್ಯಕತೆ ಬರಲ್ಲ, ಹಾಗೆ ನ್ಯಾಚುರಲ್ ಆಗಿ ಬರುತ್ತೆ ಅನ್ನೋ ವಿಷಯದಲ್ಲಿ ಎಕ್ಸಲೆಂಟ್ ವಿಜಯ್ ಕೊಂಡ್ರು ನನ್ನ ಹತ್ರ. ಹಾಗಾಗಿ ಎಲ್ಲ ಕ್ರೆಡಿಟು ವಿ ಮನೋಹರ್ ಸರ್ಗೆ ಮತ್ತು ಶರತ್ ಅವ್ರಿಗೇನೆ. ಅದಕ್ಕೆ ನಾನು ಏನು ಕೇಳಿದೆ, ನಮ್ಮ ಹತ್ರ ಏನೂ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನಾವು ಇದು ಮಾಡೋದಕ್ಕಿಂತ ಏನಿದೆ ಅದ್ರಲ್ಲಿ ಏನು ಮಾಡ್ಕೊಂಡು ಹೋಗ್ತೀವಿ ಅನ್ನೋದಿದೆಯಲ್ವ, ನಮಗೆ ಗೊತ್ತಿಲ್ಲದೆ ನಾವೊಂದು 2 ಸ್ಟೆಪ್ ಮೇಲಿಗೆ ಹೋಗಿರ್ತೀವಿ, ನಾವು ಇವಾಲ್ವ್ ಆಗಿರ್ತೀವಿ, ನಮಗೇನೋ ತಿಳುವಳಿಕೆ ಬಂದಿರುತ್ತೆ, ಬೆಟರ್ ಮೆಚ್ಯೂರ್ಡ್ ಪರ್ಸನ್ಗಳಾಗಿರ್ತೀವಿ ನಾವು ಖಂಡಿತವಾಗ್ಲು. ಹಾಗಾಗಿ ನಾನು ನಿಮ್ಮ ಒಂದು ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ,
ಎಷ್ಟೋ ಜನಕ್ಕೆ ಒಂದು ಡಿಪ್ರೆಷನ್ ಇರ್ಬೋದು, ಫ್ರಸ್ಟ್ರೇಷನ್ ಇರ್ಬೋದು, ಅಯ್ಯೋ ನಾನು ಮಾಡೋಕ್ಕೆ ಹೋಗ್ತಿದ್ದೀನಿ, ಅದಾಗ್ತಿಲ್ಲ ಇದಾಗ್ತಿಲ್ಲ ಅದಾಗ್ತಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ನೋಡಿ, ಅದೊಂಥರ ಹೇಗೆ ಅಂತಂದರೆ ಗರಂ ಕಡಲೆ ಬೀಜ ಟೈಪ್ ಬರೋದಕ್ಕೆ ಮುಂಚೆ ಆ ಸಿಪ್ಪೆ ನೀವು ಹಿಂಗೆ ಹೊಡಿತೀರಲ್ಲ, ಆ ಹೊಡೆದಾಗ ನೀವು ಒಳ್ಳೆ ಸಿಗುತ್ತಲ್ಲ, ಅದನ್ನು ನೀವು ಹಾಗೆ ಬಾಯಿಗೆ ಹಾಕ್ಕೊಂಡ್ರೆ ಒಂಥರ ರುಚಿ, ಕುಡಿದ್ಬುಕ್ ಬಾಯಿಗೆ ಹಾಕ್ಕೊಂಡ್ರೆ ಒಂಥರ ರುಚಿ. ಸ್ವಲ್ಪ ಒಂಚೂರು ನೋಡಿ, ಆ ಕಡೆ ಈ ಕಡೆ ನಿಮ್ಗೆ ಆಪರ್ಚುನಿಟೀಸ್ ಸಿಗ್ತಿಲ್ಲ ಅಂದರೆ ನೀವೇ ಆಪರ್ಚುನಿಟೀಸ್ ರೈಸ್ ಮಾಡ್ಕೊಡೋಕ್ಕೆ ಪ್ರಕೃತಿ ನಿಮ್ಗೆ ಸಹಾಯ ಮಾಡ್ಕೊಡುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ, ಅನುಭವ ಅಷ್ಟೇ. ಎಕ್ಸಲೆಂಟ್, ಥ್ಯಾಂಕ್ ಯು ವಿಜಯ್. ನಿಮಗೆ ಒಳ್ಳೆಯದಾಗಲಿ. ವಿಂಗ್ಸ್ ಆಫ್ ವಿಜಿ ಅನ್ನೋ ಡಾಕ್ಯೂ ಡ್ರಾಮಾ ನಾನು ಐ ವಾಂಟ್ ಟು ಮೇಕ್ ಅ ಪ್ರಾಮಿಸ್, ಹಲವಾರು ಯಂಗ್ಸ್ಟರ್ಸ್ಗೆ ಒಂದು ಮಾರ್ಗದರ್ಶನ ಆಗಿ ನೀವು ತೊಗೊಂಡಿರೋವಂಥ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಕರಿತೀನಿ. ಈ ಕಡೆ ವಿದ್ಯೆ ಇದೆ, ಹಾಗೇ ಸಿನಿಮಾ ಕಡೆ ನೀವೊಂದು ಪ್ರಯತ್ನ ಪಡ್ತಾ ಇದ್ದೀರಾ. ಕನ್ನಡ ಜನತೆ ನಿಮಗೆ ಆಶೀರ್ವಾದ ಕೊಡಲಿ, ನೀವು ಒಳ್ಳೆಯದಾಗಲಿ. ನಾನು ಯಂಗ್ಸ್ಟರ್ಸ್ನ ಹಲವಾರು ಜನನ ಭೇಟಿ ಮಾಡಿದಾಗೆಲ್ಲ ನಂಗೆ ಅನ್ಸೋದೇನು ಅಂದರೆ, ಈ ಲೆವೆಲ್ ಮೆಚ್ಯೂರಿಟಿನ ಅವ್ರಿಗೂ ಬರಲಿ ಅಂತ ದೇವ್ರನ್ನೇ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾಕಂದರೆ ಅದು ಈಸಿ ಆಗುತ್ತೆ. ಈ ಥರ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋದು ಒಂಥರ ಸಂತೋಷ ಕೊಡುತ್ತೆ, ಯಾಕಂದರೆ ಅವರು ಅರ್ಥ ಮಾಡಿಕೊಂಡು ಜೀವನನ ನಡೆಸ್ತಾರೆ. ಆನ್ ದ್ಯಾಟ್ ನೋಟ್ ಐ ವಿಶ್ ಯು ದ ಬೆಸ್ಟ್. ನಮೋ ವೆಂಕಟೇಶ. ಅದ್ಭುತವಾಗಿರೋವಂಥ ಸಿನಿಮಾ ಎಲ್ಲರಿಗೂ ತಲುಪಲಿ ಅಂತ ಕೇಳ್ತಾ ಈ ಡಾಕ್ಯೂ ಡ್ರಾಮಾನ ನಾನು ಮುಗಿಸ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನಗೆ ನಿಮ್ಗೆ ಎಷ್ಟು ಕೃತಜ್ಞತೆಗಳು ಸಲ್ಲಿಸೋದು ಸಾಲಲ್ಲ. ಯಾಕೆಂದರೆ ಹೊಸಬ್ರಾಗಿ ಬರೋರಿಗೆ ಒಂದು ಪ್ರಚಾರದ ಪ್ಲೇಸ್ಗಳಿಗಾಗಿರಲಿ ಇನ್ನೊಂದಕ್ಕಾಗಿ ಎಷ್ಟು ಮಟ್ಟದ ಪ್ರೋತ್ಸಾಹ ಸಿಗುತ್ತೆ ನಮಗೆ ಗೊತ್ತಿದೆ. ಆಗಿರೋದ್ರಿಂದ ನಮ್ಮ ಹಾರ್ಡ್ ವರ್ಕ್ ಆಗಿರ್ಬೋದು, ಟ್ಯಾಲೆಂಟ್ ಆಗಿರ್ಬೋದು, ಪ್ರತಿಭೆ ಪರಿಶ್ರಮ ಎರಡಿಗೆ ಕೊಟ್ಟರೆ ಸಾಕಾಗಲ್ಲ ಸರ್. ಗುರುತಿಸೋರು ಬೇಕು. ಗುರುತಿಸೋರಿಲ್ಲ ಅಂತಂದರೆ ಅದೊಂಥರ ಏನು ಹೇಳ್ತೀವಿ, ಆರೈಕೆಗೆ ಸಿಗದೆ ಮತ್ತೊಂದು ಗಿಡದ ಲೆಕ್ಕನೇ ಆಗುತ್ತದು. ಹಾಗಾಗಿ ನಿಮ್ಮ ಎಲ್ಲ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯ, ನಿಮ್ಮ ಎಷ್ಟೆಷ್ಟೋ ಪ್ರೆಷರ್ಸ್ಗಳ ಮಧ್ಯ ನಾವು ಯಾರು ಅಂತ ನಾನು ನಿಮಗೆ ಬರೀ ಕೆಲವು ದಿನಗಳ ಹಿಂದೆ ಪರಿಚಯದ ಗೆಳೆಯ ಅಷ್ಟೇ. ನಾನು ನಿಮಗೆ ಅಷ್ಟಿದ್ದು ಕೂಡ ನೀವು ನಿಮ್ಮ ಎಫರ್ಟ್ ಹಾಕಿ ನಿಮ್ಮ ಸಂಸ್ಥೆ ಮುಖಾಂತರ ನನಗೊಂದು ಅವಕಾಶ ಕೊಟ್ಟು, ನಮ್ಮ ಸಿನಿಮಾಗೆ ನಮ್ಮ ನಿರ್ಮಾಪಕರಿಗಾದಷ್ಟು ಒಂದು ಅವಕಾಶ ಕೊಟ್ಟು ನಮ್ಮ ಎಲ್ಲ ಭಾವನೆಗಳನ್ನು ಪರಿಶ್ರಮನ ವ್ಯಕ್ತಪಡಿಸೋದಿತ್ತೆ. ಮತ್ತು ನೀವು ಗುರುತಿಸಿದಿರಲ್ಲ, ದಟ್ ಈಸ್ ದ ಬೆಸ್ಟ್ ಥಿಂಗ್. ಅದು ತುಂಬ ಮುಖ್ಯ ಆಗೋದು. ಯಾಕೆಂದ್ರೆ ನಾವೇನು ಕಷ್ಟಪಡ್ತೀವಿ ಮಾಡ್ತೀವಿ ಅನ್ನೋದನ್ನು ನಾವೆಲ್ಲರೂ ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಪ್ರಾಡಕ್ಟ್ ಹೊರಗೆ ಬರೋದಕ್ಕೆ ಮುಂಚೆನೇ ನೀವು ಮಾಡಿದ್ದೀರಾ ಅಂತ ಹೇಳಿ ಗುರುತಿಸ್ತಿರಲ್ಲ, ಅದು ತುಂಬ ವಿರಳ. ಇವತ್ತು ನೀವು ಇದು ಒಳ್ಳೆ ಡೈರೆಕ್ಟರ್ಸ್ ಇಲ್ಲ, ಒಳ್ಳೆ ಆ್ಯಕ್ಟರ್ಸ್ ಇಲ್ಲ, ಒಳ್ಳೆ ಫಿಲಮ್ ಪ್ರೊಡ್ಯೂಸರ್ಸ್ ಇಲ್ಲ ಅಂತ ಹೇಳೋಂಥ ಲಿಸ್ಟ್ ಮಧ್ಯದಲ್ಲಿ ಪ್ರತಿಭೆನ ಗುರುತಿಸೋರು ಇಲ್ಲ ಅನ್ನೋವಂಥದ್ದು ಅಷ್ಟೇ ದೊಡ್ಡ ಸತ್ಯ. ಇದೆಲ್ಲಕ್ಕೂ ಟಾಪ್ ಪೋಸ್ಟಿಗೆ ನಿಂತ್ಕೊಳ್ಳುತ್ತೆ. ಆ ವಿಚಾರದಲ್ಲಿ ಒಂದು ಸಣ್ಣ ಕೊರತೆ ಪ್ರಶಾಂತ್ ರಂಗನಾಥ್ ಅವರು ತಪಸ್ಯ ಮೀಡಿಯಾ ಮುಖಾಂತರ ಕೊರತೆ ಕಮ್ಮಿ ಮಾಡಿದ್ದೀರ ಅಂತ ಹೇಳ್ತೋಡ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ತಪಸ್ಯ ಮೀಡಿಯಾ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅಸೆಟ್ ಆಗುತ್ತೆ ಅನ್ನೋದು ಎಲ್ಲ ನಂಬಿಕೆ ನನಗಿದೆ. ಆಗಬೇಕು ಅನ್ನುವಂಥ ಒಂದು ಹಂಬಲ ಕೂಡ ನನಗಿದೆ. ತುಂಬ ಥ್ಯಾಂಕ್ಸ್ ಸರ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.